ನಾನು ನಾನ್ ಬೇಕರಿಲಿ ಇದ್ದಾಗ್ಲೇ ನಮ್ ತಾಯಿ ತೀರ್ಕೊಂಡಿದ್ದು, ಸೂಸೈಡ್ ಮಾಡ್ಕೊಂಡಿದ್ದು. ಹ್ಮ್ ಇದ್ದಾಗ್ಲೇ ಸೂಸೈಡ್ ಮಾಡ್ಕೊಂಡ್ರು. ಅದಾದ್ಮೇಲೆ ನಮ್ ತಾಯಿ ತೀರ್ಕೊಂಡು 1 ವಾರಕ್ಕೇನೆ ನಾನು ಮನೆ ಬಿಟ್ಟು ಓಡೋಗ್ಬಿಟ್ಟೆ. ಮನೆ ಬಿಟ್ಟು ಹೋಗ್ಬಿಟ್ರ? ಮನೆ ಬಿಟ್ಟು ಓಡೋಗ್ಬಿಟ್ಟೆ. ಏನು ನಿಮ್ ತಲೆಯಲ್ಲಿ ಆ ಸಮಯದಲ್ಲಿ ಏನು ಓಡ್ತಾ ಇತ್ತು? ನನ್ಗೆ ಆ ಸಮಯದಲ್ಲಿ ಒಂದು ಈ ಕಡೆ ತಾಯಿ ಇಲ್ಲ, ಹ್ಮ್ ಇನ್ನೊಂದ್ ಕಡೆ ನನಗೆ ಇನ್ನೇನ್ ಲೈಫ್ ಏನಿದೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಒಂದು ಗೋಬಿ ಅಂಗಡಿಲಿ ಕೆಲಸ ಮಾಡ್ತಿದ್ದೆ. ಹ್ಮ್ 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 ಗೋಬಿ ಅಂಗಡಿಲಿ ಕೆಲಸ ಮಾಡ್ತಿದ್ದೆ. ಅಲ್ಲೇನ್ ಸಂಬಳ, ಆಗಿನ ಟೈಮಲ್ಲಿ ನಮಗ್ ಸಂಬಳ ಅಂದ್ರೆ ಏನು ಅಂತ ಗೊತ್ತಿಲ್ಲ ಬಿಡಿ. ಅಲ್ಲ, ಅಷ್ಟು ಚಿಕ್ಕ ಹುಡುಗನ್ನ ಸೇರ್ಸ್ಕೊಂಡ್ರ ಅವರು? ಸೇರ್ಸ್ಕೊಂಡ್ರು. ಹ್ಮ್ ಅಂದ್ರೆ ಅದು ನಾನು ಆ ಟೈಮಲ್ಲೇನೆ, ಅಂದ್ರೆ ಚಿಕ್ಕ ಮಕ್ಳನ್ನ ಕೆಲ್ಸಕ್ಕೆ ಸೇರ್ಸ್ಕೋಬಾರ್ದು ಅಂತ ಒಂದು ನಿಯಮ ಆಗ್ತಾನೆ ಜಾರಿಯಾಗಿದ್ದು. ಬಾಲ ಕಾರ್ಮಿಕ ಪದ್ಧತಿ. ಹ್ಮ್ ಆಗಷ್ಟೇ ಜಾರಿಯಾಗಿದ್ದು. ಅಂದ್ರೆ ಆಗ ಕೆಲವ್ರು ಏನ್ ಮಾಡೋರು, ದೊಡ್ಡಪ್ಪರ ಮಕ್ಳು ಚಿಕ್ಕಪ್ಪರ ಮಕ್ಳು ಹಿಂಗೆ ಅಂಗಡಿಗೆ ಬಂದವ್ರೆ ನೋಡ್ಕೊ ಹೋಗೋದಕ್ಕೆ ಈ ತರ ಒಂದು ಕಾರಣಗಳು ಕೊಡೋರು. ನನ್ನ ಪ್ರಶ್ನೆ ಇದ್ದಿದ್ದು, ಏನ್ ಆ ಹುಡುಗಿದೇ ಪ್ರಪೋಸ್ ಅಲ್ಲ ಅಥವಾ ನಿಮ್ಮ ಕಡೆಯಿಂದ ಆಸಕ್ತಿ? ಇಲ್ಲ, ಆ ಹುಡುಗಿನೇ ಪ್ರಪೋಸ್ ಮಾಡಿತ್ತು ನಿಮ್ಮನ್ನ. ಹಾ, ಏನಂತ? ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ. ಏನಂದ್ರಿ ನೀವು? ನಮ್ಗಾಗೇನಂತ ಇದಿಲ್ಲ ಗುರುಗಳೇ, ನಮ್ಗೆ ಅಷ್ಟು ಆ ಟೈಮಲ್ಲಿ ಏನ್ ಲವ್ ಮಾಡ್ಬೇಕಷ್ಟೇ. ಸರಿ, ಇನ್ನೇನು ಅದಕ್ಕೆ ಅರ್ಥನೇ ಗೊತ್ತಿರ್ಲಿಲ್ಲ. ಆಯ್ತು, ಮಾಡ್ತೀನಿ ಅಂದ್ರ? ಮಾಡ್ತೀನಿ ಅಂದೆ, ಒಪ್ಕೊಂಡೆ. ಎಲ್ಲಾ ಮಾಡಿ ನಾನು 3 ವರ್ಷ ಲವ್ ಮಾಡಿದ್ದೀನಿ. ಬಟ್ ನನಗೆ ಯಾವಾಗ ಕೈ ಕೊಟ್ಟು ಬಿಟ್ಟೋದ್ಲು ಆಗ್ಲೇ ಗೊತ್ತಾಗಿದ್ದು ಒರಿಜಿನಾಲಿಟಿ ಲವ್ ಅಂದ್ರೆ ಏನು ಅಂತ. ಮುಡಿ ಕೊಟ್ಬಿಟ್ಟಿದ್ದೆ, ಅವ್ರು ನನ್ ಹಿಂದೆ ಚೇರಲ್ಲೇ ಇದಾರೆ, ನಾನ್ ಮುಂದೆ ಚೇರಲ್ಲಿ ಇದ್ದೀನಿ. ನೀನೇ ಅಂತ ಗೊತ್ತಾಗಿಲ್ಲ? ನಾನೇ ಅಂತ ಗೊತ್ತಾಗಿಲ್ಲ. ಅಲ್ಲ, ಮುಡಿ ಕೊಟ್ಟಿದ್ದೇನು ಅವತ್ತೇ ಕೊಟ್ಟಿದ್ರೆ? ಈ ಹಿಂದೆ ಮುಡಿ ಕೊಟ್ಟಾಗ ನಿಮ್ಮನ್ನ ನೋಡಿರ್ಲಿಲ್ವ ಅವರು? ನಾನು ಹಿಂದ್ಲು ದಿವ್ಸ ಮುಡಿ ಕೊಟ್ಟು, ನಾನು ಇಲ್ಲಿ ಅದೇ ಫಸ್ಟ್ ಟೈಮ್ ಹುಡುಗಿ ನನ್ನ ನೋಡಿದ್, ನನ್ ಮುಡಿ ಕೊಟ್ಟಾಗ. ಅಯ್ಯೋ ಪಾಪಿ, ಅದೇ ಆಯ್ತು. ಅದೇ ಫಸ್ಟ್ ಟೈಮ್ ಹುಡುಗಿ ನನ್ನ ಮುಡಿ ಕೊಟ್ಟಾಗ ನೋಡಿದ್ದು. ಒಂದ್ ಫೋಟೋನಾರ ಕಳ್ಸಿದ್ರೆ ಪ್ರೀತಿನಾರ ಉಳಿಯೋದಲ್ಲಪ್ಪ. ನೋಡ್ಬಿಟ್ರು? ನೀವ್ ನೋಡಿದ್ದ? ನಾನೇ ಹಿಂದೆ ತಿರುಗಿ, ಅಂದ್ರೆ ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ಮಾಮೂಲಿ ಲೈಟ್ ಎಲ್ಲ ಆನ್ ಮಾಡ್ತಾರಲ್ಲ ಇನ್ನು ಇಂಟರ್ವ್ಯೂ ಬಿಟ್ಟಾಗ. ಲೈಟ್ ನನ್ಗೆ ಹೊಡಿಬೇಕು. ಇಂಟರ್ವಲ್ ಇಲ್ಲ, ಲೈಟ್ ಹಾಕಿಲ್ಲ ಅಂದಿದ್ರೆ ಇವತ್ತು ನನ್ನ ಲೈಫ್ ಇನ್ನೂ ಹಾಳಾಗೋಗ್ಬಿಟ್ಟಿರೋದು ಗುರುಗಳೇ. ಲೈಟ್ ಹಾಕಿಲ್ಲ ಅಂದ್ರೆ ನೀವು ಕತ್ಲಲ್ಲೇ ಇರ್ತಿದ್ರಿ. ಲೈಫ್ ಎಲ್ಲ ಕತ್ಲಲ್ಲೇ ಇರುವಂತ ಪರಿಸ್ಥಿತಿ ಬಂದ್ಬಿಡೋದು. ಪುಣ್ಯ ಲೈಟ್ ಹಾಕಿದ್ದಕ್ ಬೆಳಕಿಗೆ ಬಂದ್ರಿ. ಅಲ್ಲಿ ಏನಂದ್ರಿ ನೀವು? ಅಲ್ಲಿ ಇದ್ದಾನಿಂದಾಗ ಏನಂದ್ರಿ? ನಾನೊಂದು ಹುಡುಗಿ ಲವ್ ಮಾಡ್ತಿದ್ನಲ್ಲ, ಆಕೆ ಫ್ರೆಂಡ್ ಅಣ್ಣ. ಆಕೆ ಫ್ರೆಂಡ್ ಅಣ್ಣ. ನಾನು ಅವಳನ್ನ ಹಿಂಬಾಲಿಸ್ಕೊಂಡೆ ಹೋದೆ, ಯಾಕೆಂದ್ರೆ ಅವ್ರ ಅಣ್ಣ ಸಿಕ್ತಾನಲ್ಲ. ಆ ಉದ್ದೇಶಕ್ಕೆ ಅವಳು ಹಿಂದೆನೆ ಹೋದೆ. ಅವಳು ಹಿಂದೆ ಹೋಗ್ತಿದ್ದಂಗೆ, ಅವ್ರ ಮನೆಗೆ ಹೋಗ್ತಿದ್ದಂಗೆನೆ ಪ್ಲೇಟೇ ಬದಲಾಯಿಸ್ಬಿಟ್ಲು ಅವಳಲ್ಲಿ ಹೋಗಿ. ನನ್ನನ್ನ ಅಲ್ಲಿಂದ ಊರಿಂದಲೂ ಫಾಲೋ ಮಾಡ್ಕೊ ಬರ್ತಾವನೆ, ಬಹಳ ಟಾರ್ಚರ್ ಕೊಡ್ತಾವನೆ ಅಂತ. ಸಿಕ್ಕಿದ್ದೆ ಚಾನ್ಸ್ ಊರುಗಳೇ. ಹಳ್ಳಿ ಕಡೆ ಕೇಳ್ಬೇಕಾ, ಗುದ್ಮಟ್ಟೆ ದಡಿ ಎಲ್ಲ ಇಟ್ಕೊಂಡ್ಬಿಟ್ಟು ನಿನ್ ಮೇಲೆ ಓಹೋ ಅರ್ಧ ಗಂಟೆ 3/4 ಗಂಟೆ ಫುಲ್ ಕೋಟಿಂಗ್ ಕೊಟ್ರು. ಅಂದ್ರೆ ಹೊಡೆದ್ರು. ಅದನ್ನ ಕೋಟಿಂಗ್ ಕೊಟ್ರು ಅಂದ್ರಿದ್ದ? ನಿಮ್ಗೆ ಹೊಡೆದ್ರು ಅಂದ್ರೆ ಹೊಡೆದ್ರು. ನಿಮ್ಗೆ ಹೇಳಕ್ಕೂ ಬಿಡ್ಲಿಲ್ಲ ನಿಮ್ ವಿಷಯ ಏನು ಅಂತ? ಏನು ಅಂತ ಹೇಳಕ್ ನನ್ನ ಬಾಯ್ಬಿಟ್ಟು ಕೇಳಕ್ಕೂ ಬಿಟ್ಟಿಲ್ಲ. ಬಂದವ್ರಿಗೆಲ್ಲ ಬೆನ್ನಿಗೆ ಸಿಕ್ಕರು ಬೆನ್ನಿಗೆ ಹೊಡಿಯೋದು, ಮುಂದೆ ಹೊಟ್ಟೆಗೆ ಸಿಕ್ಕರು ಹೊಟ್ಟೆಗೆ ಹೊಡಿಯೋದು, ಕೈ ಸಿಕ್ಕರು ಕೈ ಹೊಡಿಯೋದು. ದೇವಸ್ಥಾನದ ಗಂಟೆ ಬಾರಿಸ್ತಾ ಈ ಕಡಿಮೆ ಅಂದ್ರೆ ಒಂದು 150-200 ಜನ ಗುರುಗಳೇ. ಅಂದ್ರೆ ನನ್ನ ಇದ್ರಲ್ಲಿ ನಾನೇ ಕರೆಕ್ಟ್ ಆಗಿಲ್ಲ. ಅಂದ್ರೆ ಒಂದು ನೀಟಾಗಿ ಇರ್ಬೇಕಾಗಿರುವಂತ ಜಾಗದಲ್ಲೇ ನಾನು ನೀಟಾಗಿಲ್ಲ. ನಾನು ಮನೇನ ಅಷ್ಟು ನೀಟಾಗಿ ನೋಡ್ಕೊಂತ ಇಲ್ಲ, ಹೆಂಡತಿ ಮಕ್ಕಳನ್ನ ಅಷ್ಟು ನೀಟಾಗಿ ಇದ್ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಮನ್ಸಿಗೆ ನಾನು ಎಷ್ಟೇ ದುಡಿದ್ರು ಅವ್ರ ಜೊತೆ ಇರ್ತಾ ಇಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ ಅವ್ರು ಏನು ಕೇಳ್ದೇನೆ ನಾನು ಏನೂ ಮಾಡ್ತಾನೂ ಇಲ್ಲ. ಅಂದ್ರೆ ಹೆಂಡತಿ ಮಕ್ಳಿಗೋಸ್ಕರ ನಾನು ಏನೂ ಮಾಡ್ತಾ ಇಲ್ಲ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ತುಂಬಾ ಇದೆ ಗುರುಗಳೇ. ಏನ್ ಹೇಳೋಣ ಏನ್ ಬಿಡೋಣ ಅನ್ನೋದೇ ಗೊತ್ತಿಲ್ಲ ನನ್ಗೆ, ಅಷ್ಟೊಂದಿದೆ.
ಅಂದ್ರೆ ಚಿಕ್ಕ ವಯಸ್ಸಿಂದ ನೋಡಿದೊಂದ್ ಜೀವನ, ಹ್ಮ್ ಬಟ್ ಇವತ್ ಬದುಕ್ತಿರೋ ಜೀವನನೇ ಬೇರೆ. ಹ್ಮ್ 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 ಅಂದ್ರೆ ಹುಟ್ಟಿದೊಂದು 10 ವರ್ಷ 12 ವರ್ಷಕ್ಕೆ ತಾಯಿ ಕಳ್ಕೊಂಡು, ಹ್ಮ್ ತಂದೆ ನಮ್ ಜೊತೆನೇ ಇಲ್ಲ. ಅಂದ್ರೆ ತಾಯಿ ಏನಾಗಿತ್ತು ಅವ್ರಿಗೆ? ನಮ್ ತಾಯಿ ನಮ್ ತಂದೆ ಇನ್ನೊಂದ್ ಮದ್ವೆ ಆಗಿದ್ರು ಗುರುಗಳೇ. ಅಂದ್ರೆ ತಾಯಿ ಇದ್ದ ಕಾಲದಲ್ಲಿ. ಇದ್ದಂಗೆನೆ ಇನ್ನೊಂದ್ ಮದ್ವೆ ಆಗಿದ್ರು. ಹ್ಮ್ ಹ್ಮ್ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ದೇನೆ ಸೂಸೈಡ್ ಮಾಡ್ಕೊಂಡ್ರು. ನಾವಿಬ್ರು ಅಣ್ಣ ತಮ್ದಿರು. ಓಹೋ, ಅಂದ್ರೆ ಬೇರೆ ಮದ್ವೆ ಆಗ್ಲಿಕ್ಕೆ ಕಾರಣ ಏನು? ಏನ್ ಕಾರಣ ಅಂತಾನೆ ಗೊತ್ತಿಲ್ಲ ಗುರುಗಳೇ ನಮ್ಗೆ. ಇವತ್ವರ್ಗು ನನಗ್ ಗೊತ್ತಿರಂಗೆ ಯಾವ್ದೇ ರೀತಿ ಕಾರಣ ನನ್ಗೆ ಇವತ್ವರ್ಗು ತಿಳಿದಿಲ್ಲ ಗುರುಗಳೇ. ಹ್ಮ್ 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 ಸೊ ಅದಾದ್ಮೇಲೆ ನಿಮ್ ತಾಯಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿ ಅವ್ರ ಹಂಗೆ ಆತ್ಮಹತ್ಯೆ ಮಾಡ್ಕೊಂಬಿಟ್ರು. ಸೂಸೈಡ್ ಮಾಡ್ಕೊಂಡ್ರು. ಹ್ಮ್ ಅದಾದಾಗ್ಲಿಂದ ನಾವು ಏನು ಅಷ್ಟು ನೀಟಾಗಿ ಏನು ಇರ್ಬೇಕು ಅನ್ನೋ ಒಂದು ತಲೆಗ್ ಮೈಂಡ್ ಸೆಟ್ ಬರ್ಲೂ ಇಲ್ಲ. ಯಾಕೆಂದ್ರೆ ನಮ್ಗೆ ಆ ಟೈಮಲ್ಲಿ ಅಷ್ಟು ಪೇಶನ್ಸ್ ಇಲ್ಲ ನಮ್ಗೆ. ತಾಯಿ ಹೋದ್ಮೇಲೆ ತಂದೆ ಬಳಿ ಹೋದ್ರ ಅಥವಾ ತಂದೆ ಬರ್ಲೇ ಇಲ್ವ ಮತ್ತೆ? ತಂದೆ ಮನೆಗೇನೆ ಬಂದು ನಮ್ ತಾಯಿ ತೀರ್ಕೊಂಡು ಒಂದ್ ಸ್ವಲ್ಪ ದಿವಸಕ್ಕೆ ಹ್ಮ್ ಕಲ್ಲಿಗಿಕ್ಕಿ ಬ್ಲಾಸ್ಟ್ ಮಾಡ್ತಾರಲ್ಲ, KF ಬರುತ್ತಲ್ಲ, ಹಾ ಆ KF ತಂದು ಮನೆಗೆ ಇಟ್ಬಿಟ್ಟು ಬ್ಲಾಸ್ಟ್ ಮಾಡಕ್ ನೋಡಿದ್ರು. ನಿಮ್ಮ ಸಮೇತ? ಎಲ್ಲಾರ ಸಮೇತ, ನಮ್ಮ ಅಜ್ಜಿ ತಾತ ಎಲ್ಲಾರ ಸಮೇತ. ಅಯ್ಯಯ್ಯೋ. ಅಂದ್ರೆ ಭೂಮಿ ಮೇಲೆ ಎಷ್ಟು ಒಳ್ಳೆಯವರು ಇದಾರೋ ಅದು ಡಬಲ್ ಕೆಟ್ಟವರು ಇದಾರೆ, ಅಷ್ಟೇ ಡಬಲ್ ಒಳ್ಳೆಯವರು ಇರ್ತಾರೆ ಅನ್ನೋದು ನನಗ್ ಡೌಟ್. ತನ್ ತಂದೆ ಅಲ್ಲಿ ಅಂದ್ರೆ ಅಲ್ಲಿ ಬದುಕೊಂಡ್ರಿ, ಅಲ್ಲೇನು ಆಗ್ಲಿಲ್ಲ? ಅಲ್ಲೇನು ಆಗಿಲ್ಲ. ಅಂದ್ರೆ ಅಜ್ಜಿ ತಾತ ಇದ್ರು, ಹ್ಮ್ ಹಂಗಾಗಿ ನಮ್ಗೆ ಯಾವ್ದೇ ರೀತಿ ತೊಂದ್ರೆ ಆಗ್ಲಿಲ್ಲ. ಏನು ಓದಿದ್ದೀರಿ ನೀವು? ನಾನು 4ನೇ ಕ್ಲಾಸ್ ಅಷ್ಟೇ ಗುರುಗಳೇ. ಅದು ಓದಿರೋದು ಸಮೇತ ನಮಗೆ ಜ್ಞಾಪನ ಇಲ್ಲ. ಮತ್ತೆ ಎಲ್ಲ ಜ್ಞಾಪನ ಇಲ್ಲ ಅಂದ್ರೆ ಮತ್ತೆ ಏನ್ ನೆನ್ಪಿಟ್ಕೊಂಡಿದ್ದೀರಿ ನೀವು? ನನ್ಗೆ ಇವತ್ವರೆಗೂ ಓದಕ್ಕೆ ಬರೆಯಕ್ಕೆ ಏನು ಬರಲ್ಲ ಗುರುಗಳೇ. ಆಯ್ತು, ತೊಂದ್ರೆ ಇಲ್ಲ. ಬಟ್ ನೀವು ಅಣ್ಣನೋ ನೀವು ತಮ್ಮನೋ? ನಾನು ಅಣ್ಣ. ಓಕೆ. 4ನೇ ಕ್ಲಾಸು ಓದಿ ಅಲ್ಲಿಗೆ ನಿಲ್ಸಿದ ಮೇಲೆ ಆಮೇಲೆ ಏನ್ ಕೆಲ್ಸಕ್ಕೆ ಸೇರ್ಕೊಳ್ತಿದ್ರ ಅಥವಾ ಏನ್ ಕೆಲಸ ಮಾಡ್ತಿದ್ರಾ? ಅಂದ್ರೆ ನಮ್ ತಾಯಿ ಇದ್ದಾಗ್ಲೇನೆ ನಾನು ಸ್ಕೂಲ್ ಓದೋದ್ ಬಿಟ್ಟಿದ್ದು. ಹ್ಮ್ ಅದು ಬಿಟ್ಟು ಹೋದ್ಮೇಲೆ ನಮ್ ತಾಯಿನೇ ಒಂದು ಕಡೆ ಬೇಕ್ರಿ ಕೆಲ್ಸಕ್ಕೆ ಸೇರ್ಸಿದ್ರು. ಬೇಕ್ರಿಲಿ? ಹ್ಮ್ ಬೇಕ್ರಿ ಕೆಲ್ಸಕ್ಕೆ ಸೇರ್ಸಿದ್ರು. ಮತ್ತೆ ನನ್ಗೆ ಅಲ್ಲಿ ಇರಕ್ ಆಗ್ಲಿಲ್ಲ. ಓಕೆ. ಅಲ್ಲಿ ಇರಕ್ ಆಗದಿರೋ ಕಾರಣ ನಮ್ಮ ತಾಯಿ ಏನ್ ಮಾಡೋರು, ಮತ್ತೆ ನಮ್ ತಾಯಿ ನಾನ್ ಬೇಕ್ರಿಲಿ ಇದ್ದಾಗ್ಲೇ ನಮ್ ತಾಯಿ ತೀರ್ಕೊಂಡಿದ್ದು, ಸೂಸೈಡ್ ಮಾಡ್ಕೊಂಡಿದ್ದು. ಹ್ಮ್ ಇದ್ದಾಗ್ಲೇ ಸೂಸೈಡ್ ಮಾಡ್ಕೊಂಡ್ರು. ಅದಾದ್ಮೇಲೆ ನಮ್ ತಾಯಿ ತೀರ್ಕೊಂಡು 1 ವಾರಕ್ಕೇನೆ ನಾನು ಮನೆ ಬಿಟ್ಟು ಓಡೋಗ್ಬಿಟ್ಟೆ. ಮನೆ ಬಿಟ್ಟು ಹೋಗ್ಬಿಟ್ರಾ? ಮನೆ ಬಿಟ್ಟು ಓಡೋಗ್ಬಿಟ್ಟೆ. ಏನು ನಿಮ್ ತಲೆಯಲ್ಲಿ ಆ ಸಮಯದಲ್ಲಿ ಏನು ಓಡ್ತಾ ಇತ್ತು? ನನ್ಗೆ ಆ ಸಮಯದಲ್ಲಿ ಒಂದು ಈ ಕಡೆ ತಾಯಿ ಇಲ್ಲ, ಇನ್ನೊಂದ್ ಕಡೆ ನನಗೆ ಇನ್ನೇನ್ ಲೈಫ್ ಏನಿದೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಎಷ್ಟು ವಯಸ್ಸು ಆಗ ನಿಮ್ಗೆ ಅಂದಾಜು? ಆಗ ಒಂದು 12-13 ವರ್ಷ ಇರ್ಬೋದು ಅಷ್ಟೇ ಗುರುಗಳೇ. ಇನ್ನೇನ್ 4ನೇ ಕ್ಲಾಸ್ ಅಂದ್ರೆ ಅಷ್ಟೇನೆ. ಹೊರಗಡೆ ಹೋಗೋ ಧೈರ್ಯ ಇತ್ತಾ? ಅಲ್ಲ, ಧೈರ್ಯ ಇತ್ತ ಅವತ್ತಿಗೆ ಹೊರಗಡೆ ಹೋಗೋ ಧೈರ್ಯ ಅಂದೆ? ಧೈರ್ಯ ಇತ್ತು ಗುರುಗಳೇ, ತುಂಬಾ ಬಂಡ್ ಧೈರ್ಯ. ಅವತ್ತಿನ ಹುಟ್ಟಾಗ್ಲಿಂದಲೂ ಸ್ವಲ್ಪ ಬಂಡ ಧೈರ್ಯನೇ. ಹೊರಗಡೆ ಹೋದ್ರಿ? ಎಲ್ಲೂ ಹೋದ್ರಿ? ನಾನು ಆಗ ಗುರುಗಳೇ ನಮ್ಮ ತಾಯಿ ತೀರ್ಕೊಂಡಾದ್ಮೇಲೆ ಒಂದ್ ಜಾಗಕ್ಕೆ ನಮ್ ತಾತ ಹೋಟ್ಲು ಕರ್ಕೊಂಡೋಗಿ ಹಾಕಿದ್ರು. ಇವ್ನಿಗೆ ವಿದ್ಯೆನೂ ಅಷ್ಟೇ ಇಲ್ಲ, ಇನ್ನೇನು ಮಾಡಕ್ ಆಗಲ್ಲ ಅಂದ್ಬಿಟ್ಟು ಹೋಟ್ಲು ಕರ್ಕೊಂಡೋಗಿ ಹಾಕಿದ್ರು. ನಾನು ಅಲ್ಲಿಂದ ಏನ್ ಮಾಡ್ದೆ, ಮತ್ತೆ ಅಲ್ಲಿ ಬಿಟ್ಟು ಮತ್ತೆ ಓಡೋಗ್ಬಿಟ್ಟೆ. ಒಂದು ಮೆಣಸಿನ್ಕಾಯಿ ಗಾಡಿ ಎತ್ಕೊಂಡು ಮಾರ್ಕೆಟ್ ಅಲ್ಲಿ ಆ ಲಾರಿ ಲೋಡ್ ಆಗ್ತಿತ್ತು. ಆ ಲಾರಿ ಅಡಿಲಿ ಮೆಣಸಿನ್ಕಾಯಿ ಮೂಟೆ ಕೆಳಗಡೆ ಉಸ್ಕೊಂಡು ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಒಂದು ಗೋಬಿ ಅಂಗಡಿಲಿ ಕೆಲಸ ಮಾಡ್ತಿದ್ದೆ. ಗೋಬಿ ಅಂಗಡಿಲಿ ಕೆಲಸ ಮಾಡ್ತಿದ್ದೆ. ಅಲ್ಲೇನ್ ಸಂಬಳ, ಆಗಿನ ಟೈಮಲ್ಲಿ ನಮಗ್ ಸಂಬಳ ಅಂದ್ರೆ ಏನು ಅಂತ ಗೊತ್ತಿಲ್ಲ ಬಿಡಿ. ಅಲ್ಲ, ಅಷ್ಟು ಚಿಕ್ಕ ಹುಡುಗನ್ನ ಸೇರ್ಸ್ಕೊಂಡ್ರ ಅವರು? ಸೇರ್ಸ್ಕೊಂಡ್ರು. ಅಂದ್ರೆ ಅದು ನಾನು ಆ ಟೈಮಲ್ಲೇನೆ ಅಂದ್ರೆ ಚಿಕ್ಕ ಮಕ್ಳನ್ನ ಕೆಲ್ಸಕ್ಕೆ ಸೇರ್ಸ್ಕೋಬಾರ್ದು ಅಂತ ಒಂದು ನಿಯಮ ಆಗ್ತಾನೆ ಜಾರಿಯಾಗಿದ್ದು. ಬಾಲಕಾರ್ಮಿಕ ಪದ್ಧತಿ ಆಗಷ್ಟೇ ಜಾರಿಯಾಗಿದ್ದು. ಅಂದ್ರೆ ಆಗ ಕೆಲವ್ರು ಏನ್ ಮಾಡೋರು, ದೊಡ್ಡಪ್ಪರ ಮಕ್ಳು ಚಿಕ್ಕಪ್ಪರ ಮಕ್ಳು ಹಿಂಗೆ ಅಂಗಡಿಗೆ ಬಂದವ್ರೆ ನೋಡ್ಕೊ ಹೋಗೋದಕ್ಕೆ ಈ ತರ ಒಂದು ಕಾರಣಗಳು ಕೊಡೋರು. ಓಕೆ. ನಿಮ್ದಲ್ಲಿ ಏನ್ ಪಾತ್ರೆ ತಟ್ಟೆ ತೊಳಿಯದ?
ಪಾತ್ರೆ ಗೀತ್ರೆ ತೊಳೆಯೋದು, ತಟ್ಟೆ ಗಿಟ್ಟೆ ತೊಳೆಯೋದು. ಅಂದ್ರೆ ಊಟ ಕೊಡೋರು ಅಷ್ಟೇ, ಸಂಬಳ ಕೊಡ್ತಿರ್ಲಿಲ್ಲ? ಊಟ ಕೊಡೋರು ಅದು ಅಳಿಸಿದ್ದು ಗಿಳಿಸಿದ ಅನ್ನ ಕೊಡೋರು. ಹ್ಮ್ ಅದು ಒಬ್ರು ಅಯ್ಯಂಗಾರ್ಸ್ ಹತ್ರ ಸೇರ್ಕೊಂಡಿದ್ದೆ. ಹ್ಮ್ ಅಂದ್ರೆ ಚೆನ್ನಾಗ್ ನೋಡ್ಕೊಂಡ್ರು. ಹ್ಮ್ ಬಟ್ ನಮ್ಗೆ ಆಗಿನ ಟೈಮಲ್ಲಿ ನಮ್ಗೆ ಏನು ಗೊತ್ತಿಲ್ದೇ ಇರೋ ಕಾರಣದಿಂದ ನಾವು ಏನು ಹೇಳಕ್ ಹೋಗ್ಬಾರ್ದು. ಹ್ಮ್ ಬಟ್ ನಾವು ಊಟ ಮಾಡೋ ಟೈಮ್ಗೆ ಅನ್ನ ಎಲ್ಲ ಅಳ್ಸಿರೋದು. ಹ್ಮ್ ಹ್ಮ್ ನಾವು 9:30 ಊಟ ಇಸ್ಕೊಂಬರೀವು, ಹ್ಮ್ 10 ಗಂಟೆ ಊಟ ಮಾಡಿವು, ಅಷ್ಟೊತ್ತಿಗೆ ಅಳ್ಸೋಗಿತ್ತು. ಹ್ಮ್ ಆತರ ಊಟ ಎಲ್ಲ ಮಾಡ್ತಿದ್ವು ನಾವು. 9 ಗಂಟೆಗೆ ಇಸ್ಕೊಂಬಂದು 10 ಗಂಟೆಗೆ ಯಾಕೆ ಮಾಡ್ತಿದ್ರಿ? ಅಂದ್ರೆ 9 ಗಂಟೆ ಈಗ 10 ಗಂಟೆಗೆ ಮಾಡಿದ್ರೆ 10 ಗಂಟೆಗೆ ಮಾಡಿ ಮಲ್ಕೊಂಡ್ರೆ ನಮಗೆ ಬೆಳಗ್ಗೆ ಗಂಟೆ ಮೇಂಟೈನ್ ಆಗೋದು ಅವ್ರು ಕೊಡೋ ಊಟ. ಓಹೋ. ಅದು 5 ಜನ ಊಟ ಮಾಡಿವು, 5 ಜನಕ್ಕೂ ಒಂದೊಂದೇ ಇಡೀ ಊಟ ಬರ್ತಾ ಇದ್ದಿದ್ದು. ಅಯ್ಯಯ್ಯೋ. ಅಂದ್ರೆ ನಮ್ಮ ಕೈಯಲ್ಲಿ, ಅವತ್ತಿನ ಕೈಯಲ್ಲಿ, ನನ್ನ ಚಿಕ್ಕ ವಯಸ್ಸಿನ ಕೈಯಲ್ಲಿ ಎಷ್ಟು ಒಂದು ಕೈ ಹಿಡಿದ್ರೆ ಹ್ಮ್ ಒಂದು 10-12 ವರ್ಷದ ಹುಡುಗ ಒಂದು ಕೈಯಲ್ಲಿ ಅನ್ನ ಹಿಡಿದ್ರೆ ಎಷ್ಟು ಬರುತ್ತೋ ಅಷ್ಟೇ ಊಟ ಆಗಿನ ಟೈಮಲ್ಲಿ ನಾವು. ಒಂದು ಮುಷ್ಟಿ. ಒಂದು ಮುಷ್ಟಿ ಅನ್ನ ಅಷ್ಟೇ. ಹ್ಮ್ ಅದ್ನು 5 ಜನ ನಾವು ತಿನ್ಬೇಕದನ್ನ. 5 ಜನ ಯಾರು? ನಾನು ಮತ್ತೆ ನಂತರ ಕೆಲಸ ಮಾಡ್ತಿದ್ದ ಹುಡುಗರು ತುಂಬಾ ಜನ ಇದ್ರಲ್ಲಿ. ಎಲ್ಲ ಬಾಲಕಾರ್ಮಿಕರೇ? ಅಂದ್ರೆ ಕೆಲವರು ಸ್ವಲ್ಪ ನನ್ಕಿಂತ ವಯಸ್ಸಾಗಿದ್ದವರು, ನನ್ಕಿಂತ ಒಂದು 15 ವರ್ಷ 16 ವರ್ಷ ಈ ತರದವ್ರು. ಹ್ಮ್ 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 ಇನ್ನ ಕೆಲವರು ನನ್ನ ವಯಸ್ಸಿನವರು. ಓಕೆ. ಇಲ್ಲಿ ನಿಮ್ಮ ಅಜ್ಜಿ ತಾತ ಇವ್ರು ಯಾರು ಹುಡ್ಕೋ ಪ್ರಯತ್ನ ಮಾಡಿಲ್ಲ? ಇಲ್ಲ, ಮಾಡಿದ್ರು. ಅವರು ಅವ್ರ ಕೈಲಿ ಆಗಿದ್ ಪ್ರಯತ್ನ ಎಲ್ಲ ಪಟ್ರು. ಹ್ಮ್ 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 ಅವ್ರ ಕೈಲಿ ಆಗಿದ್ ಪ್ರಯತ್ನ ಎಲ್ಲ ಪಟ್ಟಿ ನಾನು ಅವ್ರು ಕರ್ಕ ಬಂದ್ ಬಿಡೋದು, ನಾನು ಕದ್ದು ಓಡೋಗೋದು. ಓ, ನೀವು ಅಲ್ಲಿ ಹಂಗ ಹೋದ್ಮೇಲೆ ಮತ್ತೆ ಎಳ್ಕೊಂಬಂದಿದ್ರಾ? ಹಾ, ಅಲ್ಲ, ನೀವು ಮೆಣಸಿನ್ಕಾಯಿ ಗಾಡಿಲಿ ಹೋದ್ರಲ್ವಾ, ಅಲ್ಲಿ ಹುಡುಕಿ? ನಾ ಮೆಣಸಿನ್ಕಾಯಿ ಗಾಡಿಲಿ ಓಡೋಗಾದ್ಮೇಲೆ ಹ್ಮ್ ಮತ್ತೆ ನಮ್ಮ ಊರ್ ಸೈಡ್ ಅವ್ರು ಯಾರೋ ಒಬ್ರು ನೋಡಿ ನನ್ನನ್ನ ಬಂದು ನಮ್ ತಾತ ಕರ್ಕೊಂಡೋದ್ರು. ಹ್ಮ್ ಕರ್ಕೊಂಡೋಗಿ ಮತ್ತೆ ಒಂದ್ ಜಾಗ ಕೆಲ್ಸಕ್ಕೆ ಸೇರ್ಸಿದ್ರು. ಮತ್ತೆ ನಂದು ಅದೇ ಚೇಷ್ಟೆ. ಅಂದ್ರೆ ಆಗಿನ ಮೈಂಡ್ ಸೆಟ್ ಇನ್ಯಾರು ಇಲ್ಲ ಇಲ್ಲಿ. ಹ್ಮ್ ಹ್ಮ್ ನಮ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಯಾರಿಗೂ ಇಲ್ಲ ಅಷ್ಟೇ ಹ್ಮ್ ಹ್ಮ್ ಅವತ್ತಿನ ಟೈಮಲ್ಲಿ. ಹಂಗಾಗಿ ನಾನೇನ್ ಮಾಡೋದು, ಅವ್ರು ಕರ್ಕ ಬರೋದು, ನಾನು ಓಡೋಗೋದು. ಇದೇ ಒಂದ್ 3-4 ಸತಿ ಆಗೋಯ್ತು, ಅವರು ಬಿಟ್ಬಿಟ್ರು. ಹ್ಮ್ ಅಂದ್ರೆ ಆಗ ನನ್ಗೊಂದು 18 ವರ್ಷ ತುಂಬಾ ಗಂಟೆ ಇತ್ತಲ್ಲ ಅದೊಂದು ಇದು ಟೈಮು. ಹ್ಮ್ ಆಗ ಹೆಂಗೆ ಅಂದ್ರೆ ಬರೀ 2-2 ತಿಂಗಳು 3-3 ತಿಂಗಳು ಎಲ್ ಬೇಕ ಅಲ್ಲೇ ಮಲಗೋದು, ಎಲ್ ಬೇಕೋ ಈಗ ಊಟ ಕೊಟ್ರೆ ಅಷ್ಟೇನೆ, ನಮ್ಗೆ ಇನ್ನೇನ್ ಸಂಬಳ ಇಲ್ಲ. ಹ್ಮ್ 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 ಊಟ ಕೊಟ್ರೆ ಅಷ್ಟೇನೆ, ಇನ್ನು ಬೇರೆ ಸಂಬಳ ಗಿಂಬಳ ಆತರ ಯಾವ್ದೇ ರೀತಿ ನನಗ್ ಗೊತ್ತಿರಂಗೆ ಒಂದ್ 2 ಜಾಗದಲ್ಲಿ ನನಗೆ ಸಂಬಳ ಕೊಟ್ಟಿರೋ. ಹ್ಮ್ ಅದ್ ಬಿಟ್ರೆ ಇನ್ನೆಲ್ಲೂ ಸಂಬಳ ತಗೊಂಡಿನಿ ಅನ್ನೋ ಜ್ಞಾಪಕ ಇವತ್ತವರೆಗೂ ಇಲ್ಲ. ಹ್ಮ್ ಅಂದ್ರೆ ಏನು ಅಂದ್ರೆ ಅವತ್ತಿನ ಟೈಮಲ್ಲಿ ಈ ತರ ಕದ್ದೋಡ್ ಬಂದವರು ಇರಿಸ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋಂಥವ್ರು ತುಂಬಾ ಜನ ಇದ್ರು ಅವತ್ತಿನ ಟೈಮಲ್ಲಿ. ಹ್ಮ್ 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 ಕದ್ದೋಡ್ ಬಂದವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಜೀವನ ಮಾಡ್ತಿದ್ರು ತುಂಬಾ ಜನ ಇದ್ರು ಗುರುಗಳೇ. ಹ್ಮ್ ಹ್ಮ್ ಆತರ ಅದೊಂದು ಲೈಫ್, ಅದೊಂದು ಹೆಂಗಿತ್ತು ಅಂದ್ರೆ ಆ ಟೈಮಲ್ಲಿ. ಆಗ ನನ್ಗೆ ಏನು ಕಷ್ಟ ಏನು ಗೊತ್ತಾಗಿಲ್ಲ. ಹ್ಮ್ ಬಟ್ ಅವ್ರು ಕೊಡೋ ಬಟ್ಟೆ, ಅವ್ರು ಇಕ್ಕಂದ್ ಬಿಸಾಕಿದಂತ ಬಟ್ಟೆಗಳು ನಮಗ್ ಸಿಕ್ತಿದ್ವು ಇಟ್ಕೊಳ್ಳೋದಕ್ಕೆ. ಅವಾಗ ಅದೇ ಖುಷಿ. ಅವ್ರು ಹಾಕಿದ್ ಕೊಟ್ಟಿದ್ ಬಟ್ಟೆ ಚೆನ್ನಾಗಿರೋ ಬಟ್ಟೆ ಆಗ್ಬಿಟ್ರೆ ನಮ್ಗೆ ಅದೇ ಹೊಸ ಬಟ್ಟೆ ನಮ್ಗೆ ಆಗಿನ ಟೈಮಲ್ಲಿ. ಹ್ಮ್ 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 ಆಯ್ತು. ಆಮೇಲೆ ಅಲ್ಲಿಂದ ಹಿಂಗೆ ಮಾಡ್ತಾ 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 ಇನ್ನೊಂದ್ ಜಾಗಕ್ಕೆ ಬಂದೆ. ಹಸು ಮೇಯಿಸ್ಕೊಂಡು ಒಬ್ರ ಹತ್ರ ಇದ್ದೆ. ಹ್ಮ್ ಹಸು ಮೇಯಿಸ್ಕೊಂಡು ಅವ್ರ ಹತ್ರ ಇದ್ದು, ಅವ್ರ ಹತ್ರನೇ ಒಂದು 6-7 ವರ್ಷ ಕೆಲ್ಸ ಮಾಡಿದೆ. ಹ್ಮ್ ಅವ್ರಿಗೊಂದು ನಂಬಿಕೆ ಬಂತು. ಹ್ಮ್ ಆ ನಂಬಿಕೆ ಬಂದಿದ್ದು, ಒಂದು ನಂಬಿಕೆಯಿಂದ ಬೇಕರಿ ಮಾಡ್ಕೊಟ್ರು ನನ್ಗೇನೆ ಸ್ವಂತ. ಅಂದ್ರೆ ಅವತ್ತಿಗಾಲಿ ಒಂದ್ 20-21 ವರ್ಷ ಆಗಿತ್ತು. ಅಂದ್ರೆ ನಾನು ಈ ಅವ್ರ ಹತ್ರ 6 ವರ್ಷ ಕೆಲಸ ಮಾಡಿದೆ ಅಂತ ಅನ್ನಲ್ಲ, ಅಷ್ಟೊತ್ತಿಗೆ ನನಗೆ 18 ವರ್ಷ ತುಂಬಿತ್ತು ನನಗೆ ವಯಸ್ಸು. ಓಕೆ ಓಕೆ 18 ವರ್ಷ ವಯಸ್ಸು ತುಂಬಿತ್ತು ನನಗೆ ಅಷ್ಟೊತ್ತಿಗೆ. ಹ್ಮ್ ಹ್ಮ್ 18 ವರ್ಷ ವಯಸ್ಸು ತುಂಬೋ ವರ್ಷದಲ್ಲಿ ನನ್ಗೆ, ನಾನು 19 ವರ್ಷಕ್ಕೆ ನನ್ಗೆ 19 ವರ್ಷ ಏಜ್ ಅಷ್ಟರಲ್ಲಿ ನನಗೆ ಸ್ವಂತ ಬೇಕರಿ ಮಾಡ್ಕೊಟ್ಟಿದ್ರು ಅವ್ರು. ಹ್ಮ್ 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 ಸ್ವಂತ ಬೇಕರಿ ಅಂದ್ರೆ ಯಾವ ತರ ಅಂದ್ರೆ ಲೀಸಿಕ್ ಟೈಪ್ ಅಲ್ಲಿ, ನನ್ಗೆ ಇಷ್ಟು ಕಟ್ಕೊಂಡ್ ಹೋಗು, ಮಿಕ್ಕಿದೆಲ್ಲ ನಿಂಗೆ ಅಂತ ಮಾಡ್ಕೊಟ್ಟಿದ್ರು. ಓಕೆ. ನಾನು ಅದೊಂದು ಸ್ವಲ್ಪ ವರ್ಷ ಮಾಡಿದೆ. ಹ್ಮ್ ಬಟ್ ಆ ಟೈಮಲ್ಲಿ ನಮ್ಗೆ ನಮ್ ತಂದೆನ್ ಕರ್ದೆ, ಆಗ್ಲೂ ಬಾಯ್ ಬಿಟ್ಟೆಲ್ಲ ಕರ್ದೆ. ಹ್ಮ್ ಅವ್ರು ಒಂದ್ ಮಾತಂದ್ರು, ನಾನಿರೋ ಜಾಗದಲ್ಲಿ ಬಂದು ನೀನ್ ಮಾಡು, ನೀನಿರೋ ಜಾಗಕ್ಕೆ ನಾನ್ ಬರಲ್ಲ.
ಒಬ್ನೇ. ಎಷ್ಟೊತ್ತು ಅಂತ, ಈಗ ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ ಸಂಜೆ 11 ಗಂಟೆ ಗಂಟ ಬೇಕರಿಲಿ ಒಬ್ನೇ ಇರ್ಬೇಕು. ಹ್ಮ್ 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 ಅದೊಂದು ಆ ಟೈಮಲ್ಲಿ ನಮ್ ತಂದೆ ಎಲ್ಲ ಕೇಳ್ದೆ, ಬನ್ನಿ ನಾನ್ ನಿಂತ್ಕೊಂಡ್ ಮಾಡ್ತೀನಿ, ನೀವ್ ಇರಿ, ನಿಮ್ಗೆ ಏನ್ ಬೇಕು ನಾನೆಲ್ಲ ಮಾಡ್ತೀನಿ ಅಂತ ಅಂದಿದ್ದೆ. ಹ್ಮ್ ಇಲ್ಲ ನಾನಿರೋ ಜಾಗ ಬಾ ನೀನು, ಹ್ಮ್ ಇಲ್ಲಿ ಬಂದು ಮಾಡು, ನಾ ಇರ್ತೀನಿ ಅಂತ ಅಂದ್ರು. ಅಂದ್ರೆ ಈಗ ನಾವು ಬಂಡವಾಳ ಹಾಕಿ ಮಾಡಿದಿದ್ರೆ ಅದ್ ನಮಗೆ ನಾವ್ ಎಲ್ಲಿ ಬೇಕಿದ್ರು ಹೋಗಿ ಮಾಡುವಂತ ಕೆಪಾಸಿಟಿ ಇರ್ತಿತ್ತು, ಹ್ಮ್ ಹ್ಮ್ ಪವರ್ ಇರ್ತಿತ್ತು. ಇನ್ನೊಬ್ರು ಒಂದ್ ನಂಬಿಕೆಯನ್ನ ನನಗೆ ಮಾಡ್ಕೊಟ್ಟಿರೋದು ಅಂದಾಗ ನಾನ್ ಇಲ್ಲಿಂದ ಕಿತ್ಕೊಂಡೋಗಿ ಅಲ್ಲಿ ಮಾಡಕ್ ಹೆಂಗ್ ಸಾಧ್ಯ? ಹ್ಮ್ 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 ಈ ತರ ಎಲ್ಲ ಮಾಡಿದ್ರು. ನನಗೆ ಅಲ್ಲೇ ಒಂದು ಲವ್ ಬೇರೆ ಸ್ಟಾರ್ಟ್ ಆಯ್ತು ಆ ಟೈಮಲ್ಲೇ. ಇಲ್ಲಿ ಬೇಕ್ರಿಲಿ. ಹಾ, ಬೇಕ್ರಿಲೆ ಹ್ಮ್ ಹಸು ಮೇಯಿಸ್ಬೇಕಾರ್ಲೆ ನನ್ಗೆ ಲವ್ ಸ್ಟಾರ್ಟ್ ಆಗಿತ್ತು. ಆ? ಹಸು ಮೇಯಿಸ್ತಿದ್ದೆ ಅಂತ ಹೇಳಿದ್ನಲ್ಲ, ಓ, ಹಸು ಮೇಯಿಸ್ಬೇಕಾದ್ರೆ ಲವ್ ಆಗಿತ್ತು. ಹಸು ಮೇಯಿಸ್ಬೇಕಾರ್ಲೆ ಲವ್ ಆಗಿತ್ತು. ಹ್ಮ್ ಆ ಬೇಕ್ರಿ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಆ ಹುಡ್ಗಿ ಅದೇನೋ ಹೇಳ್ತಾರಲ್ಲ, ಈ ಕಡೆ ಒಂದ್ ಕಡೆ ಇರೋದು, ಆ ಕಡೆ ಒಂದ್ ಕಡೆ ಇರೋದು ಅಂತಾರಲ್ಲ. ಹ್ಮ್ ನಾನು 3 ವರ್ಷ ಕಂಟಿನ್ಯೂಸ್ ಲವ್ ಮಾಡಿದೆ. ಅದೇ ಹೆಂಗೆ? ಅದ್ಯಾರದು ಹುಡುಗಿ? ಆ ಹುಡುಗಿ ಹೆಸರು ಬೇಡ ಆದ್ರೊಳೆ, ಅಂದ್ರೆ ಅವ್ರ ಮನೆ ಪಕ್ಕದಲ್ಲೇ ಇದ್ದಿದ್ದು. ಹೆಸರು ಯಾರು ಕೇಳ್ತಾರಪ್ಪ? ಅವ್ರ ಮನೆ ಪಕ್ಕದಲ್ಲೇ ಇದ್ದಿದ್ದು. ನಾನು ಹಸು ಮೇಯಿಸ್ತಿದ್ನಲ್ಲ. ಅಲ್ಲ, ನನ್ನ ಪ್ರಶ್ನೆ ಇದ್ದಿದ್ದು ಏನ ಹುಡುಗಿದೇ ಪ್ರಪೋಸಲ್ ಅಥವಾ ನಿಮ್ಮ ಕಡೆಯಿಂದ ಆಸಕ್ತಿ? ಇಲ್ಲ, ಆ ಹುಡುಗಿನೇ ಪ್ರಪೋಸ್ ಮಾಡಿತ್ತು ನಿಮ್ಮನ್ನ. ಹಾ, ಏನಂತ? ನಾನು ನಿನ್ನನ್ ಲವ್ ಮಾಡ್ತಾ ಇದ್ದೀನಿ ಅಂತ. ಏನಂದ್ರಿ ನೀವು? ನಮ್ಗಾಗೇನಂತ ಇದಿಲ್ಲ ಗುರುಗಳೇ, ನಮ್ಗೆ ಅಷ್ಟು ಆ ಟೈಮಲ್ಲಿ ಏನ್ ಲವ್ ಮಾಡ್ಬೇಕಷ್ಟೇ, ಬೇರೆ ಇನ್ನೇನು ಅದಕ್ಕೆ ಅರ್ಥನೇ ಗೊತ್ತಿರ್ಲಿಲ್ಲ. ಆಯ್ತು, ಮಾಡ್ತೀನಿ ಅಂದ್ರ? ಹಾ, ಮಾಡ್ತೀನಿ ಅಂದೆ, ಒಪ್ಕೊಂಡೆ. ಎಲ್ಲಾ ಮಾಡಿ ನಾನು 3 ವರ್ಷ ಲವ್ ಮಾಡಿದ್ದೀನಿ. ಬಟ್ ನನಗೆ ಅವಳು ನನಗೆ ಯಾವಾಗ ಕೈ ಕೊಟ್ಟು ಬಿಟ್ಟೋದ್ಲು ಆಗ್ಲೇ ಗೊತ್ತಾಗಿದ್ದು ಒರಿಜಿನಾಲಿಟಿ ಲವ್ ಅಂದ್ರೆ ಏನು ಅಂತ. ಏನಕ್ ಬಿಟ್ಟೋದ್ಲು? ಅಂದ್ರೆ ಅವಳು ಇನ್ನೊಂದು ಹುಡುಗನ್ ಜೊತೆ ಪಿಕ್ಚರ್ಗೆ ಹೋಗಿದ್ ನಾನ್ ನೋಡ್ದೆ. ಪಿಕ್ಚರ್ಗೆ? ಹಾ, ಪಿಕ್ಚರ್ಗೆ ಹೋಗಿದ್ಲು. ಆ ಪಿಕ್ಚರ್ಗೆ ಹೋಗಿದ್ದಾಗ ಅದೇ ಥಿಯೇಟರ್ ಒಳಗಡೆ ನಾನು ಹೋದೆ. ಅಂದ್ರೆ ಅಕಸ್ಮಾತ್ ಆಗಿ ಹೋಗಿದ್ದ, ಹಿಂಬಾಲಿಸ್ಕೊಂಡು ಹೋಗಿದ್ದೆ? ಇಲ್ಲ, ಅಕಸ್ಮಾತ್ ಆಗಿ ನಾನು ಹೋಗಿದ್ದು ಪಿಕ್ಚರ್ಗೆ. ಅದೇ ಥಿಯೇಟರ್ಗೆ ಯಾಕಪ್ಪ ಹೋದೆ ನೀನು? ಆ ಥಿಯೇಟರ್ಗೆ ಅವತ್ತು ಹೋಗಿದ್ಕೆ ನನಗ್ ಜೀವನ ಏನು ಅಂತ ಗೊತ್ತಾಗಿದ್, ಇಲ್ಲ ಅಂದ್ರೆ ಗೊತ್ತಾಯ್ತಿರ್ಲಿಲ್ಲ. ಸರಿ, ಹೋದ್ರಿ, ಅಲ್ಲಿ ಅವ್ರ ಅಲ್ಲೇ ಕೂತಿದ್ ನೋಡ್ಬಿಟ್ರ? ಹಾ, ನಾನ್ ಮುಂದೆ ಇದ್ದೀನಿ, ಅವ್ರು ನನ್ನ ಹಿಂದೆ ಇದ್ದಾರೆ. ಶಬಾಷ್. ಬೇರೆ ಹುಡುಗನ್ ಜೊತೆ? ಹಾ, ನನ್ನನ್ ಕಂಡಿಡಿಯಕ್ಕೆ ಇನ್ನೊಂದ್ ಕಾರಣ, ಅವ್ರಿಗೆ ಸಡನ್ ಆಗಿ ಗುರ್ತು ಸಿಗ್ಲಿಲ್ಲ. ಏಂತಕ್ಕೆ ಅಂದ್ರೆ ನಾನು ಮುಡಿ ಕೊಟ್ಬಿಟ್ಟಿದ್ದೆ. ಮುಡಿ ಕೊಟ್ಬಿಟ್ಟಿದ್ದೆ. ಅವ್ರು ನನ್ನ ಹಿಂದೆ ಚೇರಲ್ಲೇ ಇದಾರೆ, ನಾನ್ ಮುಂದೆ ಚೇರಲ್ಲಿ ಇದ್ದೀನಿ. ನೀನೇ ಅಂತ ಗೊತ್ತಾಗಿಲ್ಲ? ನಾನೇ ಅಂತ ಗೊತ್ತಾಗಿಲ್ಲ. ಅಲ್ಲ, ಮುಡಿ ಕೊಟ್ಟಿದ್ದೇನು ಅವತ್ತೇ ಕೊಟ್ಟಿದ್ರು? ಈ ಹಿಂದೆ ಮುಡಿ ಕೊಟ್ಟಾಗ ನಿಮ್ಮನ್ನ ನೋಡಿರ್ಲಿಲ್ವ ಅವರು? ನಾನು ಇಂದು ದಿವಸ ಮುಡಿ ಕೊಟ್ಟು ನಾನು ಇಲ್ಲಿ ಅದೇ ಫಸ್ಟ್ ಟೈಮ್ ಹುಡುಗಿ ನನ್ನ ನೋಡಿದ್, ನನ್ ಮುಡಿ ಕೊಟ್ಟಾಗ. ಅಯ್ಯೋ ಪಾಪಿ, ಅದೇ ಆಯ್ತು. ಅದೇ ಫಸ್ಟ್ ಟೈಮ್ ಹುಡುಗಿ ನನ್ನ ಮುಡಿ ಕೊಟ್ಟಾಗ ನೋಡಿದ್ದು. ಒಂದ್ ಫೋಟೋನಾರ ಕಳ್ಸಿದ್ರೆ ಪ್ರೀತಿನಾರ ಉಳಿಯೋದಿಲ್ಲಪ್ಪ. ನೋಡ್ಬಿಟ್ರು? ನೀವ್ ನೋಡಿದ್ದ? ನಾನೇ ಹಿಂದೆ ತಿರುಗಿ, ಅಂದ್ರೆ ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ಮಾಮೂಲಿ ಲೈಟ್ ಎಲ್ಲ ಆನ್ ಮಾಡ್ತಾರಲ್ಲ ಇನ್ನು ಇಂಟರ್ವ್ಯೂ ಬಿಟ್ಟಾಗ. ಲೈಟ್ ನನ್ ಹೊಡಿಬೇಕು? ಇಂಟರ್ವಲ್ ಲೈಟ್ ಹಾಕಿಲ್ಲ ಅಂದಿದ್ರೆ ಇವತ್ತು ನನ್ನ ಲೈಫ್ ಇನ್ನೂ ಹಾಳಾಗೋಗ್ಬಿಟ್ಟಿರೋದು ಗುರುಗಳೇ. ಲೈಟ್ ಹಾಕಿಲ್ಲ ಅಂದ್ರೆ ನೀವು ಕತ್ಲಲ್ಲೇ ಇರ್ತಿದ್ರಿ. ಲೈಫ್ ಎಲ್ಲ ಕತ್ಲಲ್ಲೇ ಇರುವಂತ ಪರಿಸ್ಥಿತಿ ಬಂದ್ಬಿಡೋದು. ಪುಣ್ಯ ಲೈಟ್ ಹಾಕಿದ್ದಕ್ ಬೆಳಕಿಗೆ ಬಂದ್ರಿ. ಅಲ್ಲಿ ಏನಂದ್ರಿ ನೀವು? ಅಲ್ಲಿ ಇದ್ದಾನಿಂದಾಗ ಏನಂದ್ರಿ? ನಾನು ಗೊತ್ತಾಯ್ತು ನೋಡ್ದೇಟ್ಗೆ, ನನ್ನ ನೋಡ್ದೇಟ್ಗೆ ಇಂಟರ್ವ್ಯೂ ಅಲ್ಲೇ ಪಿಕ್ಚರ್ ಬಿಟ್ಟು ಹೋಗಕ್ ಸ್ಟಾರ್ಟ್ ಮಾಡಿದ್ರೆಲ್ಲ. ಓಕೆ. ನನ್ಗೆ ಆಗ್ಲಿಂದಲೇ, ನನಗೆ ಮುಂಚೆಯಿಂದಲೇ ನಾನು ಸ್ವಲ್ಪ ಶಾರ್ಟ್ ಟೆಂಪರು. ನಾನು ಇಂಟರ್ವ್ಯೂ ಟೈಮಲ್ಲೇ ಬಿಡ್ಲಿಲ್ಲ, ಡೋರ್ ಓಪನ್ ಮಾಡಕ್ಕೆ ಬಿಡ್ಲಿಲ್ಲ, ಜುಟ್ಟು ಹಿಡ್ಕೊಂಡೆಲ್ಲ ಎಳ್ದಾಡ್ಕೊಂಡು ಹೊಡೆದ್ಬಿಟ್ಟಿದ್ದೆ. ಅಯ್ಯೋ ದೇವ. ಆ ಹುಡುಗನು ನಿಮಗ್ ಗೊತ್ತಿದ್ದವನೇನಾ? ಅವನು ಇಲ್ಲ, ಅವನು ಅವಳ ಫ್ರೆಂಡ ಅಣ್ಣ. ಅಲ್ಲ, ಅದೇನ್ ಫ್ರೆಂಡ್ಶಿಪ್ ಲವ್? ಅದು ಲವ್ವೇ. ಬದುಕ್ತು ಬಡ ಜೀವ.
ಅಂದ್ರೆ ಇದಕ್ಕಿಂತ ಮುಂಚೆ ಈ ಥಿಯೇಟರ್ ನೋಡಕ್ಕಿಂತ ಮುಂಚೆ ಹಾ ನನಗೆ ತುಂಬಾ ಜನ ಕಂಪ್ಲೇಂಟ್ ಹೇಳಿದ್ದಾರೆ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ. ಏನಂತ? ಅವಳು ಇಂಥ ದಿವಸ ಪಾರ್ಕ್ ಅಲ್ಲಿ ಇದ್ಲು, ಇಂಥ ಹುಡ್ಗನ್ ಜೊತೆ ಇದ್ಲು ಅಂತ ತುಂಬಾ ಸತಿ ಕಂಪ್ಲೇಂಟ್. ಅಂದ್ರೆ ಕೆಲವನ್ನ ನೋಡಿದ್ರುವೆ ತುಂಬಾ ಸತಿ ನೋಡ್ಬೇಕಂತೆ. ನಮ್ಮ ಜೀವನದಲ್ಲಿ ನಾವು ಕಣ್ಣಾರೆ ನೋಡಿದ್ಮೇಲೆ ನಾವು ಅದನ್ನ ಸರಿ ತಪ್ಪು ಅಂತ ತಿಳ್ಕೊಬೇಕಂತೆ. ನಾನು ಅಲ್ಲಿ ಗಂಟ ನನ್ನ ಮೈಂಡ್ ಸೆಟ್ ಅಲ್ಲಿ ಏನು ಇರ್ಲಿಲ್ಲ. ನಾನ್ ಬೇಕರಿ ಮಾಡಿದಾಗ ಅವಳು ಬರ್ತಡೇ ಗೊತ್ತು ಅಂದ್ರೆ ಪ್ರತಿ ಒಂದು ಕೇಕ್ ಮೇಲೂ ಒಂದೊಂದು ಪೀಸ್ ಕೇಕ್ ಅಲ್ಲೂ ಸಮೇತ ಅವಳ ಹೆಸರು ಬರ್ದು ಹಂಚಿವೆ ಕೇಕ್ ಫ್ರೀಯಾಗಿ ಬರೋ ಕಸ್ಟಮರ್ಗೆಲ್ಲರಿಗೂ. ಅದಕ್ಕೆ ಓಡೋಗಿರೋದು ನೋಡಿ. ಕೇಕ್ ತಿನ್ನಕ್ಕಾಗದೆ ಓಡೋಗ್ಬಿಟ್ರೆ. ಎಷ್ಟು ಅವತ್ತಿನ ಟೈಮಲ್ಲಿ ಎಷ್ಟು ದುಡ್ಡು ಕಳ್ದೀನಿ ಅಂದ್ರೆ, ಅವಳು ಬರ್ತಡೇ ಬಂತು ಅಂದ್ರೆ ಅವತ್ತಿನ ಟೈಮಲ್ಲಿ ಅಂದ್ರೆ 2012, 10, 11, 12 ಈ 3 ವರ್ಷದಲ್ಲೇನೆ ಒಂದು ಟೈಮ್ ಅವಳು ಬರ್ತಡೇ ಬಂತು ಅಂದ್ರೆ 10,000 ರೂಪಾಯಿ ಖರ್ಚು ನನಗೆ. ಆ ದಿವಸ ಆ ದಿವಸ ಒಂದು 10,000 ಖರ್ಚು. ನನ್ನೊಂದು ಫ್ರೆಂಡ್ಸ್ ಗ್ರೂಪ್ ಇತ್ತು, ಅವ್ರಿಗೆಲ್ಲ ಎಷ್ಟು ಡ್ರಿಂಕ್ಸ್ ಮಾಡ್ತಾರೆ ಎಲ್ಲ ಡ್ರಿಂಕ್ಸ್, ಯಾರ್ಯಾರು ಏನೇನ್ ತಿಂತಾರೆ ಎಲ್ಲ ತಿನ್ಸೋದು. ಪೂರ್ತಿ ಒಂದ್ 10,000 ಖರ್ಚಾಗದ ಅವತ್ತಿನ ಒಂದ್ ಟೈಮಲ್ಲಿ. ಇವತ್ತಿಗೆ ಅದನ್ನೇ ಶೋಕಿ ಅಂತ ಹೇಳೋದು ಅಂತ ಇವತ್ತಿಗೆ ಅನ್ನಿಸ್ತಾ ಇದೆ. ಅದು ನಿಜವಾಗ್ಲೂ ಶೋಕಿ, ಅದು 100% ಶೋಕಿನೇ ಅದು. ಓಕೆ, ಅವಳನ್ನ ಇಂಪ್ರೆಸ್ ಮಾಡ್ಲಿಕ್ಕೆ, ಅವಳ ಹೃದಯದಲ್ಲಿ ಇಳಿಯೋದಿಕ್ಕೆ ಅದೆಲ್ಲ ಮಾಡ್ತಾ ಇದ್ರಿ. ಬಟ್ ಆನಂತರ ಪರ ಪುರುಷ ಅಥವಾ ಬೇರೆ ಹುಡುಗನ ಜೊತೆ ಓಡಾಡ್ತಿದ್ದಾಳೆ ಅಂದಾಗ ಅದನ್ನ ಬಿಟ್ಬಿಟ್ರಿ. ಅಂದ್ರೆ ಗೊತ್ತಾಯ್ತು ಗುರುಗಳೇ, ಗೊತ್ತಾಗಿ ನಾನು ಅವಳಿಗೆ ಹೊಡೆದು ಅಷ್ಟೆಲ್ಲ ಮಾಡಿದ್ರು. ಬಟ್ ನನ್ ಮನ್ಸು ಒಪ್ಪೋ ಪರಿಸ್ಥಿತಿಲಿ ಇರ್ಲಿಲ್ಲ. ನನ್ಗೆ ಆ ಸಿಚುವೇಶನ್ ಅಲ್ಲಿ ನಾನು ಹೊಡೆದು ಅಷ್ಟೆಲ್ಲ ಮಾಡಿದೆ. ರೋಡಲ್ಲೆಲ್ಲ ಹಿಡ್ಕೊಂಡ್ ಹೊಡೆದು ಅವ್ರ ಚಿಗಪ್ಪ ದೊಡ್ಡಪ್ಪ ಎಲ್ಲ ನಿಂತ್ಕೊಂಡು ನೋಡಂಗೆಲ್ಲ ಹೊಡೆದಿದ್ದೆ. ಬಟ್ ನನ್ ಮನ್ಸು ಬಿಟ್ಕೊಡಕ್ ರೆಡಿ ಇರ್ಲಿಲ್ಲ. ನಾನು ಅದಾದ್ಮೇಲೂ ಎಷ್ಟೋ ಸತಿ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಎಲ್ಲ ಕೇಳ್ದೆ. ಅದು ಒಪ್ಪಂಗೆ ರೆಡಿ ಇರ್ಲಿಲ್ಲ. ಅದಾದ್ಮೇಲೆ ಏನ್ ಮಾಡ್ದೆ, ಆ ಹುಡುಗ ಹೊಡೆಯೋಣ ಅನ್ಕೊಂಡ್ ಹುಡಿಕೊಂಡು ಹೋಗ್ಬಿಟ್ಟೆ. ಈಗ ಹಳ್ಳಿ ಕಡೆ ಗೊತ್ತಲ್ಲ ನಿಮ್ಗೇನೆ, ಈಗ ಒಂದ್ ಹುಡುಗಿ ಮುಂದೆ ಬಂದ್ಬಿಟ್ಟವನೆ ಅಂದ್ರೆ ಅವನು ರೇಗಿಸ್ಕೊಂಡ್ ಬರ್ತಾವನೆ ಅನ್ನೋ ಒಂದ್ ಕಾನ್ಸೆಪ್ಟ್ ಇತ್ತು ಮುಂಚೆ. ನಾನು ಆ ಹುಡುಗಿ ಹುಡಿಕೊಂಡು ಏನ್ತಕ್ ಹೋದೆ ಅಂದ್ರೆ, ಅವ್ರ ಅಣ್ಣ ಸಿಕ್ತಾನೆ, ಅವ್ರ ಅಣ್ಣಂಗ್ ಹೊಡಿಬೇಕು ಅನ್ಕೊಂಡ್ ಹೋದೆ. ಹುಡುಗನ್ ಹುಡಿಕೊಂಡು ಹುಡುಗಿ ಹುಡಿಕೊಂಡಲ್ಲ. ಅಂದ್ರೆ ನಾನೊಂದ್ ಹುಡುಗಿ ಲವ್ ಮಾಡ್ತಿದ್ನಲ್ಲ, ಆಕೆ ಫ್ರೆಂಡ್ ಅಣ್ಣ. ಆಕೆ ಫ್ರೆಂಡ್ ಅಣ್ಣ. ನಾನು ಅವಳನ್ನ ಹಿಂಬಾಲಿಸ್ಕೊಂಡೆ ಹೋದೆ, ಯಾಕೆಂದ್ರೆ ಅವ್ರ ಅಣ್ಣ ಸಿಕ್ತಾನಲ್ಲ. ಆ ಉದ್ದೇಶಕ್ಕೆ ಅವಳ ಹಿಂದೆನೆ ಹೋದೆ. ಅವಳ ಹಿಂದೆ ಹೋಗ್ತಿದ್ದಂಗೆ ಅವ್ರ ಮನೆಗೆ ಹೋಗ್ತಿದ್ದಂಗೆನೆ ಪ್ಲೇಟೇ ಬದಲಾಯಿಸ್ಬಿಟ್ಲು ಅವಳಲ್ಲಿ ಹೋಗಿ. ನನ್ನನ್ನ ಅಲ್ಲಿಂದ ಊರಿಂದಲೂ ಫಾಲೋ ಮಾಡ್ಕೊ ಬರ್ತಾವನೆ, ಬಹಳ ಟಾರ್ಚರ್ ಕೊಡ್ತಾವನೆ ಅಂತ. ಸಿಕ್ಕಿದ್ದೆ ಚಾನ್ಸ್ ಊರುಗಳೇ. ಹಳ್ಳಿ ಕಡೆ ಕೇಳ್ಬೇಕಾ, ಗುದ್ಮಟ್ಟೆ ದಡಿ ಎಲ್ಲ ಹಿಡ್ಕೊಂಬಿಟ್ರು ನಿನ್ ಮೇಲೆ. ಓಹೋ, ಅರ್ಧ ಗಂಟೆ 3/4 ಗಂಟೆ ಫುಲ್ ಕೋಟಿಂಗ್ ಕೊಟ್ರು. ಅಂದ್ರೆ ಹೊಡೆದ್ರು. ಅದನ್ನ ಕೋಟಿಂಗ್ ಕೊಟ್ರು ಅಂದ್ರಿದ್ದ. ನಿಮ್ಗೆ ಹೊಡೆದ್ರು ಅಂದ್ರೆ ಹೊಡೆದ್ರು. ಹೇಳಕ್ಕೂ ಬಿಡ್ಲಿಲ್ಲ ನಿಮ್ ವಿಷಯ ಏನು ಅಂತ. ಏನು ಅಂತ ಹೇಳಕ್ ನನ್ನ ಬಾಯ್ಬಿಟ್ಟು ಕೇಳಕ್ಕೂ ಬಿಟ್ಟಿಲ್ಲ. ಬಂದವ್ರಿಗೆಲ್ಲ ಬೆನ್ನಿಗೆ ಸಿಕ್ಕರು ಬೆನ್ನಿಗೆ ಹೊಡಿಯೋದು, ಮುಂದೆ ಹೊಟ್ಟೆಗೆ ಸಿಕ್ಕರು ಹೊಟ್ಟೆಗೆ ಹೊಡಿಯೋದು, ಕೈ ಸಿಕ್ಕರು ಕೈಗೆ ಹೊಡಿಯೋದು. ದೇವಸ್ಥಾನದ ಗಂಟೆ ಈ ಕಡಿಮೆ ಅಂದ್ರೆ ಒಂದು 150-200 ಜನ ಗುರುಗಳೇ. ಏನು ಸುಮ್ನೆ ವಿಷಯ ಏನು ಅಂತಲೂ ಗೊತ್ತಿಲ್ಲ, ಬಂದು ಹೊಡಿತ. ಒಟ್ನ ಹುಡುಗಿ ರೇಗಿಸ್ಕೊಂಡ್ ಬಂದವನೇ, ಅಲ್ಲಿಂದ ಫಾಲೋ ಮಾಡ್ಕೊಂಡ್ ಬಂದವನೇ, ಇಷ್ಟೇ ಮ್ಯಾಟ್ರು. ಅದು ಬಿಟ್ರೆ ಬೇರೆ ಇನ್ಯಾವ್ದು ಮ್ಯಾಟ್ರ್ ಯಾರಿಗೂ ಏನು ಗೊತ್ತಿಲ್ಲ ಮ್ಯಾಟ್ರುಗಳು. ಈ ಥಿಯೇಟ್ರಲ್ಲಿ ರೋಡಲ್ಲೆಲ್ಲ ಹೊಡೆದಿದ್ದಲ್ಲ, ಅದ್ರ ಹತ್ರಷ್ಟು ನಿಲ್ ಬಿದ್ದೋದು. ಅವು ಫುಲ್ ಬಿತ್ತು. ಅದಾದ್ಮೇಲೆ ಏನ್ ಮಾಡೋದ್ರು ಗೊತ್ತಾ ಅವರು, ಈ ಕಂಪ್ಲೇಂಟ್ ನಮ್ಮನೆ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ ಅಂದ್ಬಿಟ್ಟು ತೋಟದ ಮನೆ ಕೂಡ ಹಾಕ್ಬಿಟ್ರು ನನ್ನನ್ನ. ತೋಟದ ಮನೆ ಕೂಡ ಹಾಕ್ಬಿಟ್ರು. ಈ ಗದ್ದೆ ಹೊಡಿತಾರಲ್ಲ ಔಷಧಿ, ಶುಂಠಿ ಇದು ಗದ್ದೆ ಹೊಡಿತಾರಲ್ಲ ಔಷಧಿ ಬರುತ್ತಲ್ಲ, ಕ್ರಿಮಿನಾಶಕ ತರ. ಇಲ್ಲ, ಅದು ಫುಲ್ ಪವರ್ಫುಲ್ ಆಗಿರೋ ಔಷಧಿ ಅದು. ನಾನೇನ್ ಮಾಡ್ಬಿಟ್ಟೆ, ಅದೊಂದು ಅಂದ್ರೆ 1-2 ಕ್ಯಾಪ್ ಇತ್ತೇನೋ,
ಅಂದ್ರೆ ಆಗ ನಾನು ಸ್ವಲ್ಪ ಆಳು ಸ್ವಲ್ಪ ದಪ್ಪ ಆಗಿದ್ದೆ, ಸ್ವಲ್ಪ ತಡೆಯೋಷ್ಟು ಕೆಪಾಸಿಟಿ ಇತ್ತು, ಒಂದು 100-120 ಕೆಜಿ ಅಷ್ಟು ತೂಕ ಇದ್ದೆ. ಹ್ಮ್ ಕುಡಿದ್ಬಿಟ್ಟೆ ಅದನ್ನ. ಹ್ಮ್ ಕುಡ್ದೆ ನಾನ್ ಲವ್ ಮಾಡ್ತಿದ್ನಲ್ಲ, ಆ ಹುಡ್ಗಿ ಜೊತೆ ಇದ್ನಲ್ಲ ಅವನು, ಹ್ಮ್ ಅವನೇ ಬಂದು ನಾನು ಒಟ್ಟೊಟ್ಟೆಗೆ ಗುದ್ದುಬಿಟ್ಟ ಕುಡ್ದಾದ್ಮೇಲೆ. ಅಂದ್ರೆ ಹೊರಗಡೆ ಹಾಕು ಅಂತ. ಆ ಉಗಿ ಉಗಿ ಅಂತ. ಓಕೆ ಓಕೆ. ಅದು ಅವನು ಹೊಡೆದಿದ್ದಿಂದ ಏನ್ ನನ್ನ ಬಾಡಿ ಒಳಗಡೆ ಹೋಗ್ಲಿಲ್ವಾ ಅಂದ್ರೆ ಅದ್ ನನ್ ಕತ್ಲು ಇಲ್ಲ ಏನೂ ಇಲ್ಲ, ಬಟ್ ಅದೊಂಥರ ಒಂದು 3-4 ಡೇಸ್ ನನ್ನ ಯೂರಿನ್ ಪಾಸ್ ಮಾಡ್ಬೇಕಾರೆಲ್ಲ ಬರೀ ಒಂಥರ ಬೇರೆ ತರ ಕಲರೇ ಹೋಗ್ತಿತ್ತು. ಹ್ಮ್ 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 ಆ ಮತ್ತೆ ಸ್ವಲ್ಪ ತೇಗಿಗ್ ಬಂದಾಗ ಹೊರಗಡೆ ಬಂದಂಗ ಆಗೋದು. ಹ್ಮ್ 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 ಯಾವ್ದೇ ರೀತಿ ಮೆಡಿಸಿನ್ ತಗೊಳ್ಳಿಲ್ಲ, ಯಾವ ಆಸ್ಪತ್ರೆಗೂ ಹೋಗ್ಲಿಲ್ಲ, ಏನು ಇಲ್ಲ. ವಿಷ ಅಲ್ಲಿಂದ ಏನ್ ಮಾಡಿದ್ರು, ಕರ್ಕೊಂಡೋಗಿ ಅದಾದ್ಮೇಲೆ ಇವ್ನು ಇಲ್ಲಿದ್ದು ಏನಾರ ಆದ್ರೆ ನಮ್ ತಲೆ ಮೇಕೆ ಬರ್ತದೆ ಅಂದ್ಬಿಟ್ಟು ಹ್ಮ್ ಸ್ಟೇಷನಿಗೆ ಕರ್ಕೊ ಹೋಗ್ಬಿಟ್ಟು ನಮ್ ಹುಡುಗಿ ರೇಗಿಸ್ತಿದ್ದ ಹ್ಮ್ ಅಂದ್ಬಿಟ್ಟು ಕರ್ಕೊ ಹೋಗಿ ಸ್ಟೇಷನಿಗೆ ಕರ್ಕೊ ಹೋಗ್ಬಿಟ್ರು. ಹ್ಮ್ 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 ಅಂದ್ರೆ ನೋಡಿ, ನಾನು ಹೋಗಿದ್ದೆ ಯಾವ್ದಕ್ಕೂ, ಹ್ಮ್ ನನ್ಗೆ ಆಗಿದ್ದೇ ಏನು, ಅನುಭವಿಸಿದ್ದೆ ಯಾವ ತರನೋ. ಅಂದ್ರೆ ಅವಾಗಿನ್ನು ಬೇಕರಿಲಿ ಕೆಲಸ ಮಾಡ್ತಿದ್ರಿ? ಬೇಕ್ರಿ ಇತ್ತು. ಅವಾಗ ನಿಮ್ಮವರು ಆ ಬೇಕರಿ ಹಾಕೊಟ್ಟವ್ರು ಬರ್ಲಿಲ್ವಾ ನಿಮ್ಮನ್ನ ಕಾಪಾಡಕ್ಕೆ? ಅಂದ್ರೆ ಅವ್ರಿಗೆ ಏನು ಮ್ಯಾಟ್ರೇ ಗೊತ್ತಿಲ್ಲ. ಮತ್ತೆ ಎಲ್ಲೋದ ಅಂತ ಅಂದ್ರೆ ಒಂದ್ ದಿವಸ ಎಲ್ಲ ಅಂದ್ರೆ ನಾನು ಇಲ್ಲಿ ಒಬ್ಬರನ್ನ ಕೆಲ್ಸಕ್ಕೆ ಅಂತ ಇಟ್ಕೊಂಡಿದ್ದೆ. ಹ್ಮ್ ಅಂದ್ರೆ ಅವ್ರು ಬರ್ತಾ ಇದ್ದಿದ್ ಏನ್ಸಿಕ್ಕೆ ಕಲೆಕ್ಷನ್ ಮಾಡ್ಕೋ ಹೋಗ್ ಬರೋರು, ಲೀಸ್ ಅಮೌಂಟ್ ಇಸ್ಕೊಂಡು ಡೈಲಿ ಇಷ್ಟು ಅಂತ ಕೊಡ್ಬೇಕಾಯ್ತು, ಅದ್ ಅಮೌಂಟ್ ಇಸ್ಕೋಕ್ ಅಷ್ಟೇ ಬೇಕ್ರಿ ಹತ್ರ ಬರೋರು. ಹ್ಮ್ ಏನಾರ ಎಮರ್ಜೆನ್ಸಿ ಇದ್ರೆ ಅಷ್ಟೇ ಕಾಲ್ ಮಾಡೋರು. ಹ್ಮ್ ಅದು ಬಿಟ್ರೆ ಇನ್ನು ಹೋದ್ರೆ ನಾನೇ ಏನಾರ ಎಮರ್ಜೆನ್ಸಿ ಇತ್ತು ಅಂದ್ರೆ ಮನೆ ಹತ್ರ ಹೋಗಿ ಮೀಟ್ ಮಾಡಿವೆ. ಓಕೆ. ಈಗ ನಿಮ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬಂದ್ರ ಅಲ್ಲಿ ಏನಾಯ್ತು? ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಮಾಡಿದ್ರು, ಎಲ್ಲ ಸುಮ್ನೆ ಅವನು ಈಗ ವಿಷ ಕುಡ್ದವನೇ ಅಂತೀರಮ್ಮ, ಮತ್ತೆ ಏನಾರ ತೊಂದ್ರೆ ಆದ್ರೆ ನೀವೇ ಜವಾಬ್ದಾರಿ ಅಂತ ಅಂದ್ರು. ಹ್ಮ್ ಅಲ್ಲಿಂದ ಏನ್ ಮಾಡ್ಬಿಟ್ರು, ಬಿಟ್ಬಿಡಿ ಆಯ್ತು ಅಂತ ಅಂದ್ರು. ಹ್ಮ್ ಬಿಟ್ರು. ಬಿಟ್ಟಾದ್ಮೇಲೆ ನಾನು ಅಲ್ಲಿಂದ ಬಂದೆ. ಹ್ಮ್ ಬಂದು ಸ್ವಲ್ಪ ಅಲ್ಲಿಂದ ಏನಾಯ್ತು, ಮೈಂಡ್ ಸೆಟ್ ಸರಿ ಒಂಥರ ಬೇರೆ ತರನೇ ಡಿಸ್ಕನೆಕ್ಟ್ ಆಗ್ಬಿಡ್ತು. ಹ್ಮ್ ಬೇರೆ ತರನೇ ಡಿಸ್ಕನೆಕ್ಟ್ ಆಯ್ತು. ಡಿಸ್ಕನೆಕ್ಟ್ ಆದ್ಮೇಲೆ ಯಾಕೋ ಮನ್ಸಿಗೆ ಬೇಕ್ರಿ ಮಾಡ್ಬೇಕು ಅನ್ನೋ ಮನ್ಸು ಇಲ್ಲ, ಏನಂದ್ರೆ ಏನು ಇಲ್ಲ. ಹ್ಮ್ ಬರೀ ಡ್ರಿಂಕ್ಸ್ ಮಾಡೋದು, 2 ವೀಲರ್ ಎತ್ಕೊಳ್ಳೋದು, ಸುತ್ತೋದು. ಹ್ಮ್ ಅಂದ್ರೆ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಬರೀ ಇದೇ ಕೆಲಸ ನಮ್ಗೆ. ಎದ್ದೇಳೋದು, ಕೆಲಸ ಮಾಡಕ್ ಒಬ್ರು ಭಟ್ರು ಇರೋರು ಬೇಕ್ರಿಲಿ. ಹ್ಮ್ ಭಟ್ರು ಬಿಟ್ರೆ ಇನ್ನ ಇಲ್ಲೂ ಒಬ್ಬನ ಹುಡುಗನ್ ಇಟ್ಕೊಂಡಿದ್ದೆ ಹ್ಮ್ ಒಳಗಡೆ ಐಟಮ್ ಕೊಡೋದಿಕ್ಕೆ ಅಂತ. ಹ್ಮ್ ಅವ್ರಿಬ್ರೇನೆ. ಹ್ಮ್ ಇಷ್ಟೇ ನನಗೆ. ಇಷ್ಟರಲ್ಲಿ ನಾನು ಏನ್ ಮಾಡಿವೆ, ಆರಾಮಾಗಿ ಬೆಳಿಗ್ಗೆ ಎದ್ದು ಬರೀವೆ, ಆರಾಮಾಗಿ ಡ್ರಿಂಕ್ಸ್ ತಗೊಳಿವೆ, ಎಲ್ಲಿ ಬೇಕಲ್ಲಿ ಸುತ್ತಿವೆ, ಬರೀವೆ. ಹ್ಮ್ ಬರೀ 3 ತಿಂಗಳು ಇದು ನನ್ನ ಹತ್ರ ಉಳಿದಿದ್ ಬೇಕ್ರಿ ಇದೆಲ್ಲ ಆದ್ಮೇಲೆ. ಹ್ಮ್ ಆಮೇಲೆ ಒಂದೊಂದೇ ಸಾಲ ಮಾಡ ಹಾಕಕ್ ಸ್ಟಾರ್ಟ್ ಮಾಡ್ದೆ ಐಟಮ್ಗಳನ್ನ. ಹ್ಮ್ ದುಡ್ಡು ಎಲ್ಲೋಯ್ತು ಅಂತಾನೂ ಗೊತ್ತಾಗ್ಲಿಲ್ಲ. ಹ್ಮ್ ಕೊನೆಗೆ ಬೇಕ್ರಿ ಯಾರು ನಂಬಿಕೆ ಇಟ್ ಮಾಡ್ಕೊಟ್ಟಿದ್ರು ಅವ್ರಿಗೆ ವಾಪಸ್ ಬಿಟ್ಬಿಟ್ಟೆ. ಆಗ್ಲಿಲ್ಲ ನನ್ ಕೈಲಿ. ಹೆವಿ ಸಾಲ ಮಾಡ್ಕೊಂಡ್ಬಿಟ್ಟೆ. ಪ್ರತಿ ಏನೇ ಒಂದ್ ಐಟಮ್ ಹಾಕಿಸ್ಕೊಂಡ್ರು, ಒಂದ್ ಮೈದಾ ಹಾಕಿಸ್ಕೊಂಡ್ರು ಅದ್ ಸಾಲ, ಒಂದ್ ಬಿಸ್ಕೆಟ್ ಹಾಕಿಸ್ಕೊಂಡ್ರು ಸಾಲ, ಹ್ಮ್ 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 ಬೇಗ ಒಂದು ವಾಟರ್ ಹಾಕಿಸ್ಕೊಂಡ್ರು ಸಾಲ. ಹ್ಮ್ ಈ ತರ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಇದೆಲ್ಲ ಆದ್ಮೇಲೆ ಕಂಪ್ಲೀಟ್ ಆಗಿ ಫುಲ್ ಬರ್ಬತ್ ಆಗ್ಬಿಟ್ಟೆ. ಹ್ಮ್ ಇದೆಲ್ಲ ಆದ್ಮೇಲೆ ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಯ್ತು. ಅವ್ರಿಗೂ ನನ್ ಮೇಲೆ ನಂಬಿಕೆ ಹೋಯ್ತು. ಹ್ಮ್ ಅವ್ರಿಗೂ ನನ್ ಮೇಲೆ ನಂಬಿಕೆ ಹೋದ್ಮೇಲೆ ಇನ್ನ ನನಗೆ ಅಲ್ಲಿ ಇರಕ್ಕೆ ಮನ್ಸ್ ಬರ್ಲಿಲ್ಲ. ಹ್ಮ್ ಅಲ್ಲಿಂದ ಬಿಟ್ಟು ಪಕ್ಕದೂರ್ಗ್ ಹೋದೆ. ಹ್ಮ್ ಪಕ್ಕದೂರಲ್ಲಿ ಹೋಗಿ ಆಟೋ ಓಡ್ಸಕ್ ಸ್ಟಾರ್ಟ್ ಮಾಡ್ದೆ. ಹ್ಮ್ ಅಲ್ಲಿ ಹೋಗಿ ಆಟೋ ಓಡ್ಸಕ್ ಸ್ಟಾರ್ಟ್ ಮಾಡಾದ್ಮೇಲೆ ಅಲ್ಲಿ ಬೇರೆ ಬೇರೆ ತರನೇ ಜೀವನದಲ್ಲಿ ಬದಲಾವಣೆ ಆಗಕ್ ಸ್ಟಾರ್ಟ್ ಆಯ್ತು. ಹ್ಮ್ ಬೇಕು ಅಂದವ್ರು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಹ್ಮ್ ಉಪಯೋಗಿಸ್ಕೊಂಡು ಅಲ್ಲಿ ಬೇರೆ ತರನೇ ಜೀವನ ಬದಲಾಗಕ್ ಸ್ಟಾರ್ಟ್ ಆಯ್ತು. ಅಲ್ಲಿ ಆಟೋ ಓಡ್ಸಕ್ ಸ್ಟಾರ್ಟ್ ಮಾಡ್ದೆ. ಹೊಡೆದಾಟ ಗಲಾಟೆ, ದಿನ ಮಾಮೂಲಿ ಡ್ರಿಂಕ್ಸ್ ಮಾಡೋದು,
ಸಿಕ್ದವ್ರಿಗೆಲ್ಲ ಹೊಡಿಯೋದು ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು. ಓಹೋ. ಪ್ರತಿದಿನ ಇದೇ ಸ್ಟಾರ್ಟ್ ಆಯ್ತು. ಕಂಟಿನ್ಯೂಸ್ ಒಂದು 5-6 ವರ್ಷ ಇದೇ ಕಂಟಿನ್ಯೂ ಆಗೋಯ್ತು ನನಗೆ. ಹ್ಮ್. ಈ ಗ್ಯಾಪ್ ಅಲ್ಲಿ ಇದೆಲ್ಲ ಮುಗಿದ ಗ್ಯಾಪ್ ಅಲ್ಲಿ ಏನಾಯ್ತು, ಇನ್ನೊಂದು ಹುಡುಗಿ ನೆಕ್ಸ್ಟ್ ಲವ್ ಪಾರ್ಟ್ 2. ಪಾರ್ಟ್ 2. ಇದು ಪಾರ್ಟ್ 1, ಇದು ಪಾರ್ಟ್ 2. ಹ್ಮ್. ಅಂದ್ರೆ ಇವಳೆ ಪ್ರಪೋಸ್ ಮಾಡ್ಲಿಲ್ಲ, ನಾನಾಗ್ ನಾನೇ ಹೋದೆ ಮೇಲ್ಬಿಟ್ಟು. ಹ್ಮ್. ಅಂದ್ರೆ ಅವ್ರ ಮನೆಗೆ ಅವ್ರ ತಾಯಿಗೆ ಕೇಕ್ ಕಟ್ ಮಾಡ್ಸಕ್ಕೆ ಅಂತ ಹೋಗಿದ್ದು. ಅವ್ರ ತಾಯಿಗೆ ನೀವೇ ಕೇಕ್ ಕಟ್ ಮಾಡ್ಸಕ್ ಹೋಗಿದ್ರಿ? ಅಂದ್ರೆ ಅವ್ರ ತಾಯಿ ನಮ್ಗೆ ಒಬ್ರು ತುಂಬಾ ಬೇಕಾಗಿದ್ದವ್ರಿಗೆ ಸ್ವಲ್ಪ ಕ್ಲೋಸ್ ಆಗಿದ್ರು. ಹ್ಮ್. ಅವ್ರ ಬರ್ತ್ಡೇ ಇತ್ತಲ್ಲ ಅನ್ನೋ ಒಂದ್ ಕಾರಣಕ್ಕೆ ನಾವೇನ್ ಮಾಡೋದು, ಕೇಕ್ ಕಟ್ ಮಾಡ್ಸಕ್ಕೆ ಅಂತ ಹೋದು. ಹ್ಮ್. ಇವಳ ರೂಮ್ ಇತ್ತಲ್ಲ, ಇವಳನ್ ಬಾಳ ನೋಡಿದ್ನಲ್ಲ ಹ್ಮ್. ಬಸ್ ಸ್ಟ್ಯಾಂಡ್ ಹತ್ರ, ಇಲ್ಲ ಆಟೋ ಗೀಟೋದೆಲ್ಲ ಹತ್ತಿ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ, ಕಾಲೇಜ್ ಹತ್ರ ಎಲ್ಲ ಹೋಗೋದೆಲ್ಲ ನೋಡಿದ್ವಲ್ಲ. ಹ್ಮ್. ಸ್ವಲ್ಪ ಮನ್ಸಿಗೆ ಇಷ್ಟ ಆಯ್ತು. ಹೋದೆ ರೂಮ್ ಅಲ್ಲಿ ಮೊಬೈಲ್ ಇತ್ತು, ಮೊಬೈಲ್ ಇಂದ ನನ್ನ ನಂಬರಿಗೆ ಫೋನ್ ಮಾಡ್ಕೊಂಡೆ. ಅಬ್ಬಬ್ಬ. ಫೋನ್ ಮಾಡ್ಕೊಂಡು ಇದು ಕಂಟಿನ್ಯೂ ಆಯ್ತು ಮತ್ತೆ. ಹ್ಮ್. ಇದು ಕಂಟಿನ್ಯೂ ಆದ್ಮೇಲೆ ಇದೊಂಥರ ಬಹಳ ಡಿಫ್ರೆಂಟ್ ಆಗಿ ಒಂಥರ ನೋವು ಕೊಡಕ್ ಸ್ಟಾರ್ಟ್ ಆಯ್ತಿದ್ದು. ಅಂದ್ರೆ ಆ ಹುಡುಗಿನೂ ಇಷ್ಟಪಟ್ಟಿದ್ರ? ಆ ಹುಡುಗಿ ಇಷ್ಟಪಟ್ಟಿದ್ದು ಇಬ್ರದ್ದು 2 ಆಗಿತ್ತು. ಹ್ಮ್. 2 ಆಗಿ ಎಷ್ಟು ಟಾರ್ಚರ್ ಕೊಟ್ರು ಅಂದ್ರೆ, ಎಲ್ಲ ಚೆನ್ನಾಗಿ ಇತ್ತು, ಚೆನ್ನಾಗಿ ಎಲ್ಲ ಆಗಿ ಜೊತೆಲೆ ಬಂದು ನಮ್ ಮನೆಗೆ ಇವ್ರ ಮನೇಲಿ ಒಪ್ಪಲ್ಲ ಅಂತ ಗೊತ್ತಾಯ್ತಿದ್ದಂಗೆನೆ ನಮ್ ಮನೆಗ್ ಕರ್ಕೊಂಡು ಹೋದೆ. ಹ್ಮ್. ನಮ್ ಮನೇಲಿ ಒಂದು 3-4 ಡೇಸ್ ಇರಿಸ್ಕೊಂಡು ಹ್ಮ್. ಇರಿಸ್ಕೊಂಡು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ, ಅಂದ್ರೆ ನಿಮ್ ಮನೆ ಅಂದ್ರೆ ನೀವು ಬ್ಯಾಚುಲರ್ ರೂಮ್ ಮಾಡ್ಕೊಂಡಿದ್ರಲ್ಲ ಅದು? ಇಲ್ಲ ಸ್ವಂತ. ಅಂದ್ರೆ ಈಗ ನಮ್ ತಂದೆ ತಾಯಿ ಹೇಳಿದ್ನಲ್ಲ, ಅಂದ್ರೆ ನಮ್ಮಪ್ಪ ಹ್ಮ್. ಇನ್ನೊಂದ್ ಮದ್ವೆ ಆಗಿದೆ. ಇವ್ರ ಹತ್ರ ಸ್ವಲ್ಪ ಅವಾಗ ಅಂದ್ರೆ ಇದೆಲ್ಲ ಬಿಟ್ಟಿದ್ವು ನಾವು, ಈ ಸೇಡು ಇದೆಲ್ಲ ಬಿಟ್ಬಿಟ್ಟಿದ್ವು. ಹ್ಮ್. ಸ್ವಲ್ಪ ಇದನ್ನ ಏನ್ ಮಾಡೋದು, ಅವ್ರ ಹತ್ರ ಹೋಗಿ ಅವ್ರ ಮನೇಲೆ ಈಗ ನನ್ಗೆ ಆಸರೆ ಬೇಕಲ್ಲ, ನನ್ಗೆ ಎಮರ್ಜೆನ್ಸಿಗೆ. ಈಗ ಹ್ಮ್. ಹ್ಮ್. ನಾನೇನ್ ಮಾಡ್ದೆ, ಅಲ್ಲಿಗೆ ಕರ್ಕೊಂಡು ಹೋದೆ. ಹ್ಮ್. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅಲ್ಲೊಂದು 3-4 ಡೇಸ್ ಇದ್ವು. ತುಂಬಾ ದೊಡ್ಡ ವ್ಯಕ್ತಿಗಳೆಲ್ಲ ಫೋನ್ ಮಾಡಿದ್ರು. ಹ್ಮ್. ಅಂದ್ರೆ ಬೇರೆ ಲೆಕ್ಕಾಚಾರದಲ್ಲಿ ಇದ್ದವರೆಲ್ಲ ಫೋನ್ ಮಾಡಿದ್ರು, ತುಂಬಾ ದೊಡ್ಡವರು. ಹ್ಮ್. ಏನಂತ? ನಿನಗೆ 100% ನಾನ್ ಮದುವೆ ಮಾಡಿಸ್ತೀನಿ, ನೀನ್ ಕರ್ಕೊಂಡ್ ಬಾ, ನೀನ್ ಎದ್ರು ಬೇಡ, ಹ್ಮ್. ಏನೇ ಇದ್ರು ನಿಂತ್ಗೆ ನಾವು ಮದುವೆ ಮಾಡ್ತೀವಿ, ಹಂಗೆ ಹಿಂಗೆ ಅನ್ಬಿಟ್ಟು ಕರ್ಸಿದ್ರು. ಹ್ಮ್. ಇದು ಬರೀ ಒಂದು 3-4 ತಿಂಗಳಲ್ಲಿ ಮುಗ್ದೋಗಿ ಸ್ಟೋರಿ ಇದು. ಹ್ಮ್. ಕರ್ಕೊಂಬಂದಾದ್ಮೇಲೆ ಎಷ್ಟು ನೀಟಾಗಿ ಕರ್ಕೋಗಿದ್ದು ಅಷ್ಟೇ ನೀಟಾಗಿ ಕರ್ಕೊಂಡ್ ಬಂದೆ. ಹ್ಮ್. ಬಂದ್ ಬಿಟ್ಟಾದ್ಮೇಲೆ ಎಲ್ಲ ಉಲ್ಟಾ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರು. ಹ್ಮ್. ಎಲ್ಲ ಉಲ್ಟಾ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಮಾಡಕ್ ಆಗಲ್ಲ, ವಿಧಿ ಇಲ್ಲ. ಸುಮ್ನೆ ಅದೇ ಅದ್ರಲ್ಲೂ ಸ್ವಲ್ಪ ಎಣ್ಣೆ ಡ್ರಿಂಕ್ಸ್ ಮಾಡೋದು. ಆಗ್ಲೂ ಸೂಸೈಡ್ ಅಟೆಂಪ್ಟ್ ಮಾಡ್ಬಿಟ್ಟೆ. ಹ್ಮ್. ಆ ಹುಡುಗಿನೂ ಉಲ್ಟಾ ಆದ್ರ? ಅವರು ಉಲ್ಟಾ ಆದ್ರು. ಹ್ಮ್. ನಿನ್ನ ನೋಡಿದ್ರೇನೆ ನನ್ಗೆ ಆಗಲ್ಲ, ನಿನ್ ಕಂಡ್ರೇನೆ ಆಗಲ್ಲ, ನೀನು ಅಂದ್ರೆ ಇಷ್ಟನೇ ಇಲ್ಲ, ಹ್ಮ್. ಈ ತರ ಆದ್ರು. Okay. ಸರಿ ಆಯ್ತು ಅಂದ್ಬಿಟ್ಟು ಸುಮ್ನ ಆದೆ. ಅದಾದ್ಮೇಲೆ ಮರೆಯಕ್ ಆಗಲ್ವಲ್ಲ, ಹ್ಮ್. ಕೈ ಕುಯ್ಕೊಳ್ಳೋದು, ಡ್ರಿಂಕ್ಸ್ ಮಾಡಿ ಎಲ್ಲಿ ಬೇಕಲ್ಲೇ ನಿಂತ್ಕೊಂಡು ಕೈ ಕುಯ್ಕೊಳ್ಳೋದು. ಅಂದ್ರೆ ಕೈ ಕುಯ್ಕೊಂಡು ಮರಿಬೋದಾ? ಅಲ್ಲ, ಪ್ರಾಣನೇ ಬಿಟ್ಬಿಡೋಣ ಅಂತ. ಕೈ ಕುಯ್ಕೊಂಡ್ರೆ ಪ್ರಾಣ ಹೋಯ್ತದೆ? ನರ ಇರುತ್ತಂತಲ್ಲ ಗುರುಗಳೇ ಕೈಯಲ್ಲಿ. ಪರವಾಗಿಲ್ಲಪ್ಪ, ವಿಜ್ಞಾನ ಎಲ್ಲ ಓದಿದೀಯಾ? ಅದೆಲ್ಲ ಯೋಚನೆ ಮಾಡಿ ಕೈ ಕುಯ್ಕೊಳ್ಳೋದು. ಹ್ಮ್. ಇದೇ ಒಂದ್ 3-4 ಡೇಸ್ ಆಯ್ತು. ಆಮೇಲೆ ಯಾರೋ ಗೊತ್ತಿರೋರು ಇದೆಲ್ಲ ಸರಿ ಬರಲ್ಲ ಅಂದ್ಬಿಟ್ಟು ತಲೆ ಮೇಲೆ ಡೇಟ್ ಮಾಡೋದು, ಬಿಡ್ಸಿದ್ರು. ಬಿಡ್ಸಿ ಎಲ್ಲಾ ಲೈಫ್ ಎಲ್ಲ ಒಂದು ಲೆಕ್ಕಾಚಾರಕ್ ಬಂದೆ. ಬಂದಾದ್ಮೇಲೆ ಲೈಫು ತುಂಬಾ ಚೆನ್ನಾಗಾಯ್ತು. ಮದ್ವೆ ಆದೆ. ಯಾರನ್ನ? ಇನ್ನೊಂದು ಹುಡುಗಿ ಮದ್ವೆ ಆದೆ, ಲವ್ ಮ್ಯಾರೇಜ್. ಅದು ಮೂರನೇದು? ಲವ್ ಮ್ಯಾರೇಜ್. ಬಟ್ ತುಂಬಾ ಚೆನ್ನಾಗಾಯ್ತು ಲೈಫು. ನಾನು ಏನ್ ಅನ್ಕೊಂಡಿದ್ದೆ ನನ್ನ ಲೈಫ್ ಅಲ್ಲ. ಒಂದ್ ನಿಮಿಷ, ಈಗ ಎರಡನೇದಾಯ್ತು, ಈಗ ಮದ್ವೆ ಆಗಿದ್ ಮೂರನೇ ಅಂದ್ರೆ ಅದು ಲವ್ ಮ್ಯಾರೇಜೇನಾ? ಲವ್ ಮ್ಯಾರೇಜ್. ಅಯ್ಯೋ,
ಓಕೆ. ಅದು 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 ಸಕ್ಸಸ್ ಆಯ್ತು, ಪುಣ್ಯ. ಸಕ್ಸಸ್ ಆಯ್ತು. ನನ್ನ ಲೈಫಲ್ಲಿ ನನಗೆ ಏನ್ ಸಿಕ್ಕಿರ್ಲಿಲ್ಲ ಅಂದ್ರೆ ತಾಯಿ ಪ್ರೀತಿ, ಅದೊಂದು ಕಾಳಜಿ ಎಲ್ಲ. ಪ್ರತಿ ಒಂದು ನನ್ನ ಹೆಂಡತಿಯಿಂದ ಪ್ರತಿ ಒಂದು ತುಂಬಾ ಚೆನ್ನಾಗಿ ಸಿಕ್ತು. ನನ್ನನ್ನ ನಾನು ಸತ್ರು ಯಾರು ಕೇಳೋರಿಲ್ಲ ಅಂತಿದ್ದವರು ನನಗೊಂದು ಲೈಫ್ ಸಿಕ್ತಂಗಾಯ್ತು. ಓ, ಅಂದ್ರೆ ಅನಾಥ ಮಗುವಾದೆ ಹಾಡಿಂದ ಒಂದಾಗಿದ್ದರೆ ಎಲ್ಲ ಅನ್ನ ತಕ ಬಂತು. ಎಲ್ಲ ಚೆನ್ನಾಗಾಯ್ತು. ಹಾ. ಎಲ್ಲ ಲೈಫ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಏನಪ್ಪಾ ಅಂದ್ರೆ ಅವಾಗ ಅವನೊಂದು ಸಮಸ್ಯೆ ಕ್ರಿಯೇಟ್ ಆಗ್ತಾವಲ್ಲ, ಎಲ್ಲೆಲ್ಲಿ ಹೋಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಗುರುಗಳು. ಏನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಈ ಜೀವನ ಮಾಡೋ ಜಂಜಾಟದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು 4 ಕಾಣಿ ಉಳ್ಸಕ್ಕಾಗಲ್ಲ. ಬರೋ ದುಡ್ಡು ಖರ್ಚಾಗ್ತಾ ಇರತ್ತೆ ಈ ಕಡೆ ನಮ್ ಕಡೆಯಿಂದ. ಉಳ್ಸಕ್ಕೆಂತೂ ಆಗ್ತಾ ಇಲ್ಲ. ಏನೇ ಪ್ರಯತ್ನ ಪಟ್ರು ಈಗ ಒಂದ್ ದಿವಸಕ್ಕೆ 1,500 ದುಡಿತೀನಿ ಅಂದ್ರೆ ಈ ಕಡೆ 700-800 ರೂಪಾಯಿ ಖರ್ಚೇ ಆಗ್ಬಿಡುತ್ತೆ ದಿಸಕ್ಕೆ. ಹಾ, ಏನಕ್ಕಾಗುತ್ತೆ? ಈಗ ನಾವು ಈಗ 1 ಅವರ್ ಅಲ್ಲಿ ಇದ್ದಿದ್ದು ಊರಲ್ಲಿ ಇನ್ನೊಂದ್ ಅವರ್ ಅಲ್ಲಿ ಇರಲ್ಲ. ಇಲ್ಲಿ ಒಂದ್ ಜಾಗದಲ್ಲಿ ಬರೀ 50 ರೂಪಾಯಿ ಊಟ ಮಾಡಿದ್ರೆ ನೆಕ್ಸ್ಟ್ ಊರಲ್ಲಿ ಒಂದೊಂದ್ ಜಾಗದಲ್ಲಿ ನಮ್ಮ ಬಜೆಟ್ ಸಿಗುವಂತ ಹೋಟ್ಲುಗಳೇ ಇರಲ್ಲ. ಅಂದ್ರೆ ನಿಮ್ ಊಟ ಒಂದ್ 200-300 ರೂಪಾಯಿ ಊಟಕ್ಕಾಗುತ್ತಾ? ಒಂದ್ 300 ರೂಪಾಯಿ ಗಂಟ ಊಟಕ್ಕಾಗತ್ತೆ. ಮತ್ತೆ ಇನ್ನ ಸೈಡ್ ಹ್ಯಾಬಿಟ್ಸ್ ಅಂದ್ರೆ ಸಿಗರೇಟ್ ಸ್ಮೋಕ್ ಮಾಡ್ತೀನಿ. ಅಂದ್ರೆ ಅದೇ ಹಾಕದು ಅಂದ್ರೆ ಅದು ಚಿಕ್ಕ ವಯಸ್ಸಿಂದ ಅದು ನನ್ನ ಆಗ್ಲಿಂದ ಅಂದ್ರೆ ಮನೆ ಬಿಟ್ಟಾಗ್ಲಿಂದ ಅದೊಂದಕ್ಕೆ ಅಡಿಕ್ಟ್ ಆಗ್ಬಿಟ್ಟು. ಹಿಂದ ಆಯ್ತು. ಈಗ ಸಂಸಾರಸ್ಥ ಹೆಂಡತಿ ನಂಬ್ಕೊಂಡಿದ್ದಾರೆ, ದುಡಿಮೆ ಮಾಡಬೇಕು, ಒಂದು ಚೀಟಿ ಕಟ್ಟಿ ಏನೋ ಒಂದು ದುಡಿಯೋ 1,500 ನಾನು 300 ರೂಪಾಯಿ ಊಟಕ್ಕೆ ಕೊಟ್ರೆ ಓಲಿ ಒಂದು 100 ರೂಪಾಯಲ್ಲಿ ನಾನೇನೋ ಅಟ್ಲೀಸ್ಟ್ ಏನು ಒಂದು 200 ರೂಪಾಯಿ ಏನೋ ತಾಂಡು ತಿಂತೀನಿ ಅಂತ ಅಂದ್ರೂ ಕೂಡ ಒಂದು 1,000 ರೂಪಾಯಿ ಉಳಿಸಲ್ವಾ? ಅಂದ್ರೆ ಗುರುಗಳೇ, ಇದು ಏನಾಗತ್ತೆ ಅಂದ್ರೆ ಈಗ ನೋಡಿ, ಈಗ ನಂದು ಡೈಲಿ ಒಂದು 700-800 ರೂಪಾಯಿ ಈಗ ನನ್ನ ಊಟ ತಿಂಡಿ ಎಲ್ಲ ಖರ್ಚಾಗುತ್ತೆ. ಅಲ್ಲಪ್ಪ, ಈಗ ಒಂದು 300 ರೂಪಾಯಿ ಓಲಿ 400 ರೂಪಾಯಿ ಊಟ ಅಂದ್ಕೊಳ್ಳೋಣ. ಇನ್ನು 700-800 ರೂಪಾಯಿ ಏನು? ಇನ್ನು 400 ಏನು ಖರ್ಚು ಮಾಡ್ತೀರಾ? ಸಿಗರೇಟ್ ಅಂದ್ರೆ ಸಿಗರೇಟು, ಟೀ, ಕಾಫಿ, ಈಗ ನಿದ್ದೆಗೆಡ್ತೀವಿ. ಆಯ್ತು. ಟೀ ಕಾಫಿಗೆ ಎಷ್ಟು ಹೋಗುತ್ತೆ? ಒಂದು ನೈಟ್ ಅಲ್ಲಿ ಈಗ ನಾನು ಹೋಗೋಷ್ಟ್ರಲ್ಲಿ ಬೆಳಗ್ಗೆ ಅಷ್ಟರಲ್ಲಿ ಈಗ ಅಂದ್ರೆ ಕಂಟಿನ್ಯೂ ಗಾಡಿ ಓಡಿಸಿದ್ರೆ ಒಂದ್ 10 ಜಾಗದಲ್ಲಿ ಒಂದ್ 5-6 ಜಾಗದಲ್ಲಿ ಅಂತೂ ಟೀ ನಿಲ್ಲಿಸ್ತೀನಿ. ಪಾಪ ಡ್ರೈವಿಂಗ್ ಕೆಲಸ ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ನೋಡಿ, ನನಗನ್ಸೋದು ನಮ್ಮಲ್ಲಿ ಟೀ ಕಾಫಿಗಳನ್ನು ಬೇಡ್ರಪ್ಪ ಅಂತ ಹೇಳೋದು ಒಂದು ಪದ್ಧತಿ. ಬಟ್ ನೀವು ಎಷ್ಟು ಸಾರಿ ಕುಡಿತೀರಾ? ನಿಮಗೆ ಅನ್ಸಲ್ವ ಮುಂದೆ ಇದು ಏನೇನೋ ಕಾಯಿಲೆಗೆ ತಳ್ಳುತ್ತಪ್ಪ ಅಂತ ಅನ್ಸಲ್ವ ನಿಮಗೆ? ತುಂಬಾ ಸತಿ ಅನ್ಸಿದೆ ಗುರುಗಳೇ. ಇದೆಲ್ಲ ಮಾಡ್ತಾ ಇರೋದ್ರಿಂದ ಇನ್ನು ಎಷ್ಟು ಏಟ್ ಬೀಳುತ್ತೆ ನನಗೆ ತುಂಬಾ ಸತಿ ಅನ್ಸಿದೆ. ಬಟ್ ಇದನ್ನ ಈಗ ನನಗೆ ಈಗ ಬೇರೆ ಕೆಲ್ಸಗಳೆಲ್ಲ ಬರುತ್ತೆ. ಇದೊಂದೇ ಡ್ರೈವಿಂಗ್ ಒಂದೇ ಅಂತ ಅಲ್ಲ, ತುಂಬಾ ನಾನು ಇದೊಂದೇ ಎಲ್ಲ ತುಂಬಾ ಕಸಬು ಕಲ್ತೀನಿ. ಬಟ್ ನನ್ಗೆ ಇದು ಕಂಫರ್ಟ್ ಆದಷ್ಟು ಬೇರೆ ಯಾವ್ದು ಕಂಫರ್ಟ್ ಆಯ್ತಾ ಇಲ್ಲ. ಆಯ್ತು. ಈಗ ನೋಡಿ, ಎಲ್ಲಾ ಕೆಲಸಗಳಲ್ಲೂ ಅದರದೇ ಆದ ಒಳ್ಳೆಯದು ಅಥವಾ ದುಷ್ಪರಿಣಾಮ ಅಥವಾ ಒಳ್ಳೆ ಪರಿಣಾಮ ಅಂತ ಇರುತ್ತೆ. ಈಗ ಪಾಪ ನೋಡಿ, ನೀವು ಕೂತ್ಕೊಂಡು ಅಷ್ಟು ಜರ್ನಿ ಮಾಡಿದಾಗಲೇ ಇಡೀ ದೇಹ ತ್ರಾಸಾಗುತ್ತೆ. ಅದಕ್ಕೆ ನೀವು ಸರಿಯಾದ ಟೈಮ್ಗೆ ಊಟ ಮಾಡ್ತೀರಾ, ಹಣ್ಣು ಹಂಪಲು ಏನಾದರೂ ತಿನ್ನಬೇಕು ಅಂದರೆ ನನ್ನ ಮನಸ್ಸಿಗೆ ಇಲ್ಲ ನಾನು ಟೀ ಕುಡಿದ್ರೆ ನನಗೆ ಇದಾಗೋದು, ಅಥವಾ ನಾನು ಸಿಗರೇಟ್ ಸೇದಿದ್ರೆ ನನಗೆ ಇದಾಗೋದು, ಅಥವಾ ನನ್ನ ಚಟುವಟಿಕೆಯಿಂದ ಇರೋದು, ಅಥವಾ ನಾನು ಆ್ಯಕ್ಟಿವ್ ಆಗಿರೋದು. ಅಂದರೆ ಈ ನಂಬಿಕೆಗಳನ್ನು ನಾನು ಮೊದಲಿಂದ, ಈಗ ಡ್ರೈವರ್ಗಳು ನಾನು ಟೀ ಕುಡಿಲೇಬೇಕು ಇಲ್ಲ ಸಿಗರೇಟ್ ಸೇದಲೇಬೇಕು ಅನ್ನೋ ಬಹಳ ಲಿಖಿತ ಕಾನೂನು ಏನಿಲ್ಲ, ಹೌದಲ್ಲ? ಮನಸ್ಸಿಗೆ ನಾನು ಮೊದಲಿಂದ ಇದೊಂದು ರೂಢಿ ಮಾಡಿ ಕೊಟ್ಬಿಟ್ಟು ಇದಿಲ್ಲ ಅಂದರೆ ಆಗಲ್ಲ ಅನ್ನೋದನ್ನು ನನ್ನ ಮನಸ್ಸಿಗೆ ನಾನು ಕಲಿಸ್ಬಿಟ್ಟಿದ್ದೀನಿ, ಹೌದಲ್ಲ? ಹೌದೌದು ಗುರುಗಳೇ. ಇದು ಏನಾಗಿದೆ ಅಂದ್ರೆ ನನ್ನ ವಾತಾವರಣ ಅಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ನೋಡಿದ ಒಂದು ವಾತಾವರಣ, ನಾನ್ ಬೆಳೆದಿದ ಒಂದು ವಾತಾವರಣ ಬದಲಾವಣೆ ಮಾಡ್ಕೊಳ್ಬೇಕಲ್ವ? ಈಗ ಬಿಟ್ಬಿಟ್ಟಿದ್ದೆ ಗುರುಗಳೇ. ತುಂಬಾ ಸತಿ ಇದು ಸಿಗರೇಟ್ ಎಲ್ಲ ಬಿಟ್ಟು ಸುಮಾರು ಸತಿ ಬಿಟ್ಬಿಟ್ಟಿದ್ದೆ.
ಇದ್ರ ಸವಾಸನೆ ಬೇಡ ಅನ್ನೋದು ಅಷ್ಟು ಲೆಕ್ಕಾಚಾರಕ್ಕೆ ಬಿಟ್ಬಿಟ್ಟಿದ್ದೆ. ಮತ್ತೆ ಇನ್ನೊಂದೇನು ಅಂದ್ರೆ ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ಈ ಸಡನ್ ಆಗಿ ಅಂದ್ರೆ ನಾನು ಈ ಡ್ರೈವಿಂಗ್ ಇಂದಲೇ ಮತ್ತೆ ಮತ್ತೆ ಕಲ್ತಿದ್ದೆ. ಬಿಟ್ಬಿಟ್ಟಿದ್ದವನು ಮತ್ತೆ ಮತ್ತೆ ಕಲಿಯಕ್ ಕಾರಣನೇ ಡ್ರೈವಿಂಗು. ಯಾರ ಸಡನ್ ಆಗಿ ಎದುರುಗಡೆ ಬಂದಾಗ ಬಾಯಿ ತಪ್ಪಿ ಬರುವಂತ ಬೋಗಳನ್ನ ತಡೆಯಕ್ಕಾಗದೇನೆ ಒಂದೊಂದ್ಸತಿ ಸಿಗರೆಟ್ ಮೇಲೆ ತೋರಿಸ್ತೀನಿ. ನೋಡಿ ಅದಕ್ಕೆ ಹೇಳೋದು, ಈಗ ಅಂತಿಮವಾಗಿ ನಿಮಗೆ ಸೇರ್ಲಿಕ್ಕೆ ನಿಮ್ಮದೇ ಆದ ಕಾರಣಗಳಿರ್ಬೋದು, ಆದರೆ ಸುಟ್ಟು ಹೋಗ್ತಿರೋದು ನಿನ್ನ ಬದುಕು. ಹೌದಲ್ಲಪ್ಪ? ಹೌದೌದು ಈಗ ಬ್ರೋ. ನನಗೆ ಅವ್ರು ಸಡನ್ನಾಗಿ ಯಾರೋ ಏನೋ ಅಂತಾರೆ, ಅವ್ರದ್ದೇ ತಪ್ಪಿದ್ರು ನನಗೆ ದೂಷಿಸ್ತಾರೆ, ಇವರೆಲ್ಲ ಕೋಪ ಮರಿಲಿಕ್ಕೆ ಇದಕ್ಕೆ ಅಂದರೆ ಪ್ರತಿಯೊಬ್ಬನೂ ಕೂಡ ದುಶ್ಚಟಗಳನ್ನು ಮೈಗೂಡಿಸಿಕೊಳ್ಳಿಕ್ಕೆ ಎಲ್ಲರ ಬದುಕಲ್ಲೂ ಅವ್ರದ್ದೇ ಆದ ಕಾರಣಗಳು ಇದ್ದೇ ಇರ್ತವೆ, ಹೌದಲ್ವಾ? ಹೌದೌದು. ಯಾಕೆ ಊಟ ಮಾಡೋದಕ್ಕೂ ಒಂದು ಕಾರಣ, ಎಣ್ಣೆ ಕುಡಿಯೋಕ್ಕೂ ಒಂದು ಕಾರಣ. ಊಟ ಯಾಕಪ್ಪ ಮಾಡ್ತೀಯ ಅಂದರೆ ಹೊಟ್ಟೆ ಹಸಿತು, ಎಣ್ಣೆ ಯಾಕಪ್ಪ ಕುಡಿತೀಯ ಅಂದರೆ ಹುಡುಗಿ ಬಿಟ್ಟೋಲ್ಲ, ಅದು ಇದು ಇದು ಅದು. ಅಂದರೆ ಒಳಿತು ಕೆಡುಕುಗಳಿಗೆಲ್ಲ ನಮ್ಮ ಬಳಿ ಕಾರಣ ಇದ್ದೇ ಇದೆ. ಹೇಗೆ ನಿಮ್ಮ ಈ ಲಾರಿ ಅಥವಾ ಆ ವಾಹನ ಇದೆ, ಅದು ಎಲ್ಲ ಚಕ್ರದಲ್ಲೂ ಬ್ಲೋವ್ ಇದೆಯಾ, ಸರ್ವಿಸ್ ಮಾಡಿಸೋದು, ಆರನ್ ಸರಿ ಇದೆಯಾ, ಮತ್ತು ಲೈಟ್ ಸರಿ ಇದೆಯಾ, ಎಲ್ಲ ನೋಡಿಕೊಂಡು ಆ ಗಾಡಿಯ ಬಾಡಿಯನ್ನೇ ಅಷ್ಟು ಶುಚಿಯಾಗಿ ಇಟ್ಕೊಳ್ಳೋದಾದರೆ ಈ ಬಾಡಿ ಇದ್ರೇ ಆ ಬಾಡಿ. ನಾನು ಸರಿಯಾದ ಟೈಮ್ ಊಟ ಮಾಡಬೇಕು, ಎಲ್ಲೋ ಒಂದು ಸತಿನೋ 2 ಸತಿನೋ ಟೀ ಕುಡಿಬೇಕು, ಓಕೆ. ಆದರೆ ನಾನು ನನ್ನ ಮನಸ್ಸಿಗೆ ನಾನು ಬೆಳೆದಿದ್ದ ವಾತಾವರಣ ಹಂಗೆ, ನಾನು ಬರೀ ಅಂಥ ಪುಡಾರಿಗಳ ಜೊತೆ ಇದ್ದೆ, ಬಟ್ ಅವತ್ತಿಗೇನೋ ಹಂಗೆ ಕಲ್ತುಬಿಟ್ಟೆ, ನಾನು ಏನೇ ನೆಪ ಹೊತ್ಕೊಂಡು ಹೋದರೂ ಕೂಡ ಅಥವಾ ಕಾರಣಗಳು ಕೊಟ್ಕೊಂಡು ಹೋದರೂ ಕೂಡ ಪರಿವರ್ತನೆ ಆಗಲಿಕ್ಕೆ ಮನುಷ್ಯನಿಗೊಂದು ಅವಕಾಶ ಇರುತ್ತೆ ಸರ್. ಆದರೆ ಐಸಿಯುಗೆ ಹೋಗಿ ಎಲ್ಲ ಮಿತಿ ಮೀರಿ ಹೋದ ಮೇಲೆ ಅವತ್ತು ಬುದ್ಧಿ ಬರುತ್ತೆ, ಆದರೆ ಕಾಲ ಬರಲ್ಲ. ಕಾಲ ಮಿಂಚು ಹೋಗ್ಬಿಟ್ಟಿರುತ್ತೆ. ನೋಡಿ ದುಡ್ಡೆಲ್ಲಿ ಖರ್ಚಾಗ್ತಿದೆ ನೋಡಿ. ದುಡಿಯೋದೇ ಖರ್ಚು ಮಾಡಲಿಕ್ಕೆ, ಉಣ್ಣಕ್ಕೆ ತಿನ್ನೋಕೆ ಆಯಿತು, ಆದರೆ ಖರ್ಚನ್ನು ಕೂಡ ಒಳ್ಳೇದಕ್ಕೆ ಮಾಡಬೇಕಲ್ಲ. ಈಗ ನಾವು ಬರೀ ಕೂಡಿಡ್ಲಿಕ್ಕೆ ಖರ್ಚು ದುಡಿತಾ ಇಲ್ಲ, ಖರ್ಚು ಮಾಡಲಿಕ್ಕೆ ದುಡಿತಾ ಇದ್ದೀವಿ. ಆದರೆ ನನಗೆ ಅನ್ನಿಸ್ಬೇಕು, ತಡಿಯಪ್ಪ, ನಾನು ಲಾರಿ ಡ್ರೈವರ್ ಆದ್ರೇನು, ನಾನೊಬ್ಬ ಚಪ್ಪಲಿ ಹೊಲಿಯೋನಾದ್ರೇನು, ಅಥವಾ ನಾನು ಸಮುದ್ರದಲ್ಲಿ ಹಡಗೋಡಿಸೋನ ಆಗಿರ್ಬೋದು, ನನ್ನ ಆರೋಗ್ಯದ ಕಾಳಜಿ ನಾನೇ ಮಾಡಬೇಕೇ ಹೊರತು ಹೆಂಡತಿ ಮಕ್ಕಳು ಬಂಧು ಬಳಗ ಒಂದು ಹಂತದವರೆಗೂ ಹೇಳ್ತಾರೆ, ಆಮೇಲೆ ಅವ್ರವ್ರ ಬದುಕನ್ನು ಅವ್ರವ್ರು ನೋಡ್ಕೊಳ್ತಾರೆ. ಏನು ಒಂದು 2 ಹನಿ ಕಣ್ಣೀರು ಹಾಕ್ಬೋದು ಅಷ್ಟೇ. ಹಾಗಾಗಿ ನೀವು ಇಂದಿನ ಕಾರಣಗಳನ್ನು, ಇಲ್ಲ ನಾನು ಹಂಗೆ ಬೆಳೆದವನು, ನನಗಿಷ್ಟು ಕಷ್ಟ ಇತ್ತು, ನಾನು ಅದಕ್ಕೆ ಇದನ್ನೆಲ್ಲ ಕಲಿತೆ, ಹಂಗೆ ಹಿಂಗೆ, ನಾಳೆ ದಿನ ನಿಮ್ಮ ದೇಹ ಚೆನ್ನಾಗಿ ಇದ್ದು ಆರೋಗ್ಯ ಚೆನ್ನಾಗಿದ್ದರೆ ಇದಲ್ದಿರಿ ಇನ್ನೊಂದು ಕೆಲಸ ಮಾಡ್ಬೋದು, ಯಾರು ಬಿಟ್ಟು ಹೋದರೂ ನಿಮ್ಮ ಅನ್ನ ನೀವು ಹುಟ್ಟಿಸ್ಕೊಂಡು ತಿನ್ಬೋದು. ಆದರೆ ಟೆನ್ಷನ್ ತಗೊಂಡು ಕೊರ್ಗಾಡ್ಕೊಂಡು ಇರ್ತಾರೆ. ಈ ಪ್ರಯಾಣ, ನೀವೇನು ಲಾರಿ ಜೀವನ ನಡೆಸ್ತಾ ಇದ್ದೀರಿ, ಜರ್ನಿ ಮಾಡ್ತಾ ಇದ್ದೀರಿ, ಅದು ಬದುಕು, ವ್ಯತ್ಯಾಸ ಏನೂ ಇಲ್ಲ. ಬದುಕಲ್ಲೂ ಹಾಗೆ ಕೆಲವೊಮ್ಮೆ ಬಂದುಬಿಡ್ತಾರೆ, ಇದ್ದಕ್ಕಿದ್ದ ಹಾಗೆ ಏನು ಇಂಡಿಕೇಟ್ರ್ ಹಾಕದೆ ಟರ್ನಿಂಗ್ ಮಾಡ್ತಾರೆ, ನಮಗೆ ಗುದ್ದುತ್ತಾರೆ ಅಥವಾ ನಾವೇ ಹೋಗಿ ಗುದ್ದುತ್ತೀವಿ, ಜಗಳಗಳಾಗ್ತವೆ. ಅದು ಕೇವಲ ಡ್ರೈವರ್ ಲೈಫಲ್ಲಲ್ಲ, ಮಾಮೂಲಿ ನಮ್ಮ ಜೀವನದಲ್ಲೂ ಅಷ್ಟೇ. ನಮ್ಮವರು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ, ಯಾರೋ ಅವರೇ ಬಂದು ಗುದ್ದಿ, ಅವರೇ ಜಗಳ ತೆಗೆದು, ಅವರೇ ನಮ್ಮನ್ನು ಕೆಟ್ಟವರನ್ನಾಗಿ ಮಾಡಿ, ಕೆಲವೊಮ್ಮೆ ನಾವು ಹೋಗಿ ಗುದ್ತೀವಿ, ಕೆಲವೊಮ್ಮೆ ಇನ್ನೊಬ್ಬರು ಬಂದು ಗುದ್ತಾರೆ. ಜೀವನದಲ್ಲಿ ಇದ್ದಿದ್ದು ಏನು ಮಾಡಲಿಕ್ಕಾಗಲ್ಲ. ಆದರೆ ಒಂದು ತಾಳ್ಮೆಯನ್ನಂತೂ ನೀವು ಕಲ್ತಿರಬೇಕು. ನನ್ನ ಕಡೆಯಿಂದ ನಾನು ಇಷ್ಟು ಮೈಯೆಲ್ಲ ಕಣ್ಣಾಗಿರಬೇಕು ಅಂದರೆ, ಆ ಕಡೆಯವನು ಬಂದು ಗುದ್ದಿ ಇನ್ನೇನೇ ಎಡವಟ್ಟು ಮಾಡಿದ್ರು ಕೂಡ ನಾನು ಮಾತಿಗೆ ಮಾತು ಕೊಟ್ಟು, ಹೌದು ನೀವು ಕಾನೂನಾತ್ಮಕವಾಗಿ ಏನು ಮಾಡ್ಬೋದೇನು, ಆದರೆ ಭಗವಂತನನ್ನು ನಂಬಿ ನನ್ನ ಕಡೆಯಿಂದ ಎಲ್ಲ ವಿಚಾರದಲ್ಲೂ ನಾನು ಸರಿ ಇರಬೇಕು. ಅದು ಡ್ರೈವಿಂಗ್ ಮಾಡೋದ್ರಲ್ಲಾಗಿರ್ಬೋದು, ಊಟ ತಿಂಡಿ ವಿಚಾರದಲ್ಲಾಗಿರ್ಬೋದು, ಕಾಫಿ ಕುಡಿಯೋ ವಿಚಾರ, ಟೀ ಕುಡಿಯೋ ವಿಚಾರ. ನೀವು ಬರೀ ಈ ಕಾರಣಗಳನ್ನ ಕೊಟ್ಟುಕೊಂಡು ನಿಮ್ಮ ದೇಹದ ಮೇಲೆ ಇಷ್ಟೊಂದು ಸ್ಟ್ರೆಸ್ ಹಾಕ್ಕೊಂಡು ಕಾಫಿ ಟೀ ಕುಡ್ಕೊಂಡು ಜಾಸ್ತಿ ಈ ಥರದ್ದೆಲ್ಲ ಮಾಡ್ತಾ ಹೋದರೆ, ಸಕ್ಕರೆ ಅಂಶ ಜಾಸ್ತಿ ಆದರೆ ಬದುಕು ನರಕ ಆಗಿಬಿಡುತ್ತೆ. ಆಮೇಲೆ ದುಡ್ದಿರೋದೆಲ್ಲವನ್ನು ಒಂದು ತಿಂಗಳಲ್ಲಿ ಖರ್ಚು ಮಾಡಬೇಕಾಗುತ್ತೆ. ಇಡೀ ಜೀವನ ಪೂರ್ತಿ ದುಡ್ದಿದ್ದು 1 ತಿಂಗಳಿಗೆ ಆಸ್ಪತ್ರೆ ಖರ್ಚು ಆಗ್ಬಿಡುತ್ತೆ. ಹಾಗಾಗಿ ನಾನೇನು ಹೇಳೋದು, ಮದುವೆ ಆಗಿದ್ದೀನಿ ಅಂತೀರಾ ಅಥವಾ ಬದುಕನ್ನು ಕಟ್ಕೊಂಡಿದ್ದೀರಾ, ಎಲ್ಲ ಪ್ರೀತಿನೂ ಸಿಗ್ತಾ ಇದೆ ಅಂತೀರಾ, ನೋಡಿ ನಿಮ್ಮ ಆರೋಗ್ಯ ಕೆಡಿಸ್ಕೊಂಡು ಯಾವ ಕೆಲಸವನ್ನು ಮಾಡೋದು ಬೇಡ. ಅಂತಿಮವಾಗಿ ನಾವೆಷ್ಟು ದುಡಿತೀವಿ ಅನ್ನೋದಕ್ಕಿಂತ ನಾವು ಆರೋಗ್ಯವಂತ ಜೀವನ ನಡೆಸಬೇಕು. ಡ್ರೈವರ್ ಆಗಿನೇ ನಿಮಗೆ ಖುಷಿ ಇದೆಯಾ, ಫೈನ್, ಆದರೆ ನಿಮ್ಮ ಆರೋಗ್ಯದ ಕಾಳಜಿಯನ್ನು ನೀವೇ ಮಾಡಿಕೊಳ್ಬೇಕು. ನಿಮ್ಮನ್ನು ನಂಬ್ಕೊಂಡು ಬಂದಿರೋ ಒಂದು ಹೆಣ್ಣು ಜೀವ ಅಲ್ಲಿದೆ ಎಂದಾಗ ನಾನು
ಮೈಯೆಲ್ಲ ಕಣ್ಣಾಗಿದ್ದು ಆರೋಗ್ಯ ಕಾಪಾಡಿಕೊಂಡು ಆಗಾಗ ಏನು ಗಾಡಿ ನಿಲ್ಲಿಸೋದು, ಇಳಿಯೋದು, ಸ್ವಲ್ಪ ವಾಕ್ ಮಾಡೋದು, ಮತ್ತು ಗಾಡಿ ಹತ್ತೋದು. ಯಾಕಂದರೆ ಒಂದೇ ಕಡೆ ಕೂತ್ಕೊಂಡ್ರೆ ಅದು ಪ್ರಾಬ್ಲಮ್ಮೇ. ಹೌದೌದು ಗುರು. ಹಾಗಾಗಿ ನೀವು ನಾನಾ ರೀತಿಯಲ್ಲಿ ನಿಮ್ಮನ್ನು ನೀವು ಲಾರಿ ಓಡಿಸಿದ್ರೇನು, ಕಾಡಲ್ಲಿದ್ರೇನು ಸನ್ಯಾಸಿ ಥರ ಆರೋಗ್ಯ ನೋಡಿಕೊಂಡು, ಮನಸ್ಸಿನ ಆರೋಗ್ಯ ನೋಡಿಕೊಂಡು, ಯಾರು ಎಷ್ಟೇ ಕಿರ್ಚಾಡಿದ್ರು ಕೂಡ ನಿಮ್ಮ ಬಾಯಿಂದ ಒಂದು ಕೆಟ್ಟ ಶಬ್ದ ಬರದ ಹಾಗೆ ಏಕಾಗ್ರತೆಯಿಂದ ಇರಬೇಕು. ಎಲ್ಲೋ ಏನೋ ಭವಿಷ್ಯ ಏನಿರುತ್ತೋ ಏನೋ ಅನ್ನೋ ಯೋಚನೆಯಲ್ಲಿ ಇದ್ದುಕೊಂಡು ಕೊರಗ್ತಾ ಕೂತ್ಕೊಂಡು, ಅಥವಾ ನೆನ್ನೆ ಹಿಂಗಾಯ್ತಲ್ಲ ಅಂತ ಕೊರಗ್ತಾ, ಅಂದರೆ ಭವಿಷ್ಯದ ಭಯವೂ ಬೇಡ, ನೆನ್ನೆಯ ಕೊರಗೂ ಬೇಡ. ಇವತ್ತಿಗಿರುವ ಬದುಕು ಮಂಗಳೂರು ಹೋಗಿ ತಲುಪಬೇಕು, ಇಷ್ಟೇ ಸದ್ಯಕ್ಕೆ ನಿಮ್ಮ ಗುರಿ. ಭಗವಂತ ಅದನ್ನು ಈಡೇರಿಸಿದ್ರೆ ಆಮೇಲೆ ಇನ್ನೊಂದು ಗುರಿ ಇಟ್ಕೊಳ್ಳೋಣ. ನಾವು ಮುಂದೇನು 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 ಅಂತ ಇವತ್ತಿನ ಜೀವನ, ಇವತ್ತಿಂದೇ ನಮಗೆ ಖಾತ್ರಿ ಇಲ್ಲ, ಇರ್ತೀವೋ ಇಲ್ವೋ. ಮುಂದಿನ ಬಗ್ಗೆ ಯೋಚನೆ ಮಾಡಿಕೊಂಡು, ಹೌದು ಒಂದು ಚಿಕ್ಕ ಭವಿಷ್ಯದ ಪ್ಲ್ಯಾನ್ ಇರಬೇಕು ನಿಜ, ಆದರೆ ಭವಿಷ್ಯದ ಕನಸಿನಲ್ಲಿ ಇಂದಿನ ದಿನವನ್ನು ನಾವು ವ್ಯರ್ಥ ಮಾಡಿಕೊಳ್ಬಾರ್ದು. ಕಷ್ಟಪಡ್ತಾ ಇದ್ದೀರಿ, ಎಲ್ಲ ದುಃಖವನ್ನು ತಾಯಿ ತಂದೆ ಇಲ್ಲದೇನೆ ಬದುಕೊಂಡು ಎಷ್ಟು ಸಂಘರ್ಷದಲ್ಲಿ ನಿಮ್ಮ ಜೀವನವನ್ನು ಉಳಿಸ್ಕೊಂಡಿದ್ದೀರಿ. ಎಲ್ಲ ತಪ್ಪುಗಳು ಸರಿಗಳು ಎಲ್ಲ ನೋಡಿಕೊಂಡು ಬಂದುಬಿಟ್ಟಿದ್ದೀರಿ. ಇನ್ನು ನೀವು ನಮ್ಮಿಂದಲೋ ಇನ್ಯಾರಿಂದಲೋ ಕಲಿಯುವಂಥದ್ದು ಏನೂ ಇಲ್ಲ. ನಮ್ಮ ಜ್ಞಾನಕ್ಕಿಂತ ನಿಮ್ಮ ಅನುಭವ ಬಹಳ ದೊಡ್ಡದು. ಇವತ್ತಿಗೆ ಏನು ಮಾಡಬೇಕು? ನನ್ನ ಆರೋಗ್ಯ ಕಾಪಾಡಿಕೊಳ್ಳೋಕೆ ನೋಡಿ, ನಾನು 1,500 ದುಡಿತೀನೋ, 1,000 ದುಡಿತೀನೋ, 500 ದುಡಿತೀನೋ, 50 ರೂಪಾಯಿ ದುಡಿತೀನೋ, ಅಂತಿಮವಾಗಿ ನನ್ನ ದುಡಿಮೆ ನನ್ನ ದೇಹದ ಆರೋಗ್ಯವನ್ನು, ಮನಸ್ಸಿನ ನೆಮ್ಮದಿಯನ್ನು ಕೊಡಲಿಲ್ಲ ಅಂದರೆ ದುಡಿಮೆ ತಂಡ ಏನು ಮಾಡಿಕೊಳ್ಳಿ? ಯೋಚನೆ ಮಾಡಿ. ಯಾರಿಗೂ ಹೋಲಿಸ್ಕೊಳ್ಬೇಡಿ ನಿಮ್ಮ ಜೀವನ. ಪರವಾಗಿಲ್ಲ, ಇದನ್ನು ಬಿಟ್ಟು ಇನ್ನೊಂದು ಮಾಡ್ತಿರೋ ಅಥವಾ ಇದನ್ನೇ ಮಾಡ್ತಿರೋ, ನನ್ನ ಆರೋಗ್ಯವೂ ಅಷ್ಟೋ ಇಷ್ಟೋ ಚೆನ್ನಾಗಿ ನೋಡ್ಕೊಳ್ಬೇಕು. ಈಗ ನೋಡಿ, ನಾಲಿಗೆ ಚಪಲಗಳನ್ನು ನಾನು ಕಂಟ್ರೋಲ್ ಮಾಡದೆ ಹೋದರೆ ಅವೇ ನಾಳೆ ನಿಮಗೆ ವಿಷವಾಗುತ್ತವೆ. ಅವತ್ತು ನೀವು ಅದು ಗದ್ದಿಗೆ ಹೊಡೆಯೋ ಔಷಧಿ ಕುಡಿದ್ರೂ ನೀವು ಏನು ಸತ್ತಿಲ್ಲ ಅಂತ ಹೇಳ್ತಿದ್ದೀರಿ. ನಾಳೆ ದಿನ ಅಂಥದ್ದೇನು ಕುಡಿಯೋದು ಬೇಡ. ಇವತ್ತು ನೀವು ಮಾಡ್ಕೊಳ್ಳೋ ಒಂದೊಂದು ಚಿಕ್ಕ 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 ದುರಭ್ಯಾಸಗಳೆಲ್ಲ ಒಟ್ಟಿಗೆ ಸೇರಿ ಕೊಂದುಬಿಡ್ತವೆ. ಹಾಗಾಗಿ ನಾನು ಕೂತು ಅವಲೋಕಿಸಬೇಕು. ನೋಡು, ನಾನೊಬ್ಬ ಡ್ರೈವರ್, ನಾನು ಒಂದು ಟ್ರಿಪ್ ಹೊಡೆದ್ರೆ ನನಗೆ ಎಷ್ಟು ಸಿಗುತ್ತೆ, ಆಯಿತು. ಈ ಕಡೆ ನನ್ನ ಆರೋಗ್ಯ ನೋಡ್ಕೊಳ್ತೀನಿ. ಯಾಕಂದರೆ ಹೆಂಡತಿ ಮಕ್ಕಳು ನಾಳೆ 4 ದಿನ ಬಾಳಿ ಬದುಕಬೇಕು, ಇನ್ನು ಹೆಂಡತಿ ಮಕ್ಕಳ ಜೊತೆ ಅಥವಾ ಏನೋ ಅಷ್ಟೋ ಇಷ್ಟೋ ಖುಷಿ ಅನುಭವಿಸಬೇಕು ಅಂದಾಗ ನನ್ನನ್ನು ನಾನು ಸಂತೋಷವಾಗಿ ಇಟ್ಕೊಳ್ಬೇಕು. ಆಯಿತು, ಯಾರು ಏನಾದರೂ ಮಾತಾಡಲಿ, ಯಾರು ಏನಾದರೂ ನಿಮ್ಮ ಬಗ್ಗೆ ಅಪಶಕನ ಮಾತಾಡಲಿ, ನೀವಿಂಥ ಕಾರ್ಯಕ್ರಮ ಕೇಳ್ತಾ ಹೆಂಡತಿ ಜೊತೆ ಖುಷಿಯಾಗಿ ಮಾತಾಡ್ತಾ, ಇಲ್ಲ ಕಣೆ ನಾನು ಊಟ ಬಿಟ್ಟರೆ ಏನೋ 1-2 ಸತಿ ಟೀ ಕುಡಿತೀನೋ, 1 ಸತಿ ಕುಡಿತೀನೋ, ಅಷ್ಟು ಬಿಟ್ಟರೆ ಮೊದಲು ಥರ ಇಲ್ಲೋ ನಾನು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ಅಂದರೆ ನಿಮ್ಮ ಮನಸ್ಸಿಗೆ ಈ ಹಿಂದೆ ರೂಢಿಸಿಕೊಂಡು ಬಂದ ಚಟಗಳನ್ನು ನೀವು, ಇಲ್ಲ ನಾನು ಅಡಿಕ್ಟ್ ಆಗಿದ್ದೀನಿ, ನಿಮ್ಮ ಮನಸ್ಸಿಗೆ ನೀವು ಅದನ್ನು ಹೆಚ್ಚು ಒತ್ತಿ ಹೇಳ್ತಾ ಬಂದರೆ ಇನ್ನೆಂದೂ ನೀವು ಅದರಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ನೋಡಿದ್ದೀನಿ ಸರ್, ಏನೋ ಕೆಲಸದ ಒತ್ತಡ, ಅಯ್ಯೋ ಕೆಲಸ ಅಂಥದ್ದು ಸರ್, ನಾವು ಕುಡಿದೇ ಹೋದರೆ, ಟೀ ಕುಡಿದೇ ಹೋದರೆ ಅಥವಾ ಎಣ್ಣೆ ಕುಡಿದೇ ಹೋದರೆ ನಮ್ಮ ಮೈಕೈನೂ ಹೋಗಲ್ಲ. ಇಂಥದ್ದು ಹೇಳ್ಕೊಂಡು ಕಡೆಗೆ ಯಾವ ಸ್ಥಿತಿಗೆ ಬರ್ತಾರೆ ಅವರು ಅಂದರೆ, ಹೆಂಡತಿ ಮಕ್ಕಳಿಗೆಲ್ಲ ಬೇಡವಾಗ್ಬಿಡ್ತಾರೆ ಅವರು. ಹಾಗಾಗಿ ನಿಮಗಿದೊಂದು ಅವಕಾಶ ಆಯಿತು, ಬದುಕನ್ನು ಸಾವಿಸಿದ್ದೀರಿ. ನಾಳೆನೇ ಯಮಧರ್ಮ ಬಂದು ಕರ್ಕೊಂಡು ಹೋದರೂ ಏನು ಚಿಂತೆ ಇಲ್ಲ. ಆದರೆ ನಾನು ಪ್ರಕೃತಿ ವಿರುದ್ಧವಾಗಿ, ದೇಹಕ್ಕೊಂದು ಧರ್ಮ ಇದೆ, ಅದರ ವಿರುದ್ಧವಾಗಿ ಅಂದರೆ ನಾಲಿಗೆ ಚಪಲ ಅಥವಾ ನಾಲಿಗೆಯ ರುಚಿಗೆ, ನನ್ನ ದೇಹದ ಆರೋಗ್ಯಕ್ಕೆ ಕೆಲವೊಮ್ಮೆ ವಿರುದ್ಧವಾಗಿ, ನಾಲಿಗೆ ಬೇಕು ಅನ್ನುತ್ತೆ, ಆದರೆ ದೇಹಕ್ಕೆ ಅದು ವಿಷ. ನಾನು ನಾಲಿಗೆ ಮಾತು ಕೇಳಿಕೊಂಡು ಹೋದರೆ ಈ ದೇವಾಲಯದ ಥರ ಇರಬೇಕಾದದ್ದು ತಿಪ್ಪೆ ತೊಟ್ಟಿ ಆಗ್ಬಿಡುತ್ತೆ. ಯೋಚನೆ ಮಾಡಿ. ಪರವಾಗಿಲ್ಲ, ಎಂತೆಂಥ ಕೆಟ್ಟ ಸವಾಸಗಳನ್ನೆಲ್ಲ ಬಿಟ್ಟು ಒಂದು ಹೆಣ್ಮಗಳನ್ನ ಮದುವೆ ಆಗಿ ಒಂದು ಸಂಸಾರ ಕಟ್ಟಿಕೊಂಡು ಪರವಾಗಿಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಿ. ಒಂದು ತಿಳ್ಕೊಳ್ಳಿ ಸರ್, ಗಂಡಸಾಗಿ ನಾನು ಪರಸ್ತ್ರೀ ಚಟ ಇಟ್ಕೊಂಬಾರ್ದು, ಕುಡಿಯೋ ಚಟ ಇಟ್ಕೊಳ್ಬಾರ್ದು. ಬಂದ ದುಡಿಮೆಯಲ್ಲಿ ನಾನು ನನ್ನ ನಂಬಿದವರನ್ನು ಈಗ ನೋಡಿ, ನಾನು ಆರಂಭದಲ್ಲಿ
ನಾನು ಕೆಲವೊಬ್ಬರಿಗೆ ಹೇಳ್ತಾ ಇದ್ದೆ, ಮೊನ್ನೆ ಯಾರೋ ಒಬ್ಬರು ಕೌನ್ಸ್ಲಿಂಗ್ ಬಂದಾಗ, ನನ್ನ ಹೆಂಡತಿಗೆ ನಾನು ಸ್ಟಾರ್ಟಿಂಗಲ್ಲಿ ಸಾಲ ಸೂಲ ಮಾಡಿಬಿಟ್ಟು ಅಲ್ಲಿ ಕರ್ಕೊಂಡು ಹೋದೆ, ಟ್ರಿಪ್ ಕರ್ಕೊಂಡು ಹೋದೆ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋದೆ. ಆ್ಯಕ್ಚುಲಿ ನನ್ನ ದುಡಿಮೆ ಅಷ್ಟು ಇರಲಿಲ್ಲ, ಆದರೆ ಅವಳನ್ನು ಈ ಒಡವೆ ಕೊಡಿಸ್ತಿದ್ದೆ. ಈಗ ಮದುವೆ ಆಯಿತು, ಒಂದು 6 ತಿಂಗಳು 8 ತಿಂಗಳು 10 ತಿಂಗಳು ಆಗಿದೆ, ಈಗಲೂ ಅವಳು ಅದನ್ನೇ ಕೇಳ್ತಾಳೆ. ಆದರೆ ನನಗೆ ಇವತ್ತು ಸಂಬಳ ಇಷ್ಟಿದೆ ಕಣೆ, ನನ್ನ ಕೈಲಿ ಆಗಲ್ಲ ಅಂದರೆ, ಅವತ್ತು ಕೊಡಿಸಿದೆಯಾ, ನನಗೆ ಇವತ್ತು ಬೇಕು ಅಂದಳು ಅವಳು. ಅಂದ್ರೆ ಅವನು ಹೇಳ್ತಾನೆ, ನಾನು ಆರಂಭದಿಂದಲೇ ಇಲ್ಲ ಕಣೆ, ನನ್ನ ಹತ್ರ ಇರೋದೇ ಇಷ್ಟರಲ್ಲೇ ಬದುಕೋಣ ಅಂತ ಅಂದ್ಕೊಂಡು ಬಂದಿದ್ರೆ ಅವಳು ಅದಕ್ಕೆ ಕನೆಕ್ಟ್ ಆಗ್ತಿದ್ಲೋ ಏನೋ. ಆದರೆ ನಾನು ಇಲ್ಲದನ್ನು ಇದೆ ಅಂತ ತೋರಿಸ್ಬಿಟ್ಟಿದ್ದೆ. ಈಗ ಅವಳು ಅದನ್ನೇ ಕೇಳ್ತಿದ್ದಾಳೆ. ಅಂದ್ರೆ ಇವತ್ತಿಗೆ ಅವ್ರಿಗಿರೋ ಪಶ್ಚಾತ್ತಾಪ ಎಂಥದ್ದು ಅಂದ್ರೆ, ನನ್ನ ಮನೆ ಮಕ್ಕಳಿಗಾದ್ರೂ, ನನ್ನ ನಾಲಿಗೆ ಅಂದ್ರೆ ನನ್ನ ಇಂದ್ರಿಯಕ್ಕಾದ್ರೂ, ಅಥವಾ ನನ್ನ ಜೊತೆ ಇರೋರಿಗಾದ್ರೂ, ನಾನು ಮೊದ್ಲಿಂದ ನನ್ನನ್ನು ನಾನು ಹೆಂಗ್ ತೋರಿಸ್ಕೊಳ್ತೀನೋ ಅವ್ರು ಹಂಗಿರ್ತಾರೆ ನಮ್ಮ ಜೊತೆ. ಇದೊಂದು ವಿಚಾರದಲ್ಲಿ ಮಾತ್ರ ಗುರುಗಳೇ, ದೇವ್ರೇ ಸುಳ್ಳು ಹೇಳಬಾರ್ದು. ನನ್ನ ಹೆಂಡತಿ ನನಗೆ ತಾಯಿ ರೂಪದಲ್ಲಿ ಸಿಕ್ಬಿಟ್ಟಿದ್ದಾಳೆ. ನಾನು ಎಷ್ಟೇ ತಪ್ಪು ಮಾಡಿದ್ರು, ನಾನು ಎಷ್ಟೇ ಏನೇ ಒಂದ್ ಇದ್ ಮಾಡಿದ್ರು, ಸರಿ ಆಯ್ತು ಹೋಲಿ ಬಿಡು, ನೆಕ್ಸ್ಟ್ ಅದನ್ನ ಮಾಡಕ್ ಹೋಗ್ಬೇಡ, ಬಿಟ್ಟಾಕ್ಬಿಡು, ಹೋಲಿ ಬಿಡು. ಪ್ರತಿ ಒಂದು ವಿಚಾರದಲ್ಲೂ ನನ್ನ ಹೆಂಡತಿ ನನ್ನನ್ನ ತುಂಬಾ ಬೇರೆ, ನನ್ನ ಹೆಂಡತಿಗೆ ಇವತ್ವರ್ಗು ಗುರುಗಳೇ ನೀವು ನಂಬಲ್ಲ, ಇವತ್ವರ್ಗು ಒಂದು ಬ್ಯೂಟಿ ಪಾರ್ಲರ್ ಹೋಗಿಲ್ಲ, ಒಂದು ಶೋಕಿ ಕಲ್ತಿಲ್ಲ. ಅಂದ್ರೆ ಇವತ್ತಿನ ಕಾಲದಲ್ಲಿ ಅಂತ ಹೆಂಡತಿ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ನೀವು ನನ್ಗೆ ಇವತ್ತು ನನ್ನ ಮನ್ಸು ಏನ್ ಕೊರಗ್ತೈತೆ ಅಂದ್ರೆ, ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನೇ ಮದ್ವೆ ತಪ್ಪು ಮಾಡ್ಬಿಟ್ಟೆ, ಒಂದು ಒಳ್ಳೆ ಹುಡುಗಿ ಜೀವನ ನಾನೇ ಹಾಳು ಮಾಡ್ಬಿಟ್ಟೆ ಅನ್ನೋದು ನನ್ನ ಮನ್ಸಲ್ಲಿ ಇವತ್ತು ನನಗೆ ಇಲ್ಲ. ನಾನು ಅಂದ್ರೆ ಇವತ್ವರ್ಗು ನನ್ನ ಹೆಂಡತಿ ನನ್ಗೆ ಅದ್ ಕೊಡ್ಸು, ಅಲ್ಲಿ ಕರ್ಕೊಂಡು ಹೋಗು, ನಾನು ಅದನ್ನ ಆತರ ಬಟ್ಟೆ ಹಾಕ್ಲೇಬೇಕು, ನನಗೆ ಈ ತರ ಶೋಕಿ ಮಾಡ್ಲೇಬೇಕು, ನನ್ಗೆ ಈ ತರದೇ ಬೇಕು ಅಂತ ಇವತ್ವರ್ಗು ಒಂದ್ ದಿವ್ಸ ಕೇಳಲಿಲ್ಲ. ಆಯ್ತು, ಕೇಳೋದು ಬೇಡ, ನಾವು ಗಂಡ್ ಮಕ್ಳಾಗಿ. ಆದ್ರೆ ನಂದೇ ಎಷ್ಟೋ ಸಾವಿರ ತಪ್ಪಾಗ್ಬಿಟ್ಟಿದೆ ನನ್ನ ಲೈಫಲ್ಲೇ. ನಾನು ಅಂದ್ರೆ ಮದ್ವೆಗಿಂತ ಮುಂಚೆ ಏನ್ ತಪ್ಪು ಮಾಡಿದ್ನೋ ನನಗೆ ಅದು ಅಷ್ಟು ಗೊತ್ತಾಗ್ತಾ ಇಲ್ಲ. ಬಟ್ ಮದ್ವೆ ಆದ್ಮೇಲೆ ಆಗ್ತಿರೋ ತಪ್ಪುಗಳು ತುಂಬಾನೇ ತಪ್ಪು ಮಾಡ್ತಾ ಇದೀನಿ ಅಂತ ಎಷ್ಟೋ ಸತಿ ಅನಿಸುತ್ತೆ. ಅಲ್ಲೇನ್ ತಪ್ಪು ಮಾಡಿದೀರಾ? ಅಂದ್ರೆ ನನ್ನ ಇದ್ರಲ್ಲಿ ನಾನೇ ಕರೆಕ್ಟ್ ಆಗಿಲ್ಲ. ಅಂದ್ರೆ ಒಂದು ನೀಟಾಗಿ ಇರ್ಬೇಕಾಗಿರೋಂತ ಜಾಗದಲ್ಲೇ ನಾನು ನೀಟಾಗಿಲ್ಲ. ನಾನು ಮನೇನ ಅಷ್ಟು ನೀಟಾಗಿ ನೋಡ್ಕೊಂತ ಇಲ್ಲ, ಹೆಂಡತಿ ಮಕ್ಕಳನ್ನ ಅಷ್ಟು ನೀಟಾಗಿ ಇದ್ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಮನ್ಸಿಗೆ ನಾನು ಎಷ್ಟೇ ದುಡಿದ್ರು ಅವ್ರ ಜೊತೆ ಇರ್ತಾ ಇಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ, ಅವ್ರು ಏನು ಕೇಳ್ದೇನೆ ನಾನು ಏನೂ ಮಾಡ್ತಾನೂ ಇಲ್ಲ. ಅಂದ್ರೆ ಹೆಂಡತಿ ಮಕ್ಳಿಗೋಸ್ಕರ ನಾನು ಏನೂ ಮಾಡ್ತಾ ಇಲ್ಲ, ದುಡಿತಾ ಇದೀನಿ, ಎಲ್ಲ ಮೇಂಟೈನ್ ಮಾಡ್ತಾ ಇದೀನಿ. ಬಟ್ ಅವ್ರಿಗೆ ಏನ್ ಇಷ್ಟಪಟ್ಟವ್ರೆ ಅನ್ನೋದು ಸಮೇತ ನಾನು ಅರ್ಥ ಮಾಡ್ಕೊಂಡು ಮಾಡದೇ ಇರೋಷ್ಟು ಪರಿಸ್ಥಿತಿಲಿ ಆಗ್ಬಿಟ್ಟಿದೀನಿ. ಅದೇನು ನಾನೇನು ಅಂತ ನಿಮಗೆ ಅನ್ಸಿದ್ರೆ ನೀವು ದುಃಖ ಪಡಬಹುದು. ನಿಮ್ಮ ಮನ್ಸಲ್ಲಿ ಅಂತ ಯೋಚನೆ, ಅಯ್ಯೋ ನಾನು ಹೆಂಡತಿ ಮಕ್ಳಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಭಾವನೆ ಇದ್ರೂ ಕೂಡ ಏನಕ್ಕೂ ಇವತ್ತಿಗೆ ಸಾಧ್ಯವಾಗ್ತಾ ಇಲ್ಲ ಅಂದಾಗ ಪರವಾಗಿಲ್ಲ. ನಿಮ್ಮ ಮನ್ಸಲ್ಲಿ ಭಾವನೆ ಇದೆಯಲ್ಲ, ಅದೇ ಸಾಕು. ಮುಂದೆಲ್ಲೋ ಒಂದು ಕಡೆ ಅದಕ್ಕೆ ದಾರಿ ಬರುತ್ತೆ. ಆದರೆ ನನ್ನ ಹೆಂಡತಿ ಮಕ್ಳಿಗೆ ನಿಜವಾಗ್ಲೂ ಅನ್ಯಾಯ ಯಾವಾಗ ಆಗುತ್ತೋ ಗೊತ್ತೇನು? ಮೂಲಭೂತ ವಿಚಾರಗಳು, ಊಟ, ಅವರಿಗೆ ವಾರಕ್ಕೋ ತಿಂಗಳಿಗೋ ಅವ್ರ ಜೊತೆ ಕೂತು ಚೆನ್ನಾಗಿ ಸಮಯ ಕಳೆದು, ಅವರಿಗೆ ಯಾವುದೇ ರೀತಿ ಅವ್ರು ಮುಂದಿರಲಿ ಮುಂದಿಲ್ಲದೆ ಹೋಗಲಿ, ಅವರೆಲ್ಲೋ ಇರಲಿ, ನಾನು ಅವ್ರಿಗೆ ನಿಯತ್ತಾಗಿರೋದು. ಇವನ್ ನಾನು ಅಮೇರಿಕದಲ್ಲಿದ್ದರೂ ಭಾರತದಲ್ಲಿರೋ ನನ್ನ ಹೆಂಡತಿ ಮಕ್ಕಳಿಗೆ, ತಂದೆ ತಾಯಿಗೆ ನಿಯತ್ತಾಗಿರೋದು. ನಿಯತ್ತು ಕೇವಲ ಮುಂದ್ಗಡೆ ಇದ್ದಾಗ ಮಾತ್ರ ತೋರೋದಲ್ಲ. ಅವ್ರು ಎಲ್ಲಿದ್ರೂ ಕೂಡ ನಾನು ಅವರಿಗೆ ಅನ್ಯಾಯ ಮಾಡದೆ ಇರೋದು. ಹಾಗಂತ ಅವ್ರಿಗೆ ಅನ್ಯಾಯ ಮಾಡೋದು ಅನ್ನೋದು ಎರಡನೇ ಹಂತ. ಮೊದಲು ನನಗೆ ನಾನು ಅನ್ಯಾಯ ಮಾಡಿಕೊಳ್ಬಾರ್ದು. ಇವನ್ ಅವ್ರು ಕಣ್ ತಪ್ಪಿಸಿ ನಿಮ್ಗೆ ಏನೇನೋ ತಪ್ಪು ಮಾಡಲಿಕ್ಕೆ ಅವಕಾಶಗಳು ಇರ್ಬೋದು. ಆದರೆ ನಾಳೆ ದಿನ ನಿಮ್ಮ ಕರ್ಮದ ಲೆಕ್ಕಾಚಾರ ಅಂತ ಬಂದಾಗ ಅವರಿಗೆ ನೀವೇನು ಅನ್ಯಾಯ ಮಾಡಿದ್ರಿ ಅದು ಎರಡನೇ ದೋಷವಾದರೆ, ಮೊದಲನೆಯ ದೋಷ ಸ್ವಯಂ ನಿಮ್ಮದು ಒಂದು ಆತ್ಮ. ನಿಮ್ಮ ಆತ್ಮಕ್ಕೆ ನೀವು ಈ ಮಟ್ಟಿನ ಅನ್ಯಾಯ ಮಾಡಿಕೊಂಡ್ರೆ ಅದು ಮತ್ತೆ 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 ನರಕಕ್ಕೆ ದಾರಿ, ಅಥವಾ ಅದು ಅಧಪ್ಪತನವಾಗುತ್ತೆ. ಹಾಗಾಗಿ ನೀವು ಅದು ಎಂಥದ್ದೇನೂ ಮಾಡ್ತಾ ಇಲ್ಲ, ಪರವಾಗಿಲ್ಲ. ಒಳ್ಳೆ ಗಂಡನಾಗಿ ಉಳಿದಿದ್ದೀರಿ, ಒಳ್ಳೆ ತಂದೆಯಾಗಿ ಉಳಿದಿದ್ದೀರಿ, ದುಡಿತಾ ಇದ್ದೀರಿ, ಕಷ್ಟಪಡ್ತಾ ಇದ್ದೀರಿ. ಕೆಲವೊಮ್ಮೆ ಹಾಗಾಗುತ್ತೆ. ನೀವೆಷ್ಟು ದುಡಿದ್ರೂ ಕೂಡ ಏಳಿಗೆ ಆಗದೆ ಇರೋ ಥರ ನಿಮಗೆ ಗೋಚರವಾಗುತ್ತೆ. ಬಟ್ ನೀವು ನಂಬಿ ಆ ಸಮಯ ಕಳೆದು ಹೋಗುವ ದಿನಗಳು ಹತ್ತಿರದಲ್ಲೇ ಇದೆ.
ನೀವು ನಿಮ್ಮ ಕಾಯಕದ ಮೇಲೆ ನಂಬಿಕೆ ಇಡಿ. ಹೋಗೋದೆಷ್ಟು, ಬರೋದೆಷ್ಟು, ಖರ್ಚೆಷ್ಟು, ದುಡಿಮೆ ಆದಾಯ ಎಷ್ಟು, ಎಲ್ಲದ್ರ ಬಗ್ಗೆ ನಮಗೆ ಲೆಕ್ಕಾಚಾರ. ಈಗ ನಾವು ಒಂದು ಸಿಗರೇಟಿಗೆ ಅಷ್ಟು ಖರ್ಚು ಮಾಡ್ತೀವಿ, ಟೀ ಗಿಟ್ ಕಾಫಿಗೆ, ಅಂದರೆ ಈ ಪುಡ್ಗಾಸುಗಳ ಬಗ್ಗೆ ನಾವು ಲೆಕ್ಕನೇ ಇಟ್ಟಿರಲ್ಲ. ಹೌದು ಗುರುಗಳೇ. ತುಂಬ ಸಾರಿ ಅಂದ್ರೆ ಆ? ಅಂದ್ರೆ ಇನ್ನೊಂದು ಏನು ಅಂದ್ರೆ ಗುರುಗಳೇ, ನನ್ಗೆ ಇದೆಲ್ಲಕ್ಕಿಂತ ಮನ್ಸಿಗೆ ತುಂಬಾ ನೋವಾಯ್ತಿರೋದೇನು ಅಂದ್ರೆ, ಇದು ಏನ್ ಖರ್ಚು ಮಾಡ್ತಾ ಇದೀನಿ ನಾನು, ಅದು ಆ ದುಡ್ಡನ್ನ ನಾನು ರಿಕವರಿ ಮಾಡ್ತಾ ಇದ್ದೀನಿ. ನಾನು ಒಂದ್ರಲ್ಲ ಒಂದ್ರಲ್ಲಿ ಅಂತ ನಾನು ರಿಕವರಿ ಮಾಡ್ತಾ ಇದ್ದೀನಿ, ಹ್ಮ್ ಅಂದ್ರೆ ಖರ್ಚು ಮಾಡೋ ದುಡ್ಡನ್ನ. ಬಟ್ ಅದು ಇನ್ನೊಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಗುರುಗಳೇ, ಅದು ಈ ಎಷ್ಟೋ ಸುಮಾರು ಜನ ಅಂತಾರೆ, ಕೆಲವರು ಫ್ರೆಂಡ್ಸ್ಗಳು ತುಂಬಾ ಒಳ್ಳೆಯವರು ಅಂತ ಅಂತಾರೆ. ನನ್ನ ಲೈಫ್ ಅಲ್ಲಿ ತುಂಬಾ ವರ್ಸ್ಟ್ ಪರ್ಸನ್ ಅಂದ್ರೆ, ನನಗ್ ಗೊತ್ತಿರಂಗೆ ಯಾವತ್ತು ಲವ್ ಮಾಡಿ ಮದ್ವೆ ಆಗುವಂತವ್ರು, ಅಂದ್ರೆ ನಾವು ಸ್ವಇಚ್ಛೆಯಿಂದ ಜೀವನ ಕಟ್ಕೊಂತ ಇರೋದ್ರಿಂದ ನಮ್ಗೆ ಏನು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಎಷ್ಟೋ ಜನ ಗೊತ್ತಿಲ್ದೇನೆ ಲವ್ ಮಾಡಿ ಇಮಿಡಿಯೇಟ್ ಮದುವೆ ಆಗ್ಬಿಡ್ತಾರೆ. ಓ ನಾನ್ ಪ್ರೀತಿಸ್ಬಿಟ್ಟಿದೀನಿ, ನಾನ್ ಲವ್ ಮಾಡ್ಬಿಟ್ಟಿದೀನಿ, ಬಿಡೋದ್ ಬೇಡ, ಯಾರು ಸಪೋರ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಇವತ್ತು 500 ರೂಪಾಯಿ ದುಡ್ಡು ಜೀವನ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಎಷ್ಟೋ ಜನ ಜೀವನ ಮಾಡ್ತೀನಿ ಅಂತ ಬರ್ತಾರೆ. ಅದ್ರಲ್ಲಿ ಎಷ್ಟೋ ಜನ ಹೋಗ್ಬಿಡ್ತಾರೆ. ನನ್ನ ದೇವ್ರನೇ ನನ್ನ ಅಂತವ್ರಿಗೆ ಕೇಳ್ಕೊಳ್ಳೋದು ಒಂದೇನೆ, ಯಾವತ್ತು 500 ರೂಪಾಯಿ ನಾನು ಜೀವನ ಮಾಡಿ ನನ್ನ ಹೆಂಡತಿ ಮಕ್ಳಿಗೋಸ್ಕರ ನಾನು ಇವತ್ತು ಮೊದ್ಲುಬಿಟ್ಟು ನಾನ್ ಮಾಡ್ಬಿಡ್ತೀನಿ ಅನ್ನೋದೆಲ್ಲ ಸುಳ್ಳು ಗುರುಗಳೇ. ಇವತ್ತು ನನ್ ನೋಡಿರೋ ಜೀವನದಲ್ಲಿ ನನ್ಗೆ ಇವತ್ತು ಅನುಭವ ಆಯ್ತಿರೋ ಜೀವನದಲ್ಲಿ ನನಗೆ ಗೊತ್ತಿರೋದು ಒಂದೇನೆ, ಮೊದ್ಲು ನಾವು ನಮ್ಮ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟಾದ್ರೂ ನಾವು ಜೋಬಲ್ಲಿ ದುಡ್ಡು ಇಟ್ಕೊಬೇಕು. ಆಮೇಲೆ ನಾವು ಇನ್ನೊಬ್ರು ಮನೆ ಹೆಣ್ಮಗುನ ಕರ್ಕೊಬಂದು ಸಾಕುವಂತ ಪ್ರಯತ್ನ ಪಡ್ಬೇಕು. ಸತ್ಯ ಸತ್ಯ. ಯಾವುದೇ ನಮ್ಮ ಹತ್ರ ₹1 ದುಡ್ಡಿಲ್ಲ ಅಂದ್ರೂ ಅವ್ರು ನಮ್ ಜೊತೆ ಇರ್ತೀನಿ ಅನ್ನೋ ಅಂತ ಹುಡುಗಿ ಆದ್ರೆ ಅದು ನಮ್ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಮಗೆ ಮರ್ಯಾದೆ ಇರ್ಬೇಕಲ್ಲ, ನಮಗೆ ಮಾನ ಮರ್ಯಾದೆ ಇರ್ಬೇಕಲ್ಲ. ಹೌದೌದು ಗುರುಗಳೇ. ಆಕೆನೋ ನಮ್ಮ ಬರ್ಬೋದು, ಆಕೆದೇನೋ ದೇವತೆ ಗುಣ ಇರಬಹುದು. ಆ ನನ್ ಲೈಫಲ್ಲಿ ಅದೇ ಗುರುಗಳೇ ಆಗಿರೋದು. ನನ್ಗೆ ನನ್ನ ಹೆಂಡತಿ ನನ್ ಜೊತೆ, ನನ್ಗೆ ಫುಟ್ಪಾತ್ ಅಲ್ಲಿ ಬಿದ್ದಿದ್ದಾಗ್ಲೂ ಸಮೇತ ನನ್ನ ಹೆಂಡತಿ ನನ್ ಜೊತೆ ಇದ್ದಾಳೆ. ನಾನು ಫುಟ್ಪಾತ್ ಅಲ್ಲಿ ಬಿದ್ದಾಗ್ಲೂ ಸಮೇತ ನನ್ನ ಹೆಂಡತಿ ನನ್ ಜೊತೆ. ನನ್ ತಾಯಿ ಆಗಿದ್ದಿದ್ರು ಈ ನನ್ ಮಗನ್ ಬಾಳ ಇಷ್ಟೇ ಏನೋ ಅಂತ ಬಿಟ್ಟೋಗ್ಬಿಟ್ಟಿರೋರೇನೋ, ಆದ್ರೆ ನನ್ನ ಹೆಂಡತಿ ಇವತ್ವರೆಗೂ ಆತರ ಒಂದ್ ದಿವ್ಸನೂ ಬಿಡ್ಲಿಲ್ಲ. ನಡಿ ನೀನ್ ಎಲ್ಗೋಯ್ತೆ, ಸಾಯಕ್ ಹೋದ್ರು ನಾನ್ ಬರ್ತೀನಿ ನಿನ್ ಜೊತೆ, ಬದುಕಾದ್ರೂ ನಾನ್ ನಿನ್ ಜೊತೆನೆ ಇರ್ತೀನಿ, ಏನೇ ಬಂದ್ರು ನಾನ್ ನಿನ್ ಜೊತೆ ಹೆಣ್ಣು ಇರ್ತೀನಿ. ಮಕ್ಕಳಿಗನ್ನ ಗೊತ್ತಿಲ್ಲ ಯಾವುದು ನಿಮ್ಮ ಪುಣ್ಯ, ನಿಮಗೆ ಈ ಜನ್ಮದಲ್ಲಿ ಇಂತಹ ಸಂಗಾತಿ ಸಿಕ್ಕಿದ್ದಾರೆ, ಒಳ್ಳೇದಾಗಲಿ. ಅದೇ ಗುರುಗಳೇ, ನಾನ್ ಅದ್ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ನನಗ್ ಗೊತ್ತಿಲ್ಲ. ಆದ್ರೆ ಈ ಜನ್ಮದಲ್ಲಿ ಒಂದ್ ಕಡೆ ಏನೋ ಒಂದ್ ಕಳ್ಕೊಂಡ್ರೆ ಇನ್ನೊಂದ್ ಸಿಗುತ್ತೆ ಅಂತಾರಲ್ಲ, ಹಂಗೆ ನಾನು ಒಂದ್ ಕಡೆ ತಾಯಿ ಪ್ರೀತಿ ಕಳ್ಕೊಂಡೆ, ಈ ಕಡೆ ಹೆಂಡತಿ ಪ್ರೀತಿ ತುಂಬಾ ಜೋರಾಗಿ ಸಿಕ್ತು ನನ್ಗೆ. ಆಯಿತು, ತೊಂದರೆ ಇಲ್ಲ. ನೀವು ಈವನ್ ಫ್ರೆಂಡ್ಸ್ ವಿಚಾರದಲ್ಲೂ ಅಷ್ಟೇ ನೋಡಿ. ನಾನು ಹೇಳೋದು, ನಿಮ್ಮ ಸ್ನೇಹಿತರನ್ನು ನೀವು ಬಹಳ ಪ್ರೀತಿಯಿಂದ ಕಾಣುವುದು ಅಂದ್ರೆ ಅದರ ಅರ್ಥ ಯಾವಾಗಲೂ ನಿಮ್ಮ ಸ್ನೇಹಿತರನ್ನ ಜೊತೆ ಕರ್ಕೊಂಡು ಬೇಕಾಬಿಟ್ಟಿ ಖರ್ಚು ಮಾಡಿಕೊಂಡು ಲೆಕ್ಕ ಬುಕ್ಕ ಇಲ್ಲದೇನೆ ದುಡಿಮೆಯನ್ನೆಲ್ಲ ನೀರ್ ಥರ ಖರ್ಚು ಮಾಡಿಸು, ಇವೆಲ್ಲ ನಿಮ್ಮಂಥವ್ರಿಗಲ್ಲ. ನಿಜ ಗುರುಗಳೇ, ನಾವ್ ಇವತ್ತು ನಮ್ಮ ಹತ್ರ ಖರ್ಚು ಮಾಡಿಸ್ತಾರೆ, ನಾಳೆ ಬೆಳಿಗ್ಗೆ ಅದೇ ನನಗೆ ₹100 ಎಮರ್ಜೆನ್ಸಿ ಇದೆ ಅಂದ್ರೆ ಫೋನೇ ಎತ್ತಲ್ಲ. ಹೌದಾ ಮಗ, 2 ನಿಮಿಷ ಮಾಡ್ತೀನಿ ಇರು ಅಂತ ಅಂತಾರೆ. ಆ 2 ನಿಮಿಷ ಈಗ ಖರ್ಚು ಮಾಡಿಸ್ಬೇಕು, ಮಗ ಬಾರ ಅಂತ ಕರಿಬೇಕು ಅಂದ್ರೆ ನಾನು ಹಂಗೆ ರೂಢಿ ಮಾಡಿರ್ಬೇಕಲ್ಲ. ಹೌದೌದು ಗುರುಗಳೇ. ನಾನು ಮೊದಲಿನಿಂದಲೇ ನಮಗೊಂದು ಮಿತಿ ಹಾಕೊಳ್ಬೇಕು. ಇಲ್ಲಪ್ಪ ಅವನು ಅದು ಬಿಟ್ಟು ಬರಲ್ಲ ಕಣ, ಅವನು ಒಳ್ಳೆ ಯಾವಾಗಲೂ ಸನ್ಯಾಸಿ ಥರ, ಪರವಾಗಿಲ್ಲ, ಹಂಗೆ ಅಂದ್ಕೊಂಡ್ರು ಪರವಾಗಿಲ್ಲ. ಅವನೇನು ಕರಿತಿ ಬಾರ, ಅವನು ಎಲ್ಗೂ ಬರಲ್ಲ ಅಂದರೆ ಈ ಅಭಿಪ್ರಾಯ ಮೂಡಿಸ್ಬಿಡ್ಬೇಕು ಅವ್ರಿಗೆ. ನಿಮ್ಮನ್ನು ಕರೆಯೋದಕ್ಕೂ ಮುಂದೆ ಬರಬಾರ್ದು ಅವರು. ಇಲ್ಲ ಗುರುಗಳೇ, ಹಂಗೂ ಅಂತಾರೆ ಗುರುಗಳೇ, ಅದ್ನೂ ಅಂತಾರೆ, ಜೊತೆಗೆ ಮತ್ತೆ ಇನ್ನೂ ಒಂದು ಹೇಳ್ತಾರೆ, ಅವಂದ್ ಆತರ ಬುದ್ಧಿ ಇಲ್ಲ, ಮಾಡ್ತಾನೆ ದುಡ್ಡಿದ್ದಾಗ, ಇಲ್ದಿದ್ದಾಗ ಅಷ್ಟೇ ಹಂಗಿರ್ತಾನೆ. ಅನ್ಸ್ಬಿಡುತ್ತೆ, ಹೋಗ ಹಾಲ್ ಮರದ ಮೇಲೆ ಕೂತ್ಕೊಂಡ್ಬಿಡ್ತೀರಾ. ಅದು ನಾವು ಅವರು ನಮ್ಮನ್ನ ನಾವು ಅವ್ರ ತಲೆ ಮೇಲೆ ಕುಂತಿದೀವಿ ಅಂತ ಅನ್ಕೊಂಡಿರ್ತೀವಿ, ಇಲ್ಲ ಅವರೇ ನಮ್ ತಲೆ ಮೇಲೆ ಕುಂತಿರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ನೋಡಿ, ಇಲ್ಲಿ ಯಾರು ನಿಷ್ಠೂರ ಮಾಡ್ಕೊಂಡ್ರು ಪರವಾಗಿಲ್ಲ, ನಿಮ್ಮನ್ನ ನಂಬಿ ಜೀವಗಳಲ್ಲಿ ಇದಾವೆ ಎಂದಾಗ ಒಂದೊಂದು ರೂಪಾಯಿನೂ ಕೂಡ ಆಯ್ತು, ತಿನ್ಸೋ ಸಮಯದಲ್ಲಿ ತಿನ್ಸ್ಬೇಕು, ಅವ್ರಿಗೇನೋ ಊಟ ತಿಂಡಿ ಕೊಡಿಸೋದು ಬೇರೆ,
ಆದ್ರೆ ಈ ಸ್ನೇಹಿತರು ಹೋದಾಗ ಊಟ ತಿಂಡಿಲೆ ನಿಂತಿರಲ್ಲ ಅದು. ಇಲ್ಲ ಆ, ಗುರುಗಳೇ, ಮೊನ್ನೆ ನನಗೆ ಒಂದು ಇನ್ಸಿಡೆಂಟ್ ನಡೀತು. ಈಗ ಒಂದು 15 ದಿವಸದ ಹಿಂದೆ. ತುಂಬಾ ಎಮರ್ಜೆನ್ಸಿ ಗುರುಗಳೇ. ಇಷ್ಟು ಎಮರ್ಜೆನ್ಸಿ ಅಂದ್ರೆ ಅಂದ್ರೆ ನಾನು ಇರೋದೇ ಇಲ್ವೇನೋ ಅನ್ನೋ ಒಂದು ಎಮರ್ಜೆನ್ಸಿ ಇತ್ತು. ತುಂಬಾ ಜನ ಹೇಳಿವ್ರು, ನಿನಗ್ ಕಷ್ಟ ಬಂದಾಗ ನೆನೆಸ್ಕೊ, ಬರೀ ಒಂದೇ ಒಂದ್ ಫೋನ್ ಮಾಡು ಅಂತ. ಆ ಟೈಮಲ್ಲಿ ಎಷ್ಟು ಜನ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು, 1,500 ಜನ ಕಾಂಟ್ಯಾಕ್ಟ್ ನಂಬರ್ ನಂದು. ಅಷ್ಟು ಜನಕ್ಕೂ ಫೋನ್ ಮಾಡಿದೆ, ಒಬ್ರು ಸಮೇತ ರೆಸ್ಪಾನ್ಸ್ ಮಾಡ್ಲಿಲ್ಲ. ಇನ್ಕ್ಲೂಡ್ ನಮ್ಮ ಫ್ಯಾಮಿಲಿನೂ ಸಮೇತ. ಏನ್ ನಮ್ಮ ಮಾಡ್ತೀಯಪ್ಪ? ಫ್ಯಾಮಿಲಿನೂ ಸಮೇತ. ಅಂದ್ರೆ ತಪ್ಪು ನಂದೋ ಅವ್ರದೋ ನನಗ್ ಗೊತ್ತಿಲ್ಲ ಇವತ್ವರ್ಗು. ನಾನ್ ತಪ್ಪು ಮಾಡಿದೀನೋ ಇಲ್ಲ ಅವರೇ ಮಾಡೋರೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ನ ಲೈಫ್ ಅಲ್ಲಿ ನಾನು ಈಗ ಒಂದು 15 ದಿವಸದಿಂದ ಅರ್ಥ ಮಾಡ್ಕೊಂಡಿರೋ ಜೀವನ ಏನು ಅಂದ್ರೆ, ಯಾವತ್ತು ಯಾರು ಆಗಲ್ಲ. ನಮ್ಮ ಹೆಂಡತಿ ಮಕ್ಳಿಗೆ ನಾವೇ ಆಗ್ಬೇಕು, ನಮ್ಗೆ ನಮ್ಮ ಹೆಂಡತಿ ಮಕ್ಳೇ ಆಗ್ಬೇಕು. ಅದು ಬಿಟ್ರೆ ಲೈಫ್ ಅಲ್ಲಿ ಯಾವತ್ತು ಯಾರು ಆಗಲ್ಲ. ಅದು ಆ, ಮೊದ್ಲಿಂದ ಬುದ್ಧಿ ಇರ್ಬೇಕಪ್ಪ. ಈಗ ಅದನ್ನ ತುಂಬಾ ಗ್ರಂಥಗಳು ತಿಳ್ಕೊಳ್ಳೋದು ಬೇಡ. ಇದ್ದಾಗ ನಾನೊಬ್ರಿಗೆ ಕೊಡ್ಲಿಕ್ಕೆ ಅದು ನನ್ನ ಮನಸ್ಥಿತಿ ಮೇಲೆ ಬಿಟ್ಟಿದ್ದು. ಆದರೆ ನಾನು ಕಷ್ಟದಲ್ಲಿದ್ದಾಗ ಕೊಡಬೇಕು ಅಂದಾಗ ಅವ್ರು ಕೊಡ್ಲಿ ಅಂತ ನನಗೆ ಆಸೆ ಇದೆ, ಆದರೆ ಕೊಡಬೇಕಾ ಬೇಡವಾ ಅದು ಅವ್ರ ಬುದ್ಧಿಗಳು ಅವ್ರದ್ದು. ನಾವು ಮೊದಲಿಂದಲೂ ಕೂಡ ಹೌದಪ್ಪ, ಹೆಂಡತಿ ಮಕ್ಕಳು ಎಂಥ ನೀವು ಬಿದ್ದರೂ ಎದ್ರೂ ಅದನ್ನು ಸಂಭ್ರಮಿಸೋದು ಅಥವಾ ಅಲ್ಲಿ ನರಳೋದು ಹೆಂಡತಿ ಮಕ್ಕಳೇ, ಹೌದು. ಆಯಿತಾ? ಹಾಗಾಗಿ ಸ್ನೇಹಿತರು, ನೀವು ಯಾವುದೇ ಕ್ಷೇತ್ರದಲ್ಲಿರಿ, ನೀವು ರಾಜಕೀಯದಾರ ಆಗಿರಿ, ನೀವು ಮಾಮೂಲಿ ಎಲ್ಲೋ ಕೆಲಸ ಮಾಡ್ತೀರಿ, ಇನ್ನೇನು ಆಟೋ ಡ್ರೈವರ್ಗಳಾಗಿರಿ, ಲಾರಿ ಡ್ರೈವರ್ಗಳಾಗಿರಿ, ಅಥವಾ ಇನ್ನೆಲ್ಲೋ ಏನೇ ಕೆಲಸ ಮಾಡಿಕೊಂಡಿರಿ, ನಿಮ್ಮ ಸ್ನೇಹಿತರು ಈ ವಿಚಾರದಲ್ಲಿ ನಿಮ್ಮೆಲ್ರಿಗೂ ಒಂದೊಂದು ಮಿತಿ ಇರಬೇಕು. ನನ್ನ ಜೇಬಲ್ಲಿದ್ದರೆ ಯಾರಿಗೂ ಕೊಟ್ಬಿಡೋಣ ಕಣೆಯ. ಆದರೆ ನಾವು ಕೊಡಬೇಕಾದಾಗ ಇರುವ ಉತ್ಸಾಹ ನಮಗೆ ಇನ್ನೊಬ್ಬರು ನಮಗೆ ಕೊಡಬೇಕಾದ್ರೆ ಅವ್ರಿಗಿರಲ್ಲ. ಇದು ಈ ದುಡ್ಡಿನ ವಿಚಾರ ಬಂದಾಗ ಈ ಜಗತ್ತಿರೋದೇ ಹೀಗೆ. ಹಾಗಾಗಿ ನಾವು ಬುದ್ಧಿವಂತರಾಗಿ, ತೀರಾ ಜಿಪುಣತನ ಅಂತ ನಾನು ಹೇಳಲ್ಲ, ಆದರೆ ಜಿಪುಣತನವೂ ಕೂಡ ಕೆಟ್ಟದ್ದಲ್ಲ. ಪರವಾಗಿಲ್ಲಪ್ಪ, ಅವನು ಯಾರಿಗೂ ಕೊಡಲ್ಲ, ಯಾಕಂದರೆ ತಡೆಯಪ್ಪ ನಮ್ಮ ಕೆಟ್ಟ ಕಾಲಕ್ಕೆ ಬೇಕಾಗುತ್ತಾರೆ ಅಂತ ನಾವೊಬ್ರಿಗೆ ಕೊಡ್ತೀವಿ ಅಂದರೂ ಕೂಡ ಅವನಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ ಅಂದರೆ ಅವನ ಆಸ್ಪತ್ರೆಗೂ ಏನಕ್ಕೋ ನಾವು ಕೊಡೋಣ. ಉಣಿಸಿ ತಿಣಿಸಿ ತುಂಬ ಹಾಳು ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಎಲ್ಲ ನೋಡಿ ನನಗೆ ಅವ್ರೇನು ಹೇಳ್ತಾರೆ ಬಾರೋ ಫ್ರೆಂಡ್ಸ್ಗಳು ಮುಖ್ಯ ಅಂತ ನನ್ನ ಮುಂದೆಲೇ ಮಾತಾಡ್ಕೊಂಡು ಹೋದವ್ರು ಅತ್ತಗಾಲೆ ಒಂದು 6 ತಿಂಗಳಿಗೆ ಕೌನ್ಸಿಲಿಂಗ್ ಬಂದಿರ್ತಾರೆ. ಹೌದು. ನಾನು ನೋಡಿದ್ದೀನಿ. ಹಾಗಾಗಿ ನಾನು ಅಂತಿಮ ಸತ್ಯದ ಕುರಿತು ಹೇಳಿದಾಗ ನಿಮಗೆ ಕಹಿ ಅನ್ನಿಸ್ಬೋದು. ಅಪ್ಪ, ಯಾರು ಆಗಲ್ಲ ಕಣ್ರಪ್ಪ, ಯಾವ ಫ್ರೆಂಡ್ಸು ಇಲ್ಲ, ಏನೂ ಇಲ್ಲ. ನಿಮಗೆ ಅವ್ರ ಕಷ್ಟ ಕಾಲದಲ್ಲಿ ಇದ್ದಾರೆ ಅಂತ ನೀವು ಕೊಡಬೇಕಾ ಕೊಡಿ, ಆದರೆ ಅವ್ರು ನನಗೊಂದಿಸ ಆಗ್ತಾರೆ ಅನ್ನೋ ಭ್ರಮೇಲಿ ಬದುಕಬೇಡಿ, ನಿಮಗೆ ದೊಡ್ಡ ಆಘಾತ ಕಾದಿರುತ್ತೆ. ಹಾಗಾಗಿ ಇಲ್ಲಿ ನೀವು ಹೆಂಡತಿ ಮಕ್ಕಳು ವಿಚಾರವಾಗಿ ಏನೋ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಇಚ್ಛೆ ಅಂತೂ ಇದೆ, ಅಷ್ಟು ಸಾಕು. ದೇವ್ರು ಒಳ್ಳೇದು ಮಾಡ್ತಾನೆ. ಒಳ್ಳೇದಾಗಲಿ ನಿಮಗೆ. ಕಾರ್ಯಕ್ರಮ ಕೇಳ್ತಾ ಇರಿ, ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ಭಾಳ ಎಚ್ಚರಿಕೆಯಿಂದ ಹುಷಾರಾಗಿ ಪ್ರಯಾಣ ಮಾಡಿ. ಮತ್ತೆ ನಿಮ್ಮ ಶ್ರೀಮತಿ, ನಿಮ್ಮ ಮಕ್ಕಳು ಇವರೆಲ್ಲರ ಕುರಿತಾಗಿ ನಿಮಗಿರೋ ಕಾಳಜಿ ಅವಶ್ಯವಾಗಿ ನಿಮ್ಮ ಅವತ್ತಿನ ಬದುಕಿಗೂ ಇವತ್ತಿನ ಬದುಕಿಗೂ ನಿಮ್ಮ ಮನಸ್ಸು ಪರಿವರ್ತನೆ ಭಾಳ ಅದ್ಭುತವಾಗಿ ನಿಮ್ಮನ್ನು ನೀವು ತಿದ್ದುಕೊಳ್ತಾ ಬಂದಿದ್ದೀರಿ. ನಿಮ್ಮ ಸದ್ಗುಣಗಳೇ ನಿಮ್ಮೊಂದಿಗಿರುವ ಸೈನಿಕರು. ಹಾಗಾಗಿ ಏನೇ ಮುಂದ್ಗಡೆ ಎಂಥದ್ದೇ ಪರಿಸ್ಥಿತಿ ಇರಲಿ, ಯಾವ ಹೊಲಸು ಶಬ್ದಗಳನ್ನು ನಾನು ಬಳಸಲ್ಲ ಅಂತ ನಿರ್ಧಾರ ಮಾಡಿ ಟೀ ಕಾಫಿ ಇಲ್ಲ ಗುರುಗಳೇ, ನಾನು ಅಂದ್ರೆ ಒಂದು ವಾರದಿಂದ ಬಹಳ ಅಂದ್ರೆ ಯಾರೇನೇ ಅಂದ್ರೂ ಈಗ ಕೆಟ್ಟಾಗೆ ಬೋದ್ರ ನೆಗಾಡ್ಕೊಂಡ್ ಸುಮ್ನೆ ಆಗ್ಬಿಡ್ತಾ ಇದೀನಿ. ಅಂದ್ರೆ ಅವತ್ತು ನನಗೆ ಈಗ ಒಂದ್ 15 ದಿವಸ ನನ್ನ ಕಷ್ಟಕ್ಕೆ ಆಯ್ತೀನಿ ಅಂತ ಅನ್ನೋರು ಇದ್ರಲ್ಲ, ಆಗಿದ್ದಿದ್ ಗುಂಗಲ್ಲಿ ನಾನು ಏನೇನೋ ಮಾತಾಡ್ದೆ ಎಷ್ಟೋ ಜನಕ್ಕೆ. ಬಟ್ ಈಗ ನನ್ಗೆ ಅರ್ಥ ಆಗ್ತಾ ಇದೆ, ಯಾರು ಇಲ್ಲ ನನಗೆ. ಅದು ಯಾರೋ ಇದ್ದಾರೆ ಅಂತ ನಾವು ಗುಂಗಲ್ ಇರ್ತೀವಲ್ಲ ನಾವು, ಅದು ಬಹಳ ಮೋಸ್ಟ್ ಆಫ್ ಆಲ್ ಮೆಟ್ರೆ ಕುಯ್ಯೋದ್ಕಿಂತಲೂ ಹೆಚ್ಚು ಕೆಟ್ಟತನ ನಮಗ್ ನಾವೇ ಮೆಟ್ರೆ ಕುಯ್ಕೊಳ್ಳೋ ಅಂತ, ನಮಗ್ ನಾವೇ ಮಾಡ್ಕೊಳ್ಳೋ ಅಂತ ದೊಡ್ಡ ಮೋಸ ಅಂದ್ರೆ ಅದೇನೆ ನೋಡಿ. ಯಾವಾಗ ಮನುಷ್ಯ ನನಗೆ ಯಾರು ಇಲ್ಲ ಅಂದ್ಕೊಂಡು ಬದುಕ್ತಾನೆ, ಅವನು ಎಚ್ಚರಿಕೆಯಿಂದ ಬದುಕ್ತಾನೆ. ಇವನ್ ನಮ್ಮ ಮನೇಲಿ ನಮ್ಮ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಒಬ್ಬ
ಟ್ರಾಫಿಕ್ ಪೊಲೀಸ್ ಇದ್ದಾನೆ, ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾನೆ ಅಂದಾಗ ನಾನು ಹೆಲ್ಮೆಟ್ ಹಾಕೊಂಡೇ ಹೋದ್ರೆ ನಡೆಯುತ್ತೆ ನಡೆಯೋ ಅಂತ ಒಂದು ಬಂಡಧೈರ್ಯ ಮಾಡಿಬಿಡ್ತೀನಿ. ನಮಗೆ ಯಾರೂ ಇಲ್ಲ ಅಂದಾಗ ತಡೆಯಪ್ಪ ಎಲ್ಲಿ ಹಿಡಿದಾರು ಅಂತ ಹಾಕೊಂಡು ಹೋಗ್ತೀನಿ. ಕೆಲವೊಮ್ಮೆ ನಾವು ನಮಗೆ ಬಿಡಪ್ಪ ನಮಗೇನು ಕರೆದ್ರು ಓಡಬರೋ ಹುಡುಗರು ಅವರೇ ಅಂತ ಅಂದ್ಕೊಳ್ಳೋದೇ ಶಾಪ. ಇಲ್ಲ ಗುರುಗಳೇ, ನಮ್ಮ ಸ್ವಂತ ಅಂದ್ರೆ ಎಷ್ಟು ನನಗೆ ಈ ಲೈಫ್ ಅಲ್ಲಿ ನನಗೆ ಇಷ್ಟು ದಿವಸದಲ್ಲಿ ನಾನು ನಿಮ್ಮ ಫೇಸ್ಬುಕ್ ಅಲ್ಲಿ ನಿಮ್ಮ ಇದನ್ನ ಯಾರ್ಯಾರು ಕೇಳ್ತಾರೆ ಯಾರ್ಯಾರು ನೋಡ್ತಾರೆ ಅವ್ರಿಗೆ ಹೇಳೋದು ಒಂದೇ ಮಾತು, ದಯವಿಟ್ಟು ಯಾರೋ ಹಾಯ್ತಾರೆ ಅಂತ ಏನೂ ಮಾಡಕ್ ಹೋಗ್ಬೇಡಿ, ಯಾರೋ ಇದಾರೆ ಅಂತ ಯಾವತ್ತು ನಂಬಕ್ ಹೋಗ್ಬೇಡಿ. ನಿಮ್ಮ ಸಾಮರ್ಥ್ಯ ಯಾಕೆಂದ್ರೆ ಇದ್ರೆ ಮಾಡಿ. ಯಾವತ್ತು ಯಾರು ಆಗಲ್ಲ, ಯಾವ್ದೇ ಕಾರಣಕ್ಕೂ ಬರಲ್ಲ. ಸಾಯ ಗಂಟ ಬರೋದು ಒಬ್ರೇನೆ, ಕಟ್ಕೊಂಡ್ ಇಡ್ತೀವಿ ಒಬ್ಳೆ, ಮಕ್ಳುನು ಸಮೇತ ಇನ್ಕ್ಲೂಡಿಂಗ್ ಆಗಲ್ಲ ಒಂದು ಟೈಮ್ಗೆ. ಇರ್ಲಿ ಇರ್ಲಿ, ಎಲ್ಲ ಒಳ್ಳೇದಾಗಲಿ. ಒಳ್ಳೆಯ ಆಲೋಚನೆಗಳು ಮಾಡಿ, ನಿಮಗೆ ನೀವು ಸತ್ಯ, ನಿಮ್ಮ ದುಡಿಮೆ, ನಿಮ್ಮ ಕಾಯಕ ನಿಮಗೆ ಮುನ್ನಡೆಸ್ತಾ ಇದೆ, ಅದು ಅನ್ನಕ್ಕೆ ದಾರಿಯಾಗಿದೆ. ಅದೊಂದು ನಂಬಿಕೊಳ್ಳಿ. ಯಾರು ಕೆಲಸ ಕೊಟ್ಟಿದ್ದಾರೋ ಅವರಿಗೆ ದೇವ್ರಣೆ ನಿಜವಾಗ್ಲು ಸುಳ್ಳು ಹೇಳ್ಬಾರ್ದು ಗುರುಗಳೇ. ಎಷ್ಟು ಎಂತೆಂತವ್ರ ಮೋಸ ಮಾಡಿದ್ರು, ಆದ್ರೆ ನಾನು ಮಾಡ್ತಾ ಇರೋ ಕೆಲ್ಸ ನನಗೆ ಇವತ್ತವರೆಗೂ ಮೋಸ ಮಾಡ್ಲಿಲ್ಲ. ಅಷ್ಟೇ. ನಾನು ಇನ್ನೂ ಅದಕ್ ಮೋಸ ಮಾಡಿದ್ದೀನಿ. ಸರಿಯಾಗಿ ಗಾಡಿ ಓಡಿಸ್ತೀನಿ, ಹೆಂಗ್ ಬೇಕಂಗ್ ಓಡಿಸ್ಕೊಂಡು ಹೆಂಗ್ ಬೇಕಂಗ್ ಇದ್ ಮಾಡಿದೀನಿ. ಬಟ್ ಇವತ್ತವರೆಗೂ ಅದ್ ನನಗ್ ಮೋಸ ಮಾಡಿಲ್ಲ. ಚೆನ್ನಾಗಿ ಕಾಪಾಡಲಿ. ಅದು ನಿಮ್ಮ ಕೊನೆಗಾಲದವರೆಗೂ ನಿಮ್ಮನ್ನ ಕೈ ಹಿಡಿಲಿ. ಯಾವಾಗ ನಾವು ನಮ್ಮ ಕಾಯಕಕ್ಕೆ ತಲೆಬಾಗಿ ನಮಿಸ್ತೀವೋ, ಲೋಕದಲ್ಲಿ ನೀವು ದೇವರಿಗೆ ಕೈ ಮುಗಿದೆ ಹೋದ್ರೂ ಪರವಾಗಿಲ್ಲ, ಆದರೆ ನನ್ನ ಕಾಯಕ ಅಂತ ಬಂದಾಗ ಅದರಿಂದಲೇ ನಮಗೆ ಅನ್ನ, ಅದರಿಂದಲೇ ನಮಗೆ ಅಸ್ತಿತ್ವ, ಅದರಿಂದಲೇ ನಮ್ಮ ಜೀವನದ ಜೀವಂತಿಕೆ. ಅದೊಂದು ತೊರೆದು ಬಿಟ್ರೆ, ಅದೊಂದು ಕೈ ಕೊಟ್ರೆ ನಿಮಗೆ ಯಾಕಂದ್ರೆ ಒಬ್ಬ ಗಂಡಸಾಗಿ ಒಂದು ಉದ್ಯೋಗ ಇಲ್ಲ ಅಂದ್ರೆ ಲೋಕದ ದೃಷ್ಟಿಯಲ್ಲಿ ನೀವೊಂದು ವೇಸ್ಟ್ ಪೇಪರ್ಗಿಂತಲೂ ಕಡೆ. ಹಾಗಾಗಿ ದುಡಿಮೆ ಇಲ್ಲದ ಗಂಡಸು, ಒಳ್ಳೆಯ ಶುದ್ಧ ನಡತೆ ಇಲ್ಲದ ಹೆಂಗಸು ಈ ಲೋಕದಲ್ಲಿ ತಿರಸ್ಕಾರಕ್ಕೊಳಪಡ್ತಾರೆ. ಹಾಗಾಗಿ ಭಗವಂತ ನಿಮ್ಮನ್ನ ಅಷ್ಟೋ ಇಷ್ಟೋ ಇಲ್ಲಿಗೆ ತಂದು ಬಿಟ್ಟಿದ್ದಾನೆ. ಗೌರವದಿಂದ, ವಿನಯದಿಂದ ಅದನ್ನು ಕಣ್ಣು ಕೊತ್ಕೊಂಡು ಮಾಡಿ. ಭಗವಂತ ನಿಮ್ಮನ್ನು ಚೆನ್ನಾಗಿಡ್ಲಿ, ಶುಭವಾಗ್ಲಿ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ನೋಡಿ ಪಾಪ, ಅವರೆಷ್ಟು ಚೆನ್ನಾಗಿ ಅವರ ಬದುಕನ್ನು ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಅವರು ಆರಂಭದಲ್ಲಿ ಇದ್ದ ಸ್ಥಿತಿಗೂ ಪಾಪ ತಂದೆ ತಾಯಿ ಇಬ್ಬರು ಇಲ್ಲದೆ ಎಲ್ಲಿ ಬೇಕಲ್ಲಿ ಮಲಗಿ, ಎಲ್ಲಿ ಬೇಕಲ್ಲಿ ಏನು ಕೆಲಸ ಮಾಡಿಕೊಂಡು, ಏನು ಬೇಕು ಅದನ್ನು ಯಾರಾದರೂ ಕೊಟ್ಟರೆ ಊಟ ಮಾಡಿಕೊಂಡು, ಏನೋ ಪಾಪ ಅವ್ರ ಕರ್ಮ ಹಂಗಿತ್ತೋ ಏನೋ. ಇವತ್ತು ತಂದೆಯಾದ ಒಂದು ಅಡ್ರೆಸ್ಸು, ತಂದೆಯಾದ ಒಂದು ಸಂಸಾರ, ತಂದೆಯಾದ ಒಂದು ವೃತ್ತಿ, ಒಂದು ದುಡಿಮೆ, ಏನೋ ಒಂದು ಟ್ಯೂನಾಗಿ ಬಂದು ನಿಂತಿದ್ದಾರೆ. ಇವತ್ತು ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ, ಸಜ್ಜನರ ಸಹವಾಸ ಕೊಡಲಿ, ಆ ಹೆಂಡತಿ ಮಕ್ಕಳು ಇವರನ್ನು ಪ್ರೀತಿಸುವಂತಾಗಲಿ, ಇವರು ಅವರನ್ನು ಪ್ರೀತಿಸಿ ಕಾಳಜಿ ಮಾಡಿ ಕರ್ತವ್ಯ ಜವಾಬ್ದಾರಿಗಳನ್ನು ನಿಭಾಯಿಸುವ ಶಕ್ತಿ ಇವರಿಗೆ ಇನ್ನಷ್ಟು ಕೊಡಲಿ. ಮತ್ತು ನಿಮ್ಮ ಪ್ರಯಾಣದಲ್ಲಿ ನಿಮ್ಮ ಸುರಕ್ಷತೆಗಾಗಿ ನನ್ನ ಪ್ರಾರ್ಥನೆ. ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ.